ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮ ಯುವ ವಿಕಾಸ್, ಯುವಕರನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುವಂತ ಮತ್ತು ಯುವಕರ ಸಮಗ್ರ ಏಳಿಗೆಗಾಗಿ ಅಳಿಲು ಸೇವೆ ಮತ್ತು ಮಳಿಲು ಭಕ್ತಿ ಎಂಬಂತೆ ಪ್ರಾಮಾಣಿಕ ಪ್ರಯತ್ನ. ಎಲ್ಲ ಗ್ರಾಹಕ ಬಂಧುಗಳಿಗೂ ವಿಕಾಸ್ ಬ್ಯಾಂಕಿನ ಅಧಿಕಾರಿ ಶಿವಕುಮಾರ್ ಹಿರೇಮಠದ ನಾನು ಇಂದಿನ ನಮ್ಮ ಬ್ಯಾಂಕಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಯುವ ವಿಕಾಸ್ 16ನೇ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ವಿನಾಯಕ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅನಂತ್ ಜೋಶಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾದ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಈಗ ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ಬಸಯ್ಯ ಎಸ್ ಪಿ ರವರಲ್ಲಿ ಹೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಯುವ ವಿಕಾಸದ ಸರಣಿ 16ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾದ ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜ್ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವರು ಮಾರಿಟ್ಯೂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿಯಲ್ಲಿ ಮುಖ್ಯ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಎಂಎಸ್ಸಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಅಲ್ಲದೆ ಡಿಪ್ಲೊಮಾ ಇನ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಫ್ರಮ್ ನ್ಯೂ ಡೆಲ್ಲಿ ಮತ್ತು ನೋ ಯುವರ್ ಕಸ್ಟಮರ್ ಮತ್ತು ಆಂಟಿ ಮನಿ ರೆಂಡರಿಂಗ್ ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಸ್ ಅಂಡ್ ಬಿಸಿನೆಸ್ ಹೈದರಾಬಾದ್ನಿಂದ ಸರ್ಟಿಫಿಕೇಶನ್ ಪಡೆದಿದ್ದಾರೆ. ಅಲ್ಲದೆ ಶ್ರೀಯುತರು ಅಧ್ಯಾಪಕರಾಗಿ ಗುರು ನಾನಕ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್, ಶ್ರೀ ಗವಿಸಿದ್ದೇಶ್ವರ ಕಾಲೇಜ್ ಕೊಪ್ಪಳ, ಗವರ್ಮೆಂಟ್ ಕಾಲೇಜ್ ಮಾಗಡಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಸಹ ಉಪಾಧ್ಯಕ್ಷರಾಗಿ ವೈಶ್ಯ ಬ್ಯಾಂಕ್, ಐಎನ್ಜಿ ವೈಶ್ಯ ಬ್ಯಾಂಕ್, ಕೊಟಕ್ ಬ್ಯಾಂಕ್ ಮತ್ತು ಟಾಟಾ ಎಐಎಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಆರ್ಯವೈಶ್ಯ ಮಹಾಮಂಡಳಿ ಧಾರವಾಡ ಜಿಲ್ಲೆ ಉಪಾಧ್ಯಕ್ಷರಾಗಿ, ಆರ್ಯವೈಶ್ಯ ಅಫಿಷಿಯಲ್ಸ್ ಅಂಡ್ ಪ್ರೊಫೆಷನಲ್ಸ್ ಅಸೋಸಿಯೇಷನ್ ಬೆಳಗಾಂ ಝೋನಲ್ ಸೆಕ್ರೆಟರಿಯಾಗಿ ಮತ್ತು ರೋಟರಿ ಕ್ಲಬ್ ಪೂರ್ವ ವಿಭಾಗ ಹುಬ್ಬಳ್ಳಿಯಲ್ಲಿ ಗೌರವಾನ್ವಿತ ಸೇವೆ ಸಲ್ಲಿಸಿದ್ದಾರೆ. ಸಂವಹನ ಕಲೆ ಮತ್ತು ನಾಯಕತ್ವದ ಕೌಶಲ್ಯಗಳ ಬಗ್ಗೆ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ ಮತ್ತು ಶಿಕ್ಷಕರಿಗೆ, ಬಿಇಒಗಳಿಗೆ, ಡಿಡಿಪಿಐಗಳಿಗೆ ಟ್ರೈನ್ ದ ಬ್ರೈನ್ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವರು ತರಬೇತಿ ಮತ್ತು ಅಧ್ಯಯನ ಅನುಭವಕ್ಕೆ ಸಾಕ್ಷಿಯಾಗಿ ಅಡ್ವಾನ್ಸ್ಡ್ ಕಾಂಪಿಟೆಂಟ್ ಕಮ್ಯುನಿಕೇಟರ್ ಅವಾರ್ಡ್ ಫ್ರಮ್ ಟೋಸ್ಟ್ ಮಾಸ್ಟರ್ ಇಂಟರ್ನ್ಯಾಷನಲ್ USA, ಗ್ಲೋಬಲ್ ಎಕ್ಸಲೆನ್ಸ್ ಎಜುಕೇಟರ್ ಅಂಡ್ ಟೀಚರ್ ಅವಾರ್ಡ್ ಫಾರ್ ದ ಇಯರ್ 2021 ಪುರಸ್ಕಾರಗಳು ಪಡೆದಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ಶ್ರೀ ವಿನಾಯಕ್ ಸಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀ ವಿನಾಯಕ್ ಸಿ ಮೂಲತಃ ಹೊಸಪೇಟೆಯವರು. ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ತಮ್ಮ ಟೈಲರಿಂಗ್ ವೃತ್ತಿಯಲ್ಲಿ ಮುಂದುವರೆದಿದ್ದಾರೆ. ಶ್ರೀಯುತರು ನಮ್ಮ ವಿಕಾಸ್ ಮಂಡಲದ ಸದಸ್ಯರು. ಇದರಲ್ಲಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ
ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಶ್ರೀಯುತರು ಬಲಜಿ ಯುವ ಸೇನೆಯಲ್ಲಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಕೊರೋನಾ ಸಮಯದಲ್ಲಿ ಬಡವರಿಗೆ, ಬುಡಕಟ್ಟು ಜನಾಂಗ ಮಂಡಳಿ ವತಿಯಿಂದ ಆರ್ಥಿಕ ನೆರವು ನೀಡುವ ಮೂಲಕ ಸಾಮಾಜಿಕ ಕಾಳಜಿಯನ್ನು ಮೆರೆದಿದ್ದಾರೆ. ಇವರಿಗೆ ಓದು, ಕ್ರೀಡೆ ಹಾಗೂ ಸಿನಿಮಾ ಇವರ ನೆಚ್ಚಿನ ವಿಷಯಗಳು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ ಅನಂತ್ ಜೋಶಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಅನಂತ್ ಜೋಶಿ ಅವರು ಮೂಲತಃ ಹೊಸಪೇಟೆಯವರಾಗಿದ್ದು BA ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿಯಲ್ಲಿ ಶಿಕ್ಷಣ ಪಡೆದು ಹೊಸಪೇಟೆ ತಾಲೂಕು ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ, ಹೊಸಪೇಟೆ ತಾಲೂಕು ಬ್ರಾಹ್ಮಣ ಸಂಘದ ಕಾರ್ಯಕಾರಿಣಿ ಸದಸ್ಯರಾಗಿ, ಸರ್ದಾರ್ ಪಟೇಲ್ ಸ್ಮಾರಕ ಪ್ರೌಢಶಾಲೆಯ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ, ಹೊಸಪೇಟೆ ವಿಕಾಸ ಉಪಮಂಡಳದ ಅಧ್ಯಕ್ಷರಾಗಿ, ಹೊಸಪೇಟೆ ರೈಲ್ವೆ ಬಳಕೆದಾರ ಸಲಹಾ ಸಮಿತಿ ಸದಸ್ಯರಾಗಿ, ಸಂಜೆವಾಣಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಪ್ರಜಾವಾಣಿ ದಿನಪತ್ರಿಕೆಯ ವರದಿಗಾರರಾಗಿ, ಸಿಟಿ ಚಾನೆಲ್ ಮತ್ತು KCN ಚಾನೆಲ್ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ, ಕರ್ನಾಟಕದ ರಾಜ್ಯ ಜಂಪ್ ರೋಪ್ ಅಸೋಸಿಯೇಷನ್ ಕಾರ್ಯಕಾರಿಣಿ ಸದಸ್ಯರಾಗಿ, ಜಂಪ್ ರೋಪ್ ಫೆಡರೇಷನ್ ಆಫ್ ಇಂಡಿಯಾದ ಕಾರ್ಯಕಾರಿಣಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಸಹಕಾರಿ ಕ್ಷೇತ್ರದಲ್ಲಿಯೂ ಇವರು ಸಕ್ರಿಯರಾಗಿದ್ದು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ ಸ್ಥಾಪನಾ ಅವಧಿ ಸೇರಿದಂತೆ 3 ಬಾರಿ ನಿರ್ದೇಶಕರಾಗಿ ಹಾಗೂ ಬಳ್ಳಾರಿ ಜಿಲ್ಲೆ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ, ಸ್ವಸಹಾಯ ಸಂಘಗಳ ಒಕ್ಕೂಟ ರಚನೆಯ ಸಂಘಟಕರಾಗಿ, ಜನನಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸದಸ್ಯರಾಗಿ ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ. ಮಾರ್ಗದರ್ಶಿ ಮಂಡಳಿಯ ಇದರೊಂದಿಗೆ ಶ್ರೀಯುತರು ವಿಕಾಸ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು. ಸಾಮಾಜಿಕ ಕಳಕಳಿ ಅನೇಕ ಕಾರ್ಯಗಳನ್ನು ಮತ್ತು ಯೋಜನೆಗಳನ್ನು ನಿರ್ವಹಿಸುತ್ತಿರುವ ಇವರು ಸರ್ಕಾರಿ ಯೋಜನೆಗಳ ನಿರ್ವಹಣೆ ಅಡಿಯಲ್ಲಿ ಹೊಸಪೇಟೆ ಮತ್ತು ಸಂಡೂರು ತಾಲೂಕುಗಳಲ್ಲಿ ಜಿಲ್ಲಾ ಪಂಚಾಯತ್ ಬಳ್ಳಾರಿ ವತಿಯಿಂದ ಸುವರ್ಣ ಗ್ರಾಮ ಯೋಜನೆಗಳನ್ನು ನಿರ್ವಹಿಸಿದ್ದಾರೆ. ಇವರು ಅನೇಕ ಯೋಜನೆಗಳನ್ನು ಚಾಲ್ತಿಯಲ್ಲಿದ್ದು ಜಿಂದಾಲ್ ಫೌಂಡೇಶನ್ ಪ್ರಾಯೋಜಕತ್ವದ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ, ಬೈಲು ಒದ್ದಿಗೆರೆ, ಭುವನಹಳ್ಳಿ, ತಾರಾಪುರ, ಸುಲ್ತಾನಾಪುರದಲ್ಲಿ ಹೊಲಿಗೆ ತರಬೇತಿ ಕೇಂದ್ರಗಳ ನಿರ್ವಹಣೆ, ಶಾಲಾ ಸ್ವಚ್ಛತಾ ಅಭಿಯಾನ, ಶಿಕ್ಷಣ ಮತ್ತು ನಿರ್ವಹಣೆ ಯೋಜನೆ, ಕೌಶಲ್ಯಾಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ತರಬೇತಿ, ಸ್ವಯಂ ಉದ್ಯೋಗ ಮತ್ತು ಕರಾಟೆ ತರಬೇತಿಗಳ ಯೋಜನೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಮತ್ತು ನೂತನ ಅಶ್ವತ್ಥಕ್ಕೆ ಬಂದ ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘಕ್ಕೆ ಕೋಶಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾದ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ್ ಚೈರಮಠ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಏರ್ ಮೀಟ್, ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿ ಗಣ್ಯರು, ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಪರಿಚಯದೊಂದಿಗೆ ಸ್ವಾಗತವನ್ನು ನಡೆಸಿಕೊಟ್ಟ ಶ್ರೀ ಬಸಯ್ಯ SP ರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡುವಂತೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವನಾಥಾಚಾರ್ಯ ಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ವಿಕಾಸ್ ಬ್ಯಾಂಕು ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ವರ್ಷದಲ್ಲಿದ್ದೀವಿ. ಒಂದು ವಿನೂತನವಾದ ರೀತಿ ಒಳಗಡೆ ನಮ್ಮ ಬೆಳ್ಳಿ ಹಬ್ಬವನ್ನು ಆಚರಿಸಬೇಕಂತೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಕೈಗೊಂಡಿದೆ. ಅದರ ಪ್ರಯುಕ್ತವಾಗಿ ವರ್ಷದ 365 ದಿನಗಳು ಸಹಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಆ ರೀತಿಯ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು 109ನೇ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಒಳಗಡೆ ಸಹಕಾರಿಗಳ ಯುವ ವಿಕಾಸ ಸರಣಿ ಒಳಗಡೆ ಇದು 16ನೇ ಕಾರ್ಯಕ್ರಮ. ಈಗಾಗಲೇ 15 ಈ ರೀತಿಯ ಯುವಜನರಿಗೆ ಉಪಯುಕ್ತವಾದ ಬೇರೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ನಡೆದಿದೆ. ಈ ಒಂದು ಯುವ ವಿಕಾಸ ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಯುವ ಜನರಿಗೆ ಬೇಕಾಗಿರುವಂಥ ವಿಷಯಗಳ ಕುರಿತು ಸಾಕಷ್ಟು ತರಬೇತಿಯನ್ನು ನೀಡಿಸುವಂಥ ಕೆಲಸ, ಒಂದಿಷ್ಟು ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಅದು ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದ್ದಿರ್ಬೋದು, ಅಥವಾ ತೋಟಗಾರಿಕೆಗೆ ಸಂಬಂಧಿಸಿದ್ದಿರ್ಬೋದು, ಅಥವಾ
ಮೀನುಗಾರಿಕೆಗೆ ಸಂಬಂಧಿಸಿದಿರ್ಬೋದು, ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಿಸಿದ ವಿಷಯಗಳಾಗಿರ್ಬೋದು, ಅಥವಾ ಅವರೇನಾದರೂ ಉದ್ಯಮವನ್ನು ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಗುಡಿ ಕೈಗಾರಿಕೆ ಇರ್ಬೋದು, ಅಥವಾ ಸಣ್ಣ ಕೈಗಾರಿಕೆಗಳ ಕುರಿತು ಮಾಹಿತಿಯನ್ನು ಒದಗಿಸುವಂತ ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ. ಅಥವಾ ಈಗಾಗಲೇ ಕ್ಷೇತ್ರದೊಳಗಡೆ ಸಾಧನೆಯನ್ನ ಮಾಡಿರುವಂತವ್ರನ್ನ ಕರ್ಕೊಂಡ್ಬಂದು ಅವರ ಅನುಭವವನ್ನು ಸಹಿತ ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮವನ್ನು ಈಗಾಗಲೇ 15 ಆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ವಿ. ಇವತ್ತು ಈ ಒಂದು ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಶ್ರೀ ಇಲ್ಲೂರು ಮೋಹನ್ ರಾಜ್ರವರು ಏನು ನಮಗೆ COVID-19 ಪರಿಣಾಮವಾಗಿ ಈ ಒಂದು ಮಹಾ ಸಾಂಕ್ರಾಮಿಕ ನಮಗೆ ಎದುರಾಗಿದೆ, ಆ ಸಾಂಕ್ರಾಮಿಕದ ನಂತರದ ಉದ್ಯೋಗ ಅವಕಾಶಗಳ ಸ್ಥಿತಿ ಏನಿದೆ ಅನ್ನೋದನ್ನ ಕುರಿತು ನಮ್ಮ ಯುವಜನರಿಗೆಲ್ಲ ಅದರ ಒಂದು ಪರಿಚಯವನ್ನ ಮಾಡಿಕೊಡಲಿದ್ದಾರೆ. ಹಾಗಾಗಿ ಈಗಾಗಲೇ ಪ್ರಾಸ್ತಾವಿಕ ಅಥವಾ ಪರಿಚಯದೊಳಗಡೆ ಹೇಳದಂತೆ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜ್ರವರು ಸಾಕಷ್ಟು ವಿಷಯಗಳ ಕುರಿತು ಇಡೀ ದೇಶಾದ್ಯಂತ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಮತ್ತು ದೇಶದ ಅಗ್ರಗಣ್ಯ ಏನು ತರಬೇತಿದಾರರೊಳಗಡೆ ಅವರು ಒಬ್ಬರಾಗಿದ್ದಾರೆ. ಈಗಾಗಲೇ ಪರಿಚಯದೊಳಗಡೆ ಹೇಳಿದರೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳ ವಿವಿಧ ಹಂತದ ಜನರಿಗೆಲ್ಲ ತರಬೇತಿಯನ್ನ ನೀಡಿದ್ದಾರೆ. ಅವರು ವಿಶೇಷವಾಗಿ ಮೂಲತಃ ಹೊಸಪೇಟೆಯವರು, ಇವತ್ತು ಅವರು ಹುಬ್ಬಳ್ಳಿ ಒಳಗಡೆ ನೆಲೆಸಿದ್ದಾರೆ. ಹಾಗಾಗಿ ನಮ್ಮದೇ ನಗರದ ಜನ ನಮಗೆ ಒಂದಿಷ್ಟು ಇವತ್ತು ರಾಷ್ಟ್ರ ಮಟ್ಟದೊಳಗಡೆ ಬೆಳೆದು ಅವ್ರನ್ನ ಈ ಒಂದು ಕಾರ್ಯಕ್ರಮದೊಳಗಡೆ ಕರೆದು ಅವ್ರ ಕಡೆಯಿಂದ ಒಂದಿಷ್ಟು ತರಬೇತಿಗಳನ್ನ ತೆಗೆದುಕೊಳ್ಳುವಂತ ಒಂದೇನು ವಿಷಯ ಇದೆ, ಅದು ತುಂಬಾ ಖುಷಿ ಕೊಡುವಂತ ವಿಷಯ. ಆ ಕಾರಣಕ್ಕಾಗಿ ವಿಶೇಷವಾದ ಅಭಿಮಾನ ನಮಗೆ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜರ ಮೇಲಿದೆ. ನಮ್ಮವರೇ ಆಗಿರುವಂತ ಸನ್ಮಾನ್ಯ ಶ್ರೀ ಮೋಹನ್ ರಾಜ್ರವರು ಮುಂದಿನ 1.25 ಗಂಟೆವರೆಗೆ ತಮ್ಮನ್ನು ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ. ಅದು ಸಾಂಕ್ರಾಮಿಕದ ನಂತರದ ಉದ್ಯೋಗಾವಕಾಶಗಳ ಕುರಿತು ಅವರು ಅದನ್ನು ಹೇಳಲಿದ್ದಾರೆ. ಅದನ್ನ ಆಸಕ್ತಿ ನಮ್ಮೆಲ್ಲ ಆತ್ಮೀಯ ಯುವಜನರು ಸಹಿತ ಅದನ್ನ ಆಲಿಸಬೇಕು ಅಂತ ಹೇಳಿ ತಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ, ಮತ್ತೊಂದು ಈಗಾಗಲೇ ಈ ಒಂದು ಸಮಾರಂಭದೊಳಗಡೆ, ಈ ಒಂದು ಕಾರ್ಯಕ್ರಮದೊಳಗಡೆ ಅತಿಥಿಗಳಾಗಿ ಇವತ್ತು ಸನ್ಮಾನ್ಯ ಶ್ರೀ ವಿನಾಯಕ್ ಸಿ ಅವರು ನಮ್ಮ ಮಧ್ಯೆ ಇದ್ದಾರೆ. ಈ ಒಂದು ಸರಣಿ ಕಾರ್ಯಕ್ರಮದೊಳಗಡೆ ಏನು ಯುವಜನರ ಕಾರ್ಯಕ್ರಮ ಇದೆ, ಆ ಯುವಜನರ ಕಾರ್ಯಕ್ರಮದೊಳಗಡೆ ವಿಶೇಷವಾಗಿ ಅತಿಥಿಗಳನ್ನ ನಾವು ಯಾರನ್ನ ಕರೆದು ಕೂಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿಕಾಸ್ ಬ್ಯಾಂಕ್ ಇವತ್ತು ಅಸ್ತಿತ್ವಕ್ಕೆ ಬರೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ವಿಕಾಸ ಯುವಕ ಮಂಡಳ. ಅದೇನು ಸಿಂಧನೂರಿನಿಂದ ಆರಂಭ ಆಗಿ ಸಿಂಧನೂರು ಮತ್ತು ಹೊಸಪೇಟೆ ಒಳಗಡೆ ವಿಕಾಸ ಯುವಕ ಮಂಡಳದ ಸದಸ್ಯರುಗಳೇನಿದ್ದಾರೆ, ಆ ಸದಸ್ಯರುಗಳ ಪರಿಶ್ರಮ, ಅವರು ಸಾಮಾಜಿಕ ಸೇವೆಯ ಫಲವಾಗಿ ನಾವು ಮಾರುಕಟ್ಟೆ ಒಳಗಡೆ ಬ್ಯಾಂಕ್ ಆರಂಭ ಮಾಡ್ತೀವಿ ಅಂತ ಹೇಳಿ ಜನರ ಹತ್ರ ಹೋದಾಗ ನಮ್ಮ ಹಿಂದಿನ ಸಾಮಾಜಿಕ ಚಟುವಟಿಕೆ ಏನಿತ್ತು ಅದರ ಒಂದು ಅನುಭವದ ಆಧಾರದ ಮೇಲೆ ಹೊಸಪೇಟೆ ಇರ್ಬೋದು ಅಥವಾ ಸಿಂಧನೂರಿನೊಳಗಡೆ ಏನು ನಮ್ಮ ಆತ್ಮೀಯರೆಲ್ಲರಿದ್ದಾರೆ, ಆತ್ಮೀಯರು ನಮ್ಮ ಹಿಂದಿನ ಕೆಲಸವನ್ನು ನೋಡಿ ನಮಗೆ ಈ ಒಂದು ಬ್ಯಾಂಕ್ ಆರ್ಗನೈಸ್ ಆಗೋ ಹೊತ್ತಿಗೆ ನಮಗೆ ರಿಸರ್ವ್ ಬ್ಯಾಂಕ್ 15 ಲಕ್ಷ ಶೇರ್ ಕಲೆಕ್ಟ್ ಮಾಡಂತೇಳಿ 1996 97 ಅನುಮತಿ ಕೊಟ್ಟರೆ, ನಾವು ಅದನ್ನ ಹೋದಾಗ ಕೇವಲ ಒಂದು 45 ದಿನ ನಾವು ಅದನ್ನ ಶೇರ್ ಕಲೆಕ್ಷನ್ ಅಂತ ಹೇಳಿ ನಾವು ಓಡಾಡಿದಾಗ ಅಭೂತಪೂರ್ವವಾದ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಸುಮಾರು 45 ದಿನದೊಳಗಡೆ 33 ಲಕ್ಷದಷ್ಟು ಶೇರನ್ನು ಸಂಗ್ರಹಿಸಿದ್ವಿ. ಶೇರ್ ಸಂಗ್ರಹ ಮಾಡಕ್ ಹೋದಾಗ ಜನರು ನಮ್ಮನ್ನೇನು ಸ್ವಾಗತ ಮಾಡಿಕೊಂಡ್ರು. ಅದು ನಮ್ಮ ಯುವಕ ಮಂಡಳದ ಚಟುವಟಿಕೆಯನ್ನು ನೋಡಿ ಇವರೇನಾದರೂ ಮಾಡಬಹುದು ಅನ್ನೋ ವಿಶ್ವಾಸದಿಂದ ನಮಗೆ ಅಷ್ಟೊಂದು ದೊಡ್ಡ ಪ್ರಮಾಣ. ಇವತ್ತು 33 ಲಕ್ಷ ದೊಡ್ಡದಲ್ಲ, ಆದರೆ 1997 33 ಲಕ್ಷ ಅಂತ ಹೇಳಿದ್ರೆ ಅದು ದೊಡ್ಡ ಹಣನೇ ಆಗಿದೆ. ಆ ಕಾರಣಕ್ಕಾಗಿ ಆ ರೀತಿ ಒಂದು ನಮ್ಮ ಬ್ಯಾಂಕಿನ ಆ ಒಂದು ಅಸ್ತಿತ್ವ ಬರೋದಕ್ಕೆ ಅಥವಾ ನಮ್ಮ ಬ್ಯಾಂಕ್ಗೆ ಪರ್ಮಿಷನ್ ಬರೋದಕ್ಕೆ ಈ ಯುವಕ ಮಂಡಳದ ಹಿಂದಿನ ಸಾಧನೆ ಅದು ಅತ್ಯಂತ ಮಹತ್ವದ. ಆ ಕಾರಣಕ್ಕಾಗಿ ಬೆಳ್ಳಿ ಹಬ್ಬದ ಈ ಒಂದು ಸಂಭ್ರಮಾಚರಣೆ ಒಳಗಡೆ ಯುವಜನರ ಒಂದು ಕಾರ್ಯಕ್ರಮ ಏನಿದೆ ಅಲ್ಲ, ಅದು ಪ್ರತಿ ಬುಧವಾರ ನಡೆಯುವಂತ ಕಾರ್ಯಕ್ರಮದ ಒಳಗಡೆ ಆ ವಿಕಾಸ ಯುವಕ ಮಂಡಳದ ಹಿಂದಿನ ಮತ್ತು ಇವತ್ತಿನ ಸದಸ್ಯರುಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕರೆದು ಒಂದು ಗೌರವ ಸೂಚಿಸ್ಬೇಕಂತ ಹೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಹಾಗಾಗಿ ಇವತ್ತಿನ ಕಾರ್ಯಕ್ರಮದೊಳಗಡೆ ಇವತ್ತು ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ವಿನಾಯಕ್ ಸಿ ಅವರು ವಿಕಾಸ ಯುವಕ ಮಂಡಳದ ಸದಸ್ಯರಾಗಿದ್ದಾರೆ. ಬೇರೆ ಬೇರೆ ಸ್ತರಗಳಲ್ಲಿ ಅದನ್ನು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ವಿಕಾಸ
ಬ್ಯಾಂಕು ಆ ರೀತಿಯ ಒಂದು ವಿಕಾಸ್ ಯುವಕ ಮಂಡಳದ ಸದಸ್ಯರಿಗೆ ಗೌರವ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಒಳಗಡೆ ಇವತ್ತು ಅವ್ರನ್ನ ಕರೆದು ಸನ್ಮಾನ ಮಾಡಿ ಅವರಿಗೆ ಒಂದಿಷ್ಟು ಗೌರವ ಸೂಚಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗಾಗಿ ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ವಿನಾಯಕ್ ಸಿ ಅವರಿಗೂ ಸಹಿತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ಮಾದರಿ ಒಳಗಡೆ ಬ್ಯಾಂಕಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಲಿ ಅಥವಾ ಮಾಜಿ ನಿರ್ದೇಶಕರುಗಳು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಬೇಕಂತೇಳಿ ಆಡಳಿತ ಮಂಡಳಿ ತೀರ್ಮಾನ ಕೈಗೊಂಡ ಪ್ರಯುಕ್ತ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅನಂತ್ ಜೋಶಿ ಅವರು ಬ್ಯಾಂಕಿನ ಸಂಸ್ಥಾಪಕ ಆಡಳಿತ ಮಂಡಳಿ ಒಳಗಡೆ ಇದ್ದರು ಮತ್ತು ಅದಾದ ನಂತರ ಮತ್ತೊಂದು 2 ಅವಧಿಗೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದರು. ಇವತ್ತು ಅವರು ಮಾಜಿ ನಿರ್ದೇಶಕರಿದ್ದಾರೆ. ಅವರು ಸಹಿತ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ ಅವರ ಪರಿಚಯದೊಳಗಡೆ ತುಂಬ ಬೇರೆ ಬೇರೆ ಕ್ಷೇತ್ರದ ಅವರ ಪರಿಚಯದ ಅನುಭವಗಳನ್ನ ಇವತ್ತು ಅವರು ಪರಿಚಯದಲ್ಲಿ ಹೇಳಿದ್ದಾರೆ. ಅವರು ಮಾಜಿ ನಿರ್ದೇಶಕರಾದರೂ ಸಹಿತ ವಿಶೇಷವಾಗಿ ಈ ಸರಣಿ ಕಾರ್ಯಕ್ರಮಗಳೇನಿದೆ, ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳೊಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೇ ವಿಶೇಷವಾಗಿ ಈಗ ಸಂಜಯ ವಾಣಿಯ ಜಿಲ್ಲಾ ವರದಿಗಾರರಾಗಿರೋದ್ರಿಂದ ಅದರ ನಮ್ಮ ಕಾರ್ಯಕ್ರಮಗಳ ಪ್ರಚಾರದಾಗೂ ಸಹಿತ ಸಾಕಷ್ಟು ಅವರು ನೆರವಿನ ಹಸ್ತ ನಮಗಿರೋದ್ರಿಂದ ಅವ್ರನ್ನೂ ಸಹಿತ ಅಂದರೆ ಸನ್ಮಾನ್ಯ ಶ್ರೀ ಅನಂತ್ ಜೋಶಿ ಅವ್ರನ್ನೂ ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡು ನಡೆಸ್ಕೊಡ್ಬೇಕಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ, ಮತ್ತೊಮ್ಮೆ ನನ್ನ ಪ್ರಾಸ್ತಾವಿಕ ಮುಗಿಸೋದಕ್ಕಿಂತ ಮುಂಚೆ ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜರವ್ರನ್ನ ಮತ್ತೊಮ್ಮೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಅವರು ನಮ್ಮ ಯುವ ಜನರಿಗೆ ಇವತ್ತಿನ ದಿನದೊಳಗಡೆ ಇವತ್ತಿನ ಆಫ್ಟರ್ ಪೋಸ್ಟ್ ಪ್ಯಾಂಡಮಿಕ್ ನಂತರ ಇರೋವಂಥ ಅವಕಾಶಗಳೇನಿದೆ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಯುವಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾಗರ್. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ವಿಶ್ವನಾಥ್ ಚೇರಿಮಠ್ ಅವರಿಗೆ ಧನ್ಯವಾದಗಳು. ಹಾಗೆ ಒಂದು ಕ್ಷಮೆ ಇರಲಿ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಮಾಜಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅನಂತ್ ಜೋಶಿರವರು. ಹಾಗೆ ಈ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ವಿನಾಯಕ್ ರವರಲ್ಲಿ ಅತಿಥಿ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಸರ್ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಮಾಡಿ ಮಾತಾಡಿ. ವಿನಾಯಕ್ ಅನ್ಮ್ಯೂಟ್ ಮಾಡ್ಬೋದಲ್ಲ? ಮಾತಾಡಿ ಮಾತಾಡಿ ಸರ್. ಸರ್ ನಮಸ್ಕಾರ. ಸರ್ ಕೇಳಿಸ್ತಿದೆ? ಕೇಳಿಸುತ್ತೆ ಸರ್ ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನ ಮಾಡಿದ್ದಕ್ಕೆ ವಿಕಾಸ್ ಬ್ಯಾಂಕ್ ಇಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಾವು ವೃತ್ತಿಯಲ್ಲಿ ಟೈಲರ್ ಆಗಿದ್ದೀವಿ. ಈ ಸಾಂಕ್ರಾಮಿಕ ರೋಗದ ನಂತರ ಏನು ಉದ್ಯೋಗ ಅಭಿವೃದ್ಧಿ ಕೌಶಲ್ಯತೆ ಏನಿದೆ, ಇದರಿಂದ ತೊಂದರೆಯಿಂದ ಭಾಳ ಜನ ತೊಂದರೆ ಅನುಭವಿಸಿದ್ದಾರೆ. ಯುವಕರಿಗೆ ಮುಖ್ಯವಾಗಿ ಹೇಳೋದೇನೆಂದರೆ, ಯಾವುದೇ ತೊಂದರೆ ಬರಲಿ, ಇಂಥ ಸಮಸ್ಯೆನೇ ಬರಲಿ, ಈ ಥರ ಆದಂಥ ಲಾಕ್ಡೌನ್ ಇದರಲ್ಲಿ ಅವ್ರು ಏನು ತೊಂದರೆ ಅನುಭವಿಸ್ತಿದ್ದಾರೆ ಇವರಿಗೆಲ್ಲರಿಗೆ ಅಂದರೆ ಮುಖ್ಯವಾಗಿ ಯಾವುದೇ ಆದಂಥ ಒಂದು ಸಂಘ ಸಂಸ್ಥೆಯಲ್ಲಿ ತೊಡಗಿಸ್ಕೋಬೇಕು. ಅವ್ರನ್ನವರು ಸಮಾಜ ಸೇವೆಗೆ ಆದಷ್ಟು ಸಾಧ್ಯವಾದಷ್ಟು ಮುಂದೆ ಬರಬೇಕು. ಕಷ್ಟ ಅನ್ನೋದು ಈ ಸಮಯದಲ್ಲಿ ಎಲ್ಲರಿಗೂ ಬರುತ್ತೆ. ಸೊ ಪ್ರತಿಯೊಂದಕ್ಕೆ ಒಂದು ಕಷ್ಟದ ಜೊತೆ ಒಂದು ದಾರಿ ಅಂತಲೂ ಇರುತ್ತೆ. ಸಂಘ ಸಂಸ್ಥೆಯಲ್ಲಿ ಬಂದರೆ ಅದಕ್ಕೆ ಒಂದು ಹೇಗೆ ಹೋಗಬೇಕು ಏನು ಅನ್ನೋದಕ್ಕೆ ಒಂದು ದಾರಿನೂ ಗೊತ್ತಾಗುತ್ತೆ. ಈಗ ನಾವು ಉದಾಹರಣೆಗೆ ನಾವು ಲಾಕ್ಡೌನ್ ಆದ ನಂತರ ಉದ್ಯೋಗದಲ್ಲಿ ನಮ್ಮ ಟೈಲರ್ ವೃತ್ತಿಯಲ್ಲಿಯೇ ಭಾಳಷ್ಟು ವ್ಯವಹಾರದ ತೊಂದರೆ ಸ್ಟಾರ್ಟ್ ಆಯಿತು. ಸರಿಯಾಗಿ ಓಪನ್ ಆಗ್ತಾ ಇರಲಿಲ್ಲ ಶಾಪ್ಸು, ಗ್ರಾಹಕರಿಗೆ ತೊಂದರೆ ಆಗೋದು, ನಮಗೂ ಕೂಡ ಭಾಳಷ್ಟು ಸಮಸ್ಯೆಗಳು ಆಗ್ತಾಯಿದ್ವು. ಅದಕ್ಕೆ ನಾವೇನು ಮಾಡಿದ್ವಿ,
ಬೇರೆ ಬೇರೆ ರೀತಿ ನಮಗೆ ಇವಾಗ ಕೊಟ್ಟಿದ್ರು ಮಾಸ್ಕ್ ವಿತರಣೆಗಳಿಗಾಗಿ ಮಾಸ್ಕ್ ರೆಡಿ ಮಾಡೋದು, ಆಮೇಲೆ ಬೇರೆ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ನಾವು ಕೆಲಸ ಕೊಡ್ತಾ ಇದ್ವಿ. ಮನೆಯಲ್ಲೇ ಕುಂತು ಶಾಪ್ ಓಪನ್ ಮಾಡದೇನೆ ಸಮಯದ ಒಳಗಡೆನೆ ಗೌರ್ಮೆಂಟ್ ನಮಗೆ ನಿಗದಿಪಡಿಸಿದಂಥ ಸಮಯದ ಒಳಗಡೆನೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಾವು ಶಾಪ್ ಓಪನ್ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ವಿ. ಮನೆಗೆಲ್ಲರಿಗೂ ಕೆಲಸ ಕೊಡ್ತಾ ಇದ್ವಿ. ಅವ್ರಿಗೂ ಕೂಡ ಹೊರಗಡೆ ಬಂದು ಕೆಲಸ ಮಾಡಿ ದುಡಿಬೇಕು ಅನ್ನೋಂಥ ಒಂದು ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಮನೆಯಲ್ಲೇ ಅವರಿಗೆ ಉದ್ಯೋಗ ಮಾಡೋಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ವಿ. ಇದರಿಂದ ನಮಗೆ ಕೂಡ ಅನುಕೂಲ ಆಯಿತು. ಯಾವುದೇ ರೀತಿ ಲಾಕ್ಡೌನ್ ತೊಂದರೆ ಆಗಿರಲಿಲ್ಲ. ಆಮೇಲೆ ಅದು ಒಂದು ಸಮಸ್ಯೆ. ಇನ್ನೊಂದು, ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಭಾವನೆಯಿಂದ ವಿಕಾಸ್ ಯುವಕ ಮಂಡಳಿ ಇರ್ಬೋದು, ಬೇರೆ ಬೇರೆ ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡ್ಕೊಂಡು ನಾವೇನು ಮಾಡಿದ್ವಿ ಎಲ್ಲ ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಅಂತಂದೇಳಿ ಅವ್ರ ಕಡೆಯಿಂದ ಒಂದು ಸಹಾಯ ಕೋರಿದ್ರೆ ಅವರು ನಮಗೆ ಭಾಳ ಅನುಕೂಲ ಮಾಡಿಕೊಟ್ರು. ನಾವು ಹೊರಗಡೆ ಬಂದು ಆದಷ್ಟು ಪೊಲೀಸರಿಗೆ ಆಗಲಿ ಇಲ್ಲ ಬಡ ಜನಗಳಿಗೆ, ಬುಡಕಟ್ಟು ಜನಾಂಗದವರಿಗೆ ಅವರಿಗೆ ಸಹಾಯ ಮಾಡಬೇಕಂತಂದೇಳಿ ಅವಕಾಶ ಆಯಿತು. ಅದರಲ್ಲಿ ನಮಗೂ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಂಡ್ವಿ. ಸೊ ಕಷ್ಟ ಇದೆ ಅಂತ ಕೊಡೋದಕ್ಕಿಂತ ಪ್ರತಿಯೊಂದರಲ್ಲೂ ಒಂದು ದಾರಿ ಸಿಗುತ್ತೆ ಮಾಡ್ತಾ ಹೋದರೆ. ಯುವ ಜನಗಳು ಮೊದಲನೇದಾಗಿ ಯಾವುದಕ್ಕೂ ಕಷ್ಟ ಬಂದಿದೆ ಅಂತ ಹೆದರ್ಕೊಂಡೆ ಅದರಲ್ಲಿ ಒಂದು ದಾರಿ ಹುಡ್ಕೊಂಡು ದುಡಿಯುವಂಥ ಭಾಳಷ್ಟು ದಾರಿಗಳು ಸಿಗ್ತವೆ. ಹೊರಗಡೆ ಬಂದು ಕೇಳಬೇಕು. ಮೊದಲನೇದಾಗಿ ಸಂಘ ಸಂಸ್ಥೆಗಳು, ಹಿರಿಯರು, ಅನುಭವ ಇರುವಂಥರ ಸಲಹೆ ತಗೊಂಡು ಮಾಡ್ಕೊಂಡು ಹೋದರೆ ಅವರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಜೀವನ ನಡೆಸ್ಬೋದು, ವ್ಯವಹಾರನೂ ನಡೆಸ್ಬೋದು. ವ್ಯವಹಾರಗಳು ಚೆನ್ನಾಗಿ ನಡೀತವೆ ಅಂತ ಹೇಳ್ಬಿಟ್ಟು ಒಂದೆರಡು ಮಾತು ಮುಗಿಸ್ತಾ ಇದ್ವಿ. ಅದೃಷ್ಟಕ್ಕಿಂತ ವಿವೇಕವೇ ಮನುಷ್ಯನನ್ನು ಆಳುವ ಶಕ್ತಿ. ಮಾನವನಿಗೆ ಆಸಕ್ತಿಯ ಆಶೆ ಹಾಗೂ ಪರೋಪಕಾರದ ಬಗ್ಗೆ ಅತಿಥಿ ನುಡಿಗಳನ್ನಾಡಿದ ಶ್ರೀ ವಿನಾಯಕ್ ರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಇಲ್ಲೂರು ಮೋಹನ್ ರಾಜ್ ರವರು ಸಾಂಕ್ರಾಮಿಕ ನಂತರದ ಉದ್ಯೋಗಾವಕಾಶಗಳ ಪರಿಸ್ಥಿತಿ ಎಂಬ ವಿಷಯದ ಕುರಿತು ಮಾಹಿತಿ ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಲೋ, ನಾನು ಮಾತಾಡೋದು ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ದಿಸ್ ಬ್ಯಾಂಕ್. ಹೆಸರಿಗೆ ತಕ್ಕಂಗೆ ವಿಕಾಸ ಯಾವ ಗಳಿಗೆಯಲ್ಲಿ ಹೆಸರಿಟ್ಟರು ಏನೋ 25 ವರ್ಷದಿಂದ ವಿಕಾಸನ ಮಾಡ್ಕೊಂತ ಹೋಗಿ ಇನ್ನು ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಸಂದಿಗ್ಧ ಸ್ಥಿತಿಯಲ್ಲಿ ನನ್ನ ಊರಿನ ಈ ಬ್ಯಾಂಕ್ ಸಣ್ಣದಾಗಿ ಸ್ಟಾರ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಮಾಡಿ ಬೆಳ್ಳಿ ಹಬ್ಬ ಆಚರಣೆಗೊಂಡು ಇನ್ನು ಮುಂದೆ ಮುನ್ನುಗ್ತಾ ಇದೆ ಮತ್ತು ಎಲ್ಲ ಸೇವೆಗಳನ್ನು ಕೊಡ್ತಾ ಇದೆ. ಒಂದು
ಕಮರ್ಷಿಯಲ್ ಬ್ಯಾಂಕ್ನಲ್ಲಿರುವಂಥ ಸೌಲಭ್ಯಗಳನ್ನೆಲ್ಲ ಇವ್ರು ಕೊಡ್ತಾ ಇದ್ದಾರೆ. ಇದು ಭಾಳ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ IT ಸೇವಿನೆಸ್, ಈ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಷ್ಟು IT ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದಾರಂತ ನನಗೆ ಗಮನಿಸಿದ್ರೆ ಭಾಳ ಖುಷಿ ಅನಿಸ್ತು. ಇದರಲ್ಲಿ ನನಗೆ ಒಂದು ಗೊತ್ತಾಗಲಿಲ್ಲ. ಇದರಲ್ಲಿ ನೀವು ಯಾರಾದರೂ ನನಗೆ ಅಪ್ಡೇಟ್ ಮಾಡಿ. ನೀವು ATM ಏನಾದರೂ ಮಾಡಿದ್ದೀರಾ ಸರ್? ಇದೆ ಸರ್, ATM ಇದೆ. ಎಲ್ಲ ಬ್ರಾಂಚ್ನಲ್ಲಿ ATM ಇದೆ. ಎಸ್ ಸರ್, ಆಲ್ 7 ರಿಯಲಿ ಇಟ್ ಇಸ್ ಅಪ್ರಿಷಿಯಬಲ್ ಸರ್. ಯಾಕಂದ್ರೆ ಆ ATM ಟೆಕ್ನಾಲಜಿ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಇಲ್ಲ. ಮತ್ತು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ATM ಮಾಡ್ತಾ ಇದ್ದಾರೆ ಅಂತಂದ್ರೆ ಆ್ಯಕ್ಚುಲಿ ದ ಬ್ಯಾಂಕ್ ಈಸ್ ಪ್ರೋಗ್ರೆಸ್ಸಿಂಗ್ ಅಂತ. ಇದು RBI ಗಮನಕ್ಕೂ ಬಂದಿರುತ್ತೆ. ಅದಕ್ಕೆ ಅವ್ರ ಸಹಕಾರವು ನಿಮಗೆ ಯಾವಾಗಲೂ ಸಿಗ್ತಾ ಇದೆ. ನಿಮ್ಮೊಂದು ಕಾರ್ಯಕ್ರಮ ನೋಡಿಕೊಂಡು, ನೀವು ಮಾಡ್ತಿರೋಂಥ ಆಡಳಿತದ ವೈಖರಿ ನೋಡಿಕೊಂಡು ಅವರು ಯಾವಾಗಲೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ರೀತಿಯಿಂದ ನೀವು ಮುಂದೆ ಹೋಗ್ತಾ ಇದ್ರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇದು ನನಗೆ ಹೆಮ್ಮೆಯ ವಿಷಯ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅದೇ ಊರಿನವನಾಗಿ ಅಲ್ಲಿ ಒಂದು ಬ್ಯಾಂಕ್ ಇಷ್ಟು ಮುಂದುವರಿತಾ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದು, ಇಂಟರ್ನ್ಯಾಷನಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದು ಒಂದು ಯೋಚನೆ ಮಾಡಿದ್ರೆ ಕೆಲವೊಂದು ವಿಷಯಗಳಲ್ಲಿ ಅಲ್ಲೇ ನಮಗೆ ತೊಂದರೆಗಳಾಗ್ತದೆ. ಇಲ್ಲಿ ಯಾವುದೇ ತೊಂದರೆಗಳು ಇಲ್ದೇ ಇಷ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ತುಂಬ ನನಗೆ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನನಗೆ ತಿಳಿದಂಗೆ 121 ಜನ ಭಾಗವಹಿಸಿದ್ದಾರೆ. ಈ ಹೆಚ್ಚಿನ ರೆಸ್ಪಾನ್ಸ್ ಬಂದು ಒಂದೇ ಕಾರಣ ಬ್ಯಾಂಕಿನ ಒಂದು ಉತ್ತಮ ಸ್ಥಿತಿ ಮತ್ತು ಅವ್ರು ಕೊಡುವಂಥ ಸೇವೆಗಳು. ಆ ಸೇವೆಗಳ ವೈಖರಿ ಇದ್ದರೆ, ಯಾಕಂದರೆ ಎಲ್ಲ ಬ್ಯಾಂಕ್ನಲ್ಲಿ ಎಲ್ಲ ಆರ್ಗನೈಸೇಷನ್ ಎಲ್ಲ ಒಂದೇ ಇರುತ್ತೆ, ನಾರ್ಮ್ಸ್ ಎಲ್ಲ ಇರುತ್ತೆ, ನಾವು ಸ್ಟಿಪ್ಯುಲೇಟೆಡ್ ನಾರ್ಮ್ಸ್ನಲ್ಲೂ ಇರ್ತೇವೆ. ಬದಲಾವಣೆ ಒಂದೇ ಏನು ಮಾಡ್ಬೋದು ಅಂದರೆ ನಮ್ಮ ಸೇವೆ. ಆ ಸೇವೆನ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ನಾವು ಚೆನ್ನಾಗಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ತೀವಿ ಮತ್ತು ಅಷ್ಟು ನಾವು ಬೇಗ ಬೇಗ ಬೆಳಿತಾ ಇದ್ದೀವಿ. ಸೊ ಈ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಇದೇ ಒಂದು ಉದಾಹರಣೆ ಅಂತ ನಾನು ತಗೋಬೋದು. ಬ್ಯಾಂಕಿಗೆ ಎಷ್ಟು ಜನ ಆಕರ್ಷಿತರಾಗಿದ್ದಾರೆ ಬಿಕಾಸ್ ಆಫ್ ಓನ್ಲಿ ಒನ್ ಐಟಮ್, ದಟ್ ಈಸ್ ಸರ್ವಿಸ್. ಮೇನ್ ಈಗ ನನಗೆ ಕೊಟ್ಟಿರೋದು ವಿಷಯ ಅಂತಂದರೆ, ವಾಟ್ ವಿಲ್ ಬಿ ದಿ ಪೊಸಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಿಫೋರ್ ಪ್ಯಾಂಡಮಿಕ್, ಡ್ಯೂರಿಂಗ್ ಪ್ಯಾಂಡಮಿಕ್ ಆ್ಯಂಡ್ ಪೋಸ್ಟ್ ಪ್ಯಾಂಡಮಿಕ್. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು IT ಅವರು ಟು ಶೇರ್ ಮೈ ಫೈಲ್. IT ಅವರು ಯಾರಾದರೂ ಇದಾರಂತ ಅನ್ಕೊಂಡಿದ್ದೀನಿ. ಇದ್ದಾರೆ, ಗವಿಸಿದ್ದಪ್ಪ ಅಂತ ಇದ್ದಾರೆ ಸರ್, ಮಾಡ್ತಾರೆ ನೀವು. ಹಾ, ಗವಿಸಿದ್ದಪ್ಪರ ನಾನೀಗ ಪ್ರೆಸೆಂಟ್ ಆಡಿಯನ್ಸ್ ಹೋಗ್ಲಾ? ಹಾಂ ಸರ್. ಗವಿಸಿದ್ದಪ್ಪರೇ, ಎಸ್ ಸರ್, ಎಸ್ ಸರ್. ಪ್ರೆಸೆಂಟ್ Sir, click ಆಡಿಯನ್ಸ್ on- ಅಂತ ಕ್ಲಿಕ್ ಮಾಡ್ಲಾ? ಸರ್, ಕ್ಲಿಕ್ ಆನ್ ಅಪೇರು ಅಂಡ್ ಶೇರ್ ಸ್ಕ್ರೀನ್ ಸರ್, ರೈಟ್ ಸೈಡ್. ಹಲೋ ಸರ್, ಕೇಳಿಸ್ತಾ ಇಲ್ವಾ? ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ. ಸರ್, ಕೇಳಿಸ್ತಾ ಇದೆನಾ? ಈಗ ಕೇಳ್ತಾ ಇದೆ. ನಾನೀಗ ಹಾಂ, ಇಲ್ಲಿ ಪ್ರೆಸೆಂಟ್ ಆಡಿಯನ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಬೇಕಾ? ಹೌದು ಸರ್, ಪ್ರೆಸೆಂಟ್ ಆಡಿಯನ್ಸ್ ಕ್ಲಿಕ್ ಮಾಡಿ. ಪ್ರೆಸೆಂಟ್ ಆಡಿಯನ್ಸ್ ಅಂತ ಕ್ಲಿಕ್ ಮಾಡಿದೆ. ಓಕೆ, ರೈಟ್ ಸೈಡ್ ಶೇರ್ ಸ್ಕ್ರೀನ್ ಸರ್. ಶೇರ್ ಸ್ಕ್ರೀನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದೆ. ಹೌದು ಸರ್. ಹಾಂ ಸರ್. ನೆಕ್ಸ್ಟ್ ಅಲ್ಲಿ ಬ್ಲಾಕ್ ಇಮೇಜ್ ಕಾಣುತ್ತಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿ ಶೇರ್ ಅಲ್ಲಿ ಅಂತ, ಕ್ಲಿಕ್ ಮಾಡಿದೆ. ಆಮೇಲೆ ಶೇರ್ ಅಂತ ಎನೇಬಲ್ ಆಗುತ್ತೆ, ಅದನ್ನ ಶೇರ್ ಮಾಡಿ. ಶೇರ್ ಅಂತ ಹೈಲೈಟ್ ಆಯ್ತು, ಶೇರ್ ಅಂತ ಇದು ಮಾಡಿದೆ. ಓಕೆ, ಈಗ ಮಿನಿಮೈಸ್ ಮಾಡಿ ನೀವು PPT ಸ್ಲೈಡ್ ಶೇರ್ ಮಾಡ್ಬೋದು ಸರ್. ಹಾ, ನನ್ನ PPT ಓಪನ್ ಇದೆ. ಇದು ಮಿನಿಮೈಸ್ ಮಾಡಿ ಸರ್, ಏರ್ಮಿಟ್ ಇಮೇಜ್ ಮಾಡಿ. ಓಕೆ, ಹಾ, ಈಗ ಬಂತು ಅಂತ ಕಾಣುತ್ತೆ. ಹಾಂ, ಓಕೆ, ಈ ಸ್ಲೈಡ್ ಶೋ ಮಾಡಿ. ಓಕೆ ಸರ್, ಕೆಳಗಡೆ ಹೈಡ್ ಮಾಡಿ ಸರ್, ಅದು ಹೈಡ್ ಕ್ಲಿಕ್ ಆನ್ ಹೈಡ್. ಹಾ, ಹೈಡ್ ಅಂತ ಇದು ಮಾಡ್ಲಾ? ಹಾಂ, ಹೈಡ್ ಕ್ಲಿಕ್ ಮಾಡಿ. ಓಕೆ, ಹೈಡನ್ನ ನಾನು ಕ್ಲಿಕ್ ಮಾಡಬೇಕು. ಮಾಡಿ ಸರ್. ಓಕೆ, ಈಗ ಸ್ಕ್ರೀನ್ ಕಾಣ್ತಾ ಇದೆ, ನನ್ನ ಸ್ಕ್ರೀನು? ಹಾ, ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಓಕೆ, ವಾಯ್ಸು ಕ್ಲಿಯರ್ ಇದೆಯಲ್ಲ? ಹಾ, ಕ್ಲಿಯರ್ ಇದೆ ಸರ್. ಓಕೆ, ನೌ ಐ ವಿಲ್ ಸ್ಟಾರ್ಟ್. ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಆದಷ್ಟು ಎರಡೂ ಮಿಕ್ಸ್ ಮಾಡಿ ಆಗ್ಬೋದು ಸರ್, ಆಗ್ಬೋದು.
ಮತ್ತೆ ನನ್ನ ಪ್ರೆಸೆಂಟೇಷನ್ ಹೇಗಿದೆ ಅಂದ್ರೆ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ. ಹಾಗಾಗಿ ಕೆಲವೊಂದ್ಸಲ ಇಂಗ್ಲಿಷ್ನಲ್ಲಿ ಮತ್ತು ಕೆಲವೊಂದ್ಸಲ ಕನ್ನಡದಲ್ಲಿ ಮಾತಾಡ್ತೀನಿ. ಬಟ್ ಅಲ್ಲಿ ಎಲ್ಲಾ ರೀತಿಯಿಂದನೂ ನಿಮಗೆ ಅನುಕೂಲ ಆಗಂಗೆ ಎರಡನ್ನೂ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಏನು ಅಪಾಯ ಇರುತ್ತೆ ಮತ್ತು ನಾನು ಏನು ಹೇಳ್ತಾ ಇದ್ದೀನಿ ಎರಡೂ ನೀವು ಗಮನಕ್ಕೆ ತೊಗೊಂಡ್ರೆ ವಿಷಯದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ ಸರ್. ಯಾ, ಥ್ಯಾಂಕ್ ಯು. ಈಗ ಒಂದು ಸ್ಲೈಡ್ ನೀವು ನೋಡ್ತಾ ಇರ್ಬೋದು. ಸ್ಮಾಲ್ ಥಿಂಕಿಂಗ್ ವೋಂಟ್ ಗೆಟ್ ಯು ಬಿಗ್ ಪ್ಲೇಸಸ್. ಅಂದ್ರೆ ಇದರ ಅರ್ಥ ಬಹಳ ಇದೆ. ನಾವೇನ್ ಮಾಡ್ತೀವಿ ಯಾವಾಗಲೂ ಈ ಥಿಂಕಿಂಗ್ ಅಂದ ತಕ್ಷಣ ಅಥವಾ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೊಂದು ಟಾಸ್ಕ್ ತಗೋಬೇಕಂದ್ರೆ ನಾವು ಫಸ್ಟ್ ಯೋಜನೆ ಮಾಡ್ತೀವಿ. ಯೋಜನೆ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಡೆವಲಪ್ಮೆಂಟ್ಗೆ ಹೋಗ್ತೀವಿ. ಅದಕ್ಕೆ ಕೆಲವೊಂದು ಆರ್ಗನೈಸೇಷನ್ ಈವನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಕೆಲವೊಂದು ಆರ್ಗನೈಸೇಷನ್ ಅಲ್ಲಿ ಆ ಚುಕ್ಕಾಣಿ ಹಿಡಿದಂಥ ಜನರ ಮುಖಾಂತರ ಅದು ಸಕ್ಸಸ್ ಆಗ್ಬೋದು. ಕೆಲವೊಂದರಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ವೆನ್ ವಿ ಕಾನ್ಸಂಟ್ರೇಟ್ ಓನ್ಲಿ ಆನ್ ಯೋಜನೆ ಮತ್ತು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪ ನಮಗೆ ಅಡೆತಡೆಗಳು ಆಗ್ತವೆ. ಅಡೆತಡೆಗಳು ಯಾಕೆ ಉಂಟಾಗ್ತವೆ ಅಂದ್ರೆ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ನಾವು ಮರ್ತ್ಬಿಟ್ಟಿರ್ತೀವಿ. ಅದೇನು ಅಂತಂದ್ರೆ ವಾಟ್ ವಿ ಪ್ಲಾನ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಯೋಚನೆ ಮಾಡೋ ಬದಲು ಸ್ವಲ್ಪ ಥಿಂಕ್ ಮಾಡ್ಬೇಕು. ಆ ಥಿಂಕ್ ಯಾವಾಗ ಮಾಡಲ್ಲ ಅಂತಂದ್ರೆ ನಮಗೆ ಡೆವಲಪ್ಮೆಂಟ್ ಸ್ವಲ್ಪ ದೂರ ಆಗ್ತಾ ಇದೆ. ಅದಕ್ಕೆ ದಟ್ಸ್ ವೈ ಇಟ್ ಇಸ್ ಇನ್ ಶಾರ್ಟ್ ಟರ್ಮ್ ಇಟ್ ಈಸ್ ಪ್ರೆಸೆಂಟೆಡ್ ಆಸ್ PTD. ಸೊ ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಈಗ P&D ಡಿಪಾರ್ಟ್ಮೆಂಟ್ ಹೋಗಿ PTD ಡಿಪಾರ್ಟ್ಮೆಂಟ್ ಅಂತೂ ಬದಲಾವಣೆ ಆಗ್ತದೆ. ಯಾಕಂದ್ರೆ ಈ ಥಿಂಕಿಂಗ್ ಎಷ್ಟು ಕೆಪಾಸಿಟಿ ಇರುತ್ತೆ, ನಮಗೆ ಎಷ್ಟು ಆಲೋಚನೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಆ ಐಡಿಯಾಸ್ ಇಂದ ನಾವು ಏನ್ ಮಾಡ್ಬೋದು, ಯಾವ್ದಾದ್ರೂ ಅಚೀವ್ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಸ್ಮಾಲ್ ಥಿಂಕಿಂಗ್ ವೋಂಟ್ ಗೆಟ್ ಬಿಗ್ ಪ್ಲೇಸಸ್. ಸಣ್ಣ ಆಲೋಚನೆ ನಮಗೆ ದೊಡ್ಡ ದೊಡ್ಡ ಸ್ಥಾನಗಳನ್ನು ಕೊಡ್ಲಿಕ್ಕಿಲ್ಲ. ಆದ್ರೆ ಆ ಸ್ಮಾಲ್ ಥಿಂಕಿಂಗ್ ಅನ್ನು ನಾವು ಸ್ಟಾರ್ಟ್ ಮಾಡೋದು ಮರ್ತ್ಬಿಟ್ರೆ ವಿಲ್ ನಾಟ್ ಬಿ ಥಿಂಕಿಂಗ್ ಬಿಗ್. ಸೊ ವೆದರ್ ಇಟ್ ಇಸ್ ಅ ಸ್ಮಾಲ್ ಆರ್ ಬಿಗ್, ದ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ವಿ ಥಿಂಕ್ ದೆನ್ ಓನ್ಲಿ ವಾಟ್ ಎವರ್ ವಿ ಪ್ಲಾನ್ ದೇರ್ ವಿಲ್ ಬಿ ಅ ಡೆವಲಪ್ಮೆಂಟ್. After having said this one and coming directly to the today's subject, and is there any connection between planning, thinking and development and about what the issues now ಏನು ಇವತ್ತು ಪ್ರಾಬ್ಲಮ್ ಅನ್ಕೊಂಡಿದೀವ, ಜಾಬ್ ಆಪರ್ಚುನಿಟಿ ಹೇಗಿದೆ ಕೋವಿಡ್ ನಂತರ ಮತ್ತು ಕೋವಿಡ್ ಇರಬೇಕಾದ್ರೆ ಆಮೇಲೆ ಕೋವಿಡ್ಗಿಂತ ಮುಂಚೆ. ಈಗ ಇಲ್ಲೇ ಒಂದು ಮೇಲೆ ನೀವು ನೋಡ್ತಾ ಇರೋದು ಜಾಬ್ ಇಮ್ಯಾಜಿನ್ಸ್ ಆಪರ್ಚುನಿಟೀಸ್ ಅಂತ. ಆ ಜಾಬ್ನ ನಾನು ಬೆನ್ನೆತ್ತು ಹೋಗಿದ್ರೆ ನಮ್ಮ ಇಮ್ಯಾಜಿನೇಷನ್ಸ್ ಒಳ್ಳೊಳ್ಳೆ ಇಮ್ಯಾಜಿನೇಷನ್ ಬರುತ್ತೆ. ಆ ಇಮ್ಯಾಜಿನೇಷನ್ ಇಂದ ನನಗೆ ಅಪರ್ಚುನಿಟಿ ಸಿಗುತ್ತೆ. ಆ ಇಮ್ಯಾಜಿನೇಷನ್ಗೂ ಮತ್ತು ನಾವು ಹಂಟ್ ಮಾಡೋದಕ್ಕೂ ನಡುವೆ ನಾವು ನಮ್ಮ ಇಮ್ಯಾಜಿನೇಷನ್ ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಆ ಇಮ್ಯಾಜಿನೇಷನ್ ನಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಆ ಇಮ್ಯಾಜಿನೇಷನ್ ಹಿಂದೆ ನಾವು ಏನು ಸತ್ವ ಇರಬೇಕು. ಇಮ್ಯಾಜಿನೇಷನ್ ಹಿಂದೆ ಸುಮ್ಮನೆ ಇಮ್ಯಾಜಿನ್ ಮಾಡಿದ್ರೆ ಏನಾಗಲ್ಲ. ಆ ಇಮ್ಯಾಜಿನೇಷನ್ ವಾಟ್ ಎವರ್, ಇಟ್ಸ್ ನಾಟ್ ಓನ್ಲಿ ಜಾಬ್ ಹಂಟಿಂಗ್. ಅಲ್ಲಿ ನಮಗೆ ಪಾಸಿಟಿವ್ ಆರ್ ನೆಗೆಟಿವ್ ನಮ್ಮ ಅಟಿಟ್ಯೂಡ್, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದೀವ, ಪಾಸಿಟಿವ್ ಆಗಿ ಇಮ್ಯಾಜ್ ಮಾಡ್ತಿದೀವ, ಅಥವಾ ಯಾವ ರೀತಿ ನಾವು ಇಮ್ಯಾಜಿನ್ ಮಾಡ್ತಾರೆ ಅದ್ರ ಮೇಲೆ ಇರುತ್ತೆ. ಸೊ ನಾವು ಪಾಸಿಟಿವ್ ಅಂತ ಮಾಡಿದ್ರೆ, ನೀವು ಅಲ್ಲಿ ಕೆಲವೊಂದು ಲೆಟರ್ಗಳು ರೆಡ್ ಮಾಡಿದ್ವಿ, JIO ಅಂದ್ರೆ ನಮ್ಮ ಪಾಸಿಟಿವ್ ಇಮ್ಯಾಜಿನೇಷನ್ ಇದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ರಿಸಲ್ಟ್. ಏನ್ ರಿಸಲ್ಟ್ ಇರುತ್ತೆ? ವಿ ಕ್ಯಾನ್ GO ಈಸಿಲಿ, ಅಂದ್ರೆ ಸುಲಭವಾಗಿ ನಾವು ನಮ್ಮ ಲೈಫನ್ನ, ಪ್ರೊಫೆಷನಲ್ ಲೈಫ್ ಆಗ್ಬೋದು, ಪರ್ಸನಲ್ ಲೈಫ್ ಆಗ್ಬೋದು, ನಾವು ಎಂಜಾಯ್ ಮಾಡ್ಬೋದು. ಸೊ ಅದಕ್ಕೆ ನಾವು ಪಾಸಿಟಿವ್ ಅಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾಸಿಟಿವ್ ಅಟಿಟ್ಯೂಡ್ ನಮಗೆ ಹೇಗೆ ರೀತಿ ಇರ್ಬೇಕಂದ್ರೆ ಇಟ್ಸ್ ನಾಟ್ ಓನ್ಲಿ ಎನ್ ಆರಿಜಿನೆಂಟಲ್ ಥಿಂಕಿಂಗ್, ದ ಥಿಂಕಿಂಗ್ ಶುಡ್ ಆಲ್ಸೋ ಬಿ ಎ ವರ್ಟಿಕಲ್. ಅಂದ್ರೆ ಆರ್ಜೆಂಟಲ್ ಆಗಿರ್ಬೇಕು, ವರ್ಟಿಕಲ್ ಸರ್ವತೋಮುಖವಾಗಿ ನಾವು ಯೋಚನೆ ಮಾಡಿದ್ವು. ಅವಾಗೆ ನಮಗೆ ವಾಟ್ ವಿ ಕಾಲ್ ಆಸ್ ದೇರ್ ವಿಲ್ ಬಿ ಎ GO easy life. Having said this one, there is a direct impact on this GO or the job which we do. There are two aspects. One though IQ and EQ. What is IQ and what is EQ? And ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಿ IQ should map to the EQ. ಅಂಡ್ ಹೇಗೆ ಮ್ಯಾಪ್ ಮಾಡಬೇಕು, ಮ್ಯಾಪ್ ಮಾಡೋದಂದ್ರೆ ಏನು,
ಯಾವ ರೀತಿಯಿಂದ ಮ್ಯಾಪ್ ಮಾಡಬೇಕು, ಮ್ಯಾಪ್ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬರುತ್ತೆ, ಯಾವ ರೀತಿ ರಿಸಲ್ಟ್ ಬರಬೇಕು, ಆ ರಿಸಲ್ಟ್ಸ್ ಬಂದ್ಮೇಲೆ ಏನು ಮಾಡಬೇಕು. ನಾವು ಯಾವುದೇ ಫೀಲ್ಡ್ನಲ್ಲಿ ಇರಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ನಾವು ರಿಸಲ್ಟ್ ಹಿಂದೆ ಹೋದಾಗೆ ದೇರ್ ಆರ್ ಓನ್ಲಿ 2 ಥಿಂಗ್ಸ್. ಒಂದು, ರಿಸಲ್ಟ್ ಅಚೀವ್ ಮಾಡೋದಕ್ಕಿಂತ ಮುಂಚೆ ಹಂಬಲ ಇರಬೇಕು. ಇಂಗ್ಲೀಷ್ನಲ್ಲಿ ನಾವು ಡಿಸೈರ್ ಅಂತೀವಿ. ಕೆಲವೊಂದು ಮೇಲೆ ಏನಾಗುತ್ತೆ, ಹಂಬಲ ಆಗುತ್ತೆ, ನಾವು ಹೋಗ್ತೀವಿ, ರಿಸಲ್ಟ್ ಸಿಗುತ್ತೆ, ಆ ಡಿಸೈರ್ನೆಸ್ ಫುಲ್ಫಿಲ್ ಆಗುತ್ತೆ. ಆ ಡಿಸೈರ್ ಜೊತೆಗೆ ನಾವು ಡಿಸಿಷನ್ ತೊಗೊಳ್ತೀವಿ, ಡಿಸಿಷನ್ ತೊಗೊಂಡ್ಮೇಲೆ ಡಿಟರ್ಮಿನೇಷನ್ ಮಾಡ್ತೀವಿ. ಅದೆಲ್ಲ ಕೂಡ ನಮಗೆ ಎಸ್ ನಾವೇನು ಅನ್ಕೊಂಡಿರ್ತೀವಿ, ನಮ್ಮ ಹಂಬಲ ಸಾಧನೆಯ ಮಾರ್ಗದಲ್ಲಿ ನಡೀತಾ ಇದೆ. ಅಚೀವ್ ಆದ್ಮೇಲೆ ಇನ್ನೊಂದು ಮುಖ್ಯ ಇದೆ. ಆ ಪ್ರೊನೌನ್ಸಿಯೇಷನ್ ಅಲ್ಲಿ ಒಂದೇ ತರ ಇದೆ. ಒಂದು ಹಂಬಲ ಇರಬೇಕು. ರಿಸಲ್ಟ್ ಅಚೀವ್ ಮಾಡಿದ್ಮೇಲೆ ಐ ಶುಡ್ ಬಿ ಹಂಬಲ್. ಹಂಬಲ್ನೆಸ್ ಏನಿದೆ ಅಂದ್ರೆ, ಯಾಕಂದ್ರೆ ಕೆಲವೊಂದ್ ಕಡೆ ನಾವು ಓದಿರ್ಬೋದು ಅಥವಾ ಕೇಳಿರ್ಬೋದು, ರೀಚಿಂಗ್ ಟಾಪ್ ಪೊಸಿಷನ್ ಈಸ್ ಈಸಿ ಬಟ್ ರಿಟೈನಿಂಗ್ ದ ಟಾಪ್ ಪೊಸಿಷನ್ ಈಸ್ ಎ ಡಿಫಿಕಲ್ಟ್ ಟಾಸ್ಕ್. ನಮಗೆ ಹಂಬಲ ಮತ್ತು ಹಂಬಲ್ ಇವೆರಡನ್ನ ಸಾಥ್ ಕೊಟ್ರೆ ಎಸ್ ಡೆಫಿನೆಟ್ಲಿ ಇದೇನಾಗುತ್ತೆ, ಅಲ್ಲೇ ನಮ್ಗೆ ಐ ಕ್ಯೂ ಬೆಳೆಯುತ್ತೆ. ಐ ಕ್ಯೂ ಅಂದ್ರೆ ಏನು ಅಂತ ಸ್ವಲ್ಪ ವಿಚಾರ ಮಾಡೋಣ. ಅದಾದ್ಮೇಲೆ ಈ ಐ ಕ್ಯೂ ಮತ್ತು ಇ ಕ್ಯೂನ ಕೂಡಿಸ್ಬಿಟ್ಟು ನಮಗೆ ಜಾಬ್ ಹೆಂಗೆ ಸಿಗುತ್ತೆ, ಆ ಜಾಬ್ನಲ್ಲಿ ಹೇಗಿರಬೇಕು, ಯಾವ ಅಪರ್ಚುನಿಟಿ ಇರುತ್ತೆ, ಅಪರ್ಚುನಿಟಿನ ನಾವು ಅದನ್ನ ಸಾಕಾರಗೊಳಿಸ್ಬೇಕಂದ್ರೆ ನಮ್ಮಲ್ಲಿರುವಂಥ ಕೆಲವೊಂದು ಕೌಶಲ್ಯಗಳನ್ನು, ಸ್ಕಿಲ್ಸ್ ಅಂತೀವಿ. ಆ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಸ್ಕಿಲ್ನ ನಾವು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ, ಈ ಪ್ಯಾಂಡಮಿಕ್ ಅಂತ ಏನಿದೆಯಲ್ಲ, ದ ಪ್ಯಾಂಡಮಿಕ್ ಕ್ಯಾನ್ ಬಿ translated into what we call it as endemic. ಈ ಪೆಂಡಮಿಕ್ಗೂ ಮತ್ತು ಎಂಡಮಿಕ್ಗೂ ಏನು ಡಿಫ್ರೆನ್ಸ್ ಜಸ್ಟ್ ವಿಲ್ ಡಿಸ್ಕಸ್. ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಐ ಕ್ಯೂ ಮತ್ತು ಯು ಕ್ಯೂಗೆ ಸಂಬಂಧಗಳು ಹೇಗಿರಬೇಕು ಅನ್ನೋದು ಸ್ವಲ್ಪ ವಿಚಾರ ಮಾಡೋಣ. ಕ್ರೈಸಿಸ್ ಆಲ್ವೇಸ್ ವಿಲ್ ಬಿ ದೇರ್. ಕ್ರೈಸಿಸ್ ಏನು ಮಾಡುತ್ತೆ ನಮಗೆ, ಆಲ್ವೇಸ್ ನಮ್ಮ ಕರೆಂಟ್ ಟಾಪ್ ಪ್ರಾಕ್ಟೀಸಸ್ ಏನಿರುತ್ತೆ, ನಾವು ಏನು ಯೋಚನೆ ಮಾಡ್ತಿರ್ತೀವಿ, ಯಾವ ರೀತಿ ಅಭ್ಯಾಸಗಳು ಮಾಡ್ಕೊಳ್ತೀವಿ, ಆ ಅಭ್ಯಾಸಗಳನ್ನ ನಾವು ಆಗಾಗ ನಾವು ಅದನ್ನ ರಿವ್ಯೂ ಮಾಡ್ಬೇಕು, ರೀಲುಕ್ ಮಾಡಬೇಕು. ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೀನೋ ಇಲ್ಲೋ, ಅದು ನನಗೆ ಒಳ್ಳೆ ರಿಸಲ್ಟ್ ಕೊಡುತ್ತೋ ಇಲ್ಲೋ. ಕೆಲವೊಂದು ಟೈಮ್ನಲ್ಲಿ ಪ್ಯಾಂಡಮಿಕ್ ಸಿಚುವೇಶನ್ ಟೈಪ್ ಬಂದಾಗ ಸಡನ್ಲಿ ವಿ ಗಾಟ್ ಹಿಟ್. ನಾವು ಯಾರು ಯೋಚನೆ ಮಾಡೋದಿಲ್ಲ, ಎಲ್ಲ ಸರಾಗವಾಗಿ ನೋಡ್ತಾ ಇದೆ ಅಂತ ಹೇಳ್ತಾ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಇಂಥವು ಯಾವ್ದಾದ್ರು ಸಿಚುವೇಶನ್ ಬಂದಾಗೆ ನಾವು ಏನ್ ಮಾಡಬೇಕು, ಅವಾಗೆ ನಮ್ಗೆ ಒಂದೇ ಒಂದು ದ ಥಿಂಕಿಂಗ್ ವಿಲ್ ಹೆಲ್ಪ್ ಅಸ್. ವಾಟ್ ವಿ ಪ್ಲಾನ್ ಅಂಡ್ ವಾಟ್ ವಿ ಟ್ರೈ ಟು ಡೆವಲಪ್, ಆ ಥಿಂಕಿಂಗ್ ಒಂದು ಯೋಚನೆ ಬಂದ್ರೆ ಆ ಒಂದು ಥಿಂಕಿಂಗ್ ನಮಗೆ ಕರೆಂಟ್ ಪ್ರಾಕ್ಟೀಸಸ್ ವೆದರ್ ದೇ ಆರ್ ರಿಲೆವೆಂಟ್, ಈಗಿನ ಜಗತ್ತಿಗೆ, ಈಗಿನ ಒಂದು ಸಂದರ್ಭಕ್ಕೆ, ಈಗಿನ ಒಂದು ಸಿಚುವೇಶನ್ಗೆ ಅದು ಸರಿಯಾಗಿ ಇರುತ್ತಾ ಇಲ್ಲ ಅಂತ ಸ್ವಲ್ಪ ನಾವು ಅವಾಗ ಮಾಡ್ಕೊಂಡು ಹೋದ್ರೆ ನಮ್ಮ ಕಂಪ್ನಿಗಳು, ಕಂಪ್ನಿಲಿರುವ ಜನರು ಸಹಿತ ಇದನ್ನ ನಾವು ಆಗಿಂದಾಗಿ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ, ಎಸ್ ನಾವು ಪ್ರದರ್ಶನ ಮಾಡಬೇಕು, ಎಸ್ ನಾವು ಸಮರ್ಥರಿದ್ದೀವಿ. ಅವಾಗ ಏನಾಗುತ್ತೆ, ಎಂಥ ಪೆಂಡಮಿಕ್ ಇಶ್ಯೂ ಬಂದರೂ ಏನೂ ಆಗಲ್ಲ. ನಮ್ಮ ಜಾಬ್ಗಳು ಹಾಗೆ ಇರುತ್ತೆ, ಜಾಬ್ ಆಪರ್ಚುನಿಟಿನ ಜಾಸ್ತಿ ಕ್ರಿಯೇಟ್ ಮಾಡ್ಬೋದು. ಯಾವುದೇ ಸಡನ್ ಇಂಪ್ಯಾಕ್ಟ್, ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ನೆಗೆಟಿವ್ ಇಂಪ್ಯಾಕ್ಟ್ನಲ್ಲಿ ನಾವೇನ್ಕೊಂಡ್ಬಿಡ್ತೀವಿ, ಬರೀ ನೆಗೆಟಿವ್ ಆಗ್ತಾ ಇದೆ. ನೋ, ನಾವು ಅದನ್ನು ವಿಶ್ಲೇಷಣೆ ಮಾಡಿದ್ರೆ, ಅನಲೈಸ್ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಸಹಿತ ಇರುತ್ತೆ. ಸಲೊಂಟಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ನಾವು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಹೇಳಿ ನಾವು ಕಾಂಪ್ಲೇಸೆಂಟ್ ಆದರೆ, ಮೈ ಮರ್ತ್ಕೊಂಡ್ರೆ ಅಲ್ಲಿನೂ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಬರುವಂತ ಯೋಚನೆ ಇರುತ್ತೆ. ಇವೆರಡನ್ನ ನಾವು ವಿಚಾರ ಮಾಡಿದಾಗ ನಾವು ಸ್ವಲ್ಪ ಹುಷಾರಾಗಿದ್ರೆ, ಎಸ್ ನಾನು ಮಾಡ್ತಾ ಇರೋ ಕೆಲಸ, ನಾನು ಮಾಡ್ತಾ ಇರೋಂಥ ಕೌಶಲ್ಯಗಳು, ನನ್ನಲ್ಲಿರುವಂಥ ಸ್ಕಿಲ್ಗಳು ಅದು ಈಗಿನ ಪರಿಸ್ಥಿತಿಗೆ ಹೊಂದುತ್ತಾ, ಅದರಿಂದ ನನಗೆ ಬೇಕಾದ ರಿಸಲ್ಟ್ ಬರುತ್ತಾ ಇಲ್ಲ ಅಂತ ನಾನು ಅವಾಗ ಯೋಚನೆ ಮಾಡಿದ್ರೆ ಅಲ್ಲಿ ನಮಗೇನಾಗುತ್ತೆ, ಐ ಕ್ಯೂ ಅನ್ನೋದು ಡೆವಲಪ್. ವಾಟ್ ಈಸ್ ದಿಸ್ ಐ ಕ್ಯೂ? ನಾನು ಆಗಲೇ 2-3 ಸಲ ಹೇಳಿದೆ. ಐ ಕ್ಯೂ ಇಸ್ ನಥಿಂಗ್ ಬಟ್ ಇಂಟೆಲಿಜೆನ್ಸ್ ಕೋಶೆಂಟ್. ಎಲ್ಲ ಜನರಿಗೂ ಒಂದು ಆ ಇಂಟೆಲಿಜೆನ್ಸಿ ಅಂತ ಅನ್ನೋದು ಒಂದು ಇರುತ್ತೆ. ನಾವು ಅದನ್ನ ಯಾವ ರೀತಿನ ತಿದ್ದುತ್ತೀವಿ, ಅದನ್ನ ಆಗಿಂದಾಗಿ ಶಾರ್ಪನಿಂಗ್ ಮಾಡ್ತೀವಿ. ಆ ಶಾರ್ಪನಿಂಗ್ ಮಾಡ್ದಂಗೆಲ್ಲ ಆ ಕೋಶೆಂಟ್ ಬೆಳೆಯುತ್ತೆ. ಆ ಇಂಟೆಲಿಜೆನ್ಸ್ ಕೋಶೆಂಟ್ ನಮ್ಮಲ್ಲಿ ಜಾಸ್ತಿ ಆದರೆ ನಮ್ಮಲ್ಲಿ ಡೆಫಿನೆಟ್ಲಿ ಎಂಪ್ಲಾಯ್ಮೆಂಟ್ ಕೋಶೆಂಟ್, ಎಂಪ್ಲಾಯಬಿಲಿಟಿ ಕೋಶೆಂಟ್ ಆಲ್ಸೋ ವಿಲ್ ಇನ್ಕ್ರೀಸ್. ಹಾಗಾದ್ರೆ ಇಂಟೆಲಿಜೆನ್ಸ್ ಕೋಶೆಂಟ್ ಹೇಗೆ ತಯಾರು ಮಾಡಬೇಕು, ಅದರಿಂದ ನಾವು ಎಂಪ್ಲಾಯಬಿಲಿಟಿ ಕೋಶೆಂಟ್ ಹೇಗೆ ನಾವು
ಹೆಚ್ಚಿನ ರೀತಿಯಿಂದ ಮಾಡ್ಕೋಬಹುದು ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಟು ಇನ್ಕ್ರೀಸ್ EQ, ಜಾಬ್ ಸೀಕರ್ಸ್ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿರುವಂತ ಸ್ವಯಂ ಸಾಮರ್ಥ್ಯಗಳು ಮತ್ತು ಬೇರೆ ಕಡೆಯಿಂದ ನಾವು ತಗೊಂಡಂತ ಸಾಮರ್ಥ್ಯಗಳು ಮತ್ತು ನಮ್ಮ ಇತಿಮಿತಿಗಳನ್ನು ಅದರಲ್ಲಿ ಕೆಲವೊಂದು ನಾವು ಬೆಳೆಸ್ಕೊಂಡಂತ ಅಥವಾ ಬೇರೆ ನೋಡಿ ತಿಳ್ಕೊಂಡಂತ ಅಥವಾ ಆ ಭಗವಂತ ನಮಗೆ ಬರ್ಬೇಕಾದ್ರೆ ಭೂಮಿ ಬರ್ಬೇಕಾದ್ರೆ ಕೆಲವೊಂದು ಸೆಟ್ ಆಫ್ ಸ್ಕಿಲ್ಸ್ ಕೊಟ್ಟಿರ್ತಾನೆ. ಆ ಸ್ಕಿಲ್ಸ್ನ ನಾವು ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಿ ಲಿಂಕ್ ಮಾಡಿ ಮ್ಯಾಪ್ ಮಾಡಿಕೊಂಡು ಹೋಗ್ಕೊಂತ ಹೋದ್ರೆ ಅದೇನಾಗುತ್ತೆ, IQ ವಿಲ್ ಬಿ ಮ್ಯಾಪ್ ಟು EQ. ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ನಾವು ಅದನ್ನ ಜಾಸ್ತಿ ಮಾಡ್ಬೋದು. ಈ EQನ ಕೋವಿಡ್ ಅಥವಾ ಬೇರೆ ಯಾವುದಾದ್ರು ಕನ್ಸರ್ನ್ ಬಂದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಏನೋ ಆಯ್ತಾ ಅಂತ. ನೋ, ಇದನ್ನ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಒಂದು 4 ಅಂಶಗಳನ್ನು, ಮುಖ್ಯವಾಗಿ 4 ಅಂಶಗಳನ್ನ ನಾವು ಯಾವಾಗ್ಲೂ ನಾವು ಮನವರಿಕೆ ಮಾಡ್ಕೋಬೇಕು, ಅದ್ರ ಹಿಂದೆ ಹೋಗ್ತಾ ಇರ್ಬೇಕು. ಅದಕ್ಕೆ CVAU ಥಿಯರಿ ಅಂತಾರೆ. ಈ CVAU ಥಿಯರಿ ಏನಂದ್ರೆ ದ ಪ್ರಾಬ್ಲಮ್ ಆರ್ ದಿ ನೆಗೆಟಿವ್ ಇಂಪ್ಯಾಕ್ಟ್ ಆರ್ ಸಡನ್ ಚೇಂಜ್ ಈಸ್ ಬಿಕಾಸ್ ಆಫ್ CVAU. ಸಿ ಅಂದ್ರಲ್ಲಿ ಕಾಂಪ್ಲೆಕ್ಸಿಟಿ, ಒಂದು ವಾಲಟಿಲಿಟಿ, ಯು ಅಂದ್ರೆ ಅನ್ಸರ್ಟನಿಟಿ ಅಂಡ್ ಆಂಬಿಗ್ಯುಟಿ. ಇದು ಹೇಗಿರುತ್ತೆ ಅಂದ್ರೆ ಕಾಂಪ್ಲೆಕ್ಸಿಟಿ ನಾವೇನೋ ಅನ್ಕೊಂಡು ಹೋಗಿರ್ತೀವ ಅದು ಏನೋ ಆಗುತ್ತೆ. ಅದೇ ರೀತಿ ಅನ್ಸರ್ಟನಿಟಿನಲ್ಲಿ ನಾವು ಏನೋ ಬೆಳಿಗ್ಗೆ ಬಂದು ಇವದೆಲ್ಲ ಮಾಡಬೇಕು ಪ್ಲಾನ್ ಮಾಡ್ಬೇಕು ಅನ್ಕೊಂಡಿರ್ತೀವ, ಸಡನ್ ಆಗಿ ದೇರ್ ವಿಲ್ ಬಿ ಸಮ್ ಚೇಂಜ್. ಆ ಚೇಂಜ್ ಏನಿರುತ್ತಲ್ಲ, ಚೇಂಜ್ ಇಸ್ ರಿಯಲ್ ಚಾಲೆಂಜ್. ನಾವು ಚಾಲೆಂಜನ್ನಾಗಿ ತಗೊಂಡು ಚೇಂಜನ್ನ ನಾವು ಚಾಲೆಂಜಿಗೆ ತಗೊಂಡು ಅನ್ಸರ್ಟಿನ್ ಆಗಿ ನಾವು ಚೇಂಜ್ನ ಫೇಸ್ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ಬಹಳ ಸಲ ನಮಗೆ ಅನ್ಸರ್ಟಿನಿಟಿ ಬಂದಾಗೆ ನಾವು ಆ ಅನ್ಸರ್ಟಿನಿಟಿ ಇಸ್ ನಥಿಂಗ್ ಬಟ್ ಎ ಚಾಲೆಂಜ್. ಆ ಚಾಲೆಂಜ್ನ ನಾವು ಆ ಚೇಂಜ್ನ ನಾವು ಚಾಲೆಂಜ್ ಆಗಿ ತಗೋಬೇಕು. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂದ್ರೆ ನಾವು ಈ ಚೇಂಜ್ ವಿಷಯ ಬಂದಾಗೆ ನಾವೇನ್ ಮಾಡ್ತೀವಿ, ವಿ ಚೇಂಜ್ ದ ಫೇಸ್. ನಮ್ಮ ಮುಖವಾಡವನ್ನು ಬದಲಿಸ್ಲಿಕ್ಕೆ ಮಾಡ್ತೀವಿ. ನೋ, ದಟ್ಸ್ ನಾಟ್ ರಿಕ್ವೈರ್ಡ್. ನಾವು ಫೇಸ್ ಚೇಂಜ್ ಮಾಡೋದು ಬೇಡ, ಬಟ್ ಏನ್ ಮಾಡ್ಬೇಕು, ಫೇಸ್ ದ ಚೇಂಜ್ ಮಾಡ್ಬೇಕು. ಸ್ವಲ್ಪ ಅದ್ರಲ್ಲಿ ವ್ಯತ್ಯಾಸ. ನಾವು ಯಾವಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡ್ರೆ ಅಲ್ಲಿ ನಮಗೆ ವಾಲಟಿಲಿಟಿ ಇರಲ್ಲ ಮತ್ತು ಆಂಬಿಗ್ಯುಟಿ ಇರಲ್ಲ. ಹ್ಯಾವಿಂಗ್ ಸೆಡ್ ಆಲ್ ದೀಸ್ ಥಿಂಗ್ಸ್, ಇಷ್ಟೆಲ್ಲ ಹೇಳಿದ್ಮೇಲೆ ಈ ವಾಲಟಿಲಿಟಿ ಮತ್ತು ಆಂಬಿಗ್ಯುಟಿ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ವಾಲಟಿಲಿಟಿ ಅಂತಂದ್ರೆ ಇವತ್ತಿದೆ, ಕಣ್ಮುಂದೆ ಕಾಣ್ತಾ ಇರುತ್ತೆ, ಈ ಕ್ಷಣದಲ್ಲೇ ನಾನು ಅದನ್ನ ನಂಬಿ ಏನೋ ಒಂದು ಪ್ಲಾನ್ ಮಾಡ್ತಿರ್ತೀನಿ, ಅದು ಫಟ್ ಅಂತ ಹೋಗ್ಬಿಡುತ್ತೆ. ಸೊ ದಟ್ ಇಸ್ ವಾಲಟೈಲ್. ದ ಫಸ್ಟ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ಬೇಕಂದ್ರೆ ವಾಲಟಿಲಿಟಿ ಬಗ್ಗೆ, ಒಂದು ಪೆಟ್ರೋಲು ಮತ್ತು ಡೀಸೆಲ್ ಬಗ್ಗೆ ನಾವು ಕಂಪೇರ್ ಮಾಡಿದ್ರೆ, ಪೆಟ್ರೋಲು ಮತ್ತು ಡೀಸೆಲ್ ಒಂದು ಡ್ರಾಪ್ ಯಾವ್ದಾದ್ರು ಒಂದು ಪ್ಲೇನ್ ಮೇಲೆ ಹಾಕಿ ನಿಮಗೆ ಪೆಟ್ರೋಲ್ ಹಾಕಿದ ತಕ್ಷಣಲ್ಲೇ ಹೋಗ್ಬಿಡುತ್ತೆ. ದಟ್ ಈಸ್ ವಾಲಟೈಲ್, ಮೋರ್ ವಾಲಟೈಲ್. ಅಂದ್ರೆ ಇದೆ ಅನ್ನೋದ್ರೆ ಹೋಗ್ಬಿಡುತ್ತೆ. ಡೀಸೆಲ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಾಲಟಿಲಿಟಿ. ಆಂಬಿಗ್ಯುಟಿ ಅಷ್ಟೇ. ಕೆಲವೊಂದ್ಸಲ ಆಂಬಿಗ್ಯುಟಿ ಏನಾಗುತ್ತೆ ಅಂದ್ರೆ, ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ನ್ಯೂಸ್ ಕೊಟ್ಟರು, ಯಾರೋ ಒಂದು ಸುದ್ದಿ ಮಾಡಿದ್ರು, ಇದನ್ನ ನಂಬಿಕೊಂಡು ಮತ್ತೆ ನಾವು ಸ್ವಯಂ ಕಲ್ಪನೆ ಮಾಡ್ಕೊಳ್ತಿದ್ವಿ, ಹೀಗಾಯ್ತಂತೆ ಹೀಗಾಯ್ತಂತ. ಅದನ್ನ ಮಾಡ್ದಂಗೆಲ್ಲ ಸತ್ಯವನ್ನು ಬಿಟ್ಬಿಟ್ಟು ನಾವು ಬೇರೆ ಒಂದು ಹೋಗ್ತೀವಿ. ಈ ಸತ್ಯವನ್ನು ನಾವು ಹಿಡ್ಕೊಂಡು ಅದ್ರ ಜೊತೆಗೆ ಸತ್ಯದಲ್ಲಿ ಸತ್ಯ ಮತ್ತು ಸತ್ವ ಎರಡನ್ನು ನಾವು ಸೇರ್ಕೊಂಡು ಹೋದ್ರೆ ಈ ಆಂಬಿಗ್ಯುಟಿನ ನಾವು ದೂರ ಮಾಡ್ಬೋದು. ಈ ಸತ್ಯ ಮತ್ತು ಸತ್ವ ಎಲ್ಲಿರಲ್ಲ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಹಿಟ್ ಬೈ ವಾಟ್ ವಿ ಕಾಲ್ ಆಸ್ ಆಂಬಿಗ್ಯುಟಿ. ಈ ಆಂಬಿಗ್ಯುಟಿನ ಮತ್ತು ಅನ್ಸರ್ಟಿನಿಟಿನ, ವಾಲಟಿಲಿಟಿನ, ಕಾಂಪ್ಲೆಕ್ಸಿಟಿನ ದೂರ ಮಾಡಲಿಕ್ಕೆ ನಮಗೆ ಯಾವಾಗ್ಲೂ ದೇರ್ ವಿಲ್ ಬಿ ಎ ಫೈಟ್. ಆ ಫೈಟಿಗೆ ನಾವೇನಂತೀವಿ, ಯಾವ್ದಾದ್ರು ಒಂದು ತೊಂದರೆಗಳು ಬಂದಾಗ ಅದು ಕ್ರೈಸಿಸ್ ಅಂತೀವಿ. ಆ ಕ್ರೈಸಿಸ್ನ ನಾವು ಫೈಟ್ ಮಾಡ್ಬೇಕು. ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇರಬೇಕು, ಅದಕ್ಕಾದ ಒಂದು ಟೀಮ್ ಇರಬೇಕು. ಆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರುತ್ತೆ. ವರ್ಲ್ಡ್ ವೈಡ್ ದೇರ್ ಆರ್ ಆರ್ಗನೈಸೇಷನ್ಸ್. ದೇರ್ ಇಸ್ ಅ ಬಿಗ್ ಆರ್ಗನೈಸೇಷನ್ ದಟ್ ಇಸ್ ಕಾಲ್ಡ್ ಆಸ್ ಕ್ರೈಸಿಸ್ ವಿಕ್ಟಿಮ್ಸ್ ಅಸಿಸ್ಟೆನ್ಸ್ ಯೂನಿಟ್ ಅಂತ. ನಾವು ಇದರಲ್ಲಿ ನೀವು ಗೂಗಲ್ನಲ್ಲಿ ಲಾಗಿನ್ ಮಾಡಿ ಗೂಗಲ್ ಮಾಡಿ ಕ್ರೈಸಿಸ್ ವಿಕ್ಟಿಮ್ಸ್ ಅಸಿಸ್ಟೆನ್ಸ್ ಯೂನಿಟ್ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ, ಅದರಿಂದ ನಾವು ಏನೇನು ಸಹಾಯ ತಗೋಬಹುದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ ಕ್ರೈಸಿಸ್ ವಿಕ್ಟಿಮ್ಸ್ ಅಸಿಸ್ಟೆಂಟ್ ಯೂನಿಟ್ ಬೇರೆ ಕಡೆ ಪ್ರಪಂಚದಲ್ಲಿ ಇದೆ, ಅದು ಆಸ್ ಎನ್ ಔಟ್ಸೈಡ್ ಯೂನಿಟ್.
ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ಈ ಕ್ರೈಸಿಸ್ ವಿಕ್ಟಿಮ್ ಅಸಿಸ್ಟೆನ್ಸ್ ಯೂನಿಟ್ ನಮ್ಮಲ್ಲೇ ಇದೆ. ಆ ನಮ್ಮಲ್ಲಿ ಇದ್ದದ್ದನ್ನ ನಾವು ಉಪಯೋಗ ಮಾಡಿಕೊಂಡು ಹೊರಗಡೆ ತಂದ್ರೆ ನಾವು ಬೇರೆಯವರ ಡೋರ್ ಟ್ಯಾಪ್ ಮಾಡೋದು ಅವಶ್ಯಕತೆ ಇರಲ್ಲ. ಅಂದ್ರೆ ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅಸಿಸ್ಟೆಂಟ್ ಯೂನಿಟ್ನ ನಾವು ಆಕ್ಟಿವೇಟ್ ಮಾಡ್ಬೇಕಂದ್ರೆ ಮೇನ್ ಥಿಂಗ್ ಈಸ್ ನಾವು ನಮ್ಮ ಸ್ಕಿಲ್ಸ್ ಶಾರ್ಪನ್ ಮಾಡಬೇಕು. ದಿಸ್ ಓನ್ಲಿ ದ ಥಿಂಗ್, ಸ್ಕಿಲ್ ಶಾರ್ಪನ್ ಮಾಡಬೇಕು. ಸ್ಕಿಲ್ಸ್ ಶಾರ್ಪನ್ ಜೊತೆಗೆ ದೇರ್ ಆರ್ ಅದರ್ 2 ಮೇಜರ್ ಐಟಮ್ಸ್ ವಿಚ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆಲ್ವೇಸ್. ಅದನ್ನ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಅದೇನಂತಂದ್ರೆ ಒಂದ್ ಹೇಳಿದೆ ನಾನು ಸ್ಕಿಲ್ಸ್ ಅಂತ, ಆ ಸ್ಕಿಲ್ ಜೊತೆಗೆ ಇನ್ನೊಂದು ಆಟಿಟ್ಯೂಡ್ ಮತ್ತು ಇನ್ನೊಂದು ನಾಲೆಡ್ಜ್. ಅದಕ್ಕೆ ಆಟಿಟ್ಯೂಡ್, ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್, ಈ ASK ಅಂತೀವಿ ನಾವು, ಆಸ್ಕ್. ನಮ್ಮನ್ನು ನಾವು ಯಾವಾಗಲೂ ಆಸ್ಕ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾವ ರೀತಿಯಿಂದ ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಾ, ನಾನು ಏನಾದರೂ ಕ್ರೈಸಿಸ್ ಬಂತಂದ್ರೆ ಅದನ್ನು ನಾನು ಹೆದರುವಂಥ ಶಕ್ತಿ ಇದೆ ಅಂತ ನಾವು ಅವಾಗ ನಾವು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಂತ ಹೋದ್ರೆ, ಎಸ್, ದಿಸ್ ಆಟಿಟ್ಯೂಡ್ ಆ್ಯಂಡ್ ಸ್ಕಿಲ್ಸ್ ಆ್ಯಂಡ್ ದ ನಾಲೆಡ್ಜ್ ವಿಲ್ ಗಿವ್ ವಾಟ್ ವಿ ಕಾಲ್ ಆಸ್ ದ ವಿಸ್ಡಮ್. ನಮ್ಮಲ್ಲಿ ಆ ವಿಸ್ಡಮ್ ಇತ್ತಂದ್ರೆ ಯಾವ ಪೆಂಡಮಿಕ್ ಇದ್ರೆ ಏನಾಗಲ್ಲ, ಯಾವ ತೊಂದರೆಗಳು ಇದ್ರೆ ಏನಾಗಲ್ಲ, ಯಾವ್ದು ಎಮರ್ಜೆನ್ಸಿ ಬಂದ್ರು ನಮ್ಗೆ ಏನಾಗಲ್ಲ. ಬಟ್ ಇದರಲ್ಲಿ ನಾವು ಬಹಳ ಸಲ ಏನ್ ಮಾಡ್ತಿದ್ವಿ, ಸ್ಪೆಷಲಿ ಅನ್ಸರ್ಟನಿಟಿ ಮತ್ತು ಆಂಬಿಗ್ಯುಟಿ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಂದ್ರೆ, ಏನಾದ್ರೂ ಒಂದು ಪ್ರಾಬ್ಲಮ್ ನಲ್ಲಿ ಇದ್ರೆ ನಾವು ಒಂದು ಫಟ್ ಅಂತ ಒಂದು ವರ್ಡ್ ಬರುತ್ತೆ ನಮಗೆ, ಹೋ ದೇ ಆರ್ ಇನ್ ಶೂ, ದೇ ಆರ್ ಇನ್ ಸೂಪ್, ಹಿ ಇಸ್ ಇನ್ ಸೂಪ್, ಶಿ ಇಸ್ ಇನ್ ಸೂಪ್, ಸೋ ಅಂಡ್ ಸೋ ಇಸ್ ಇನ್ ಸೂಪ್. ಸೂಪ್ ಅಂದ್ರೆ SOUP. ಆ ಸೂಪ್ ಅಂದ್ರೆ ಏನು ಅಂದ್ರೆ ಅವ್ರಿನ್ನ ಮೇಲೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಕಾರಣ ನಾವು ಸ್ವಲ್ಪ ಹುಡುಕೋಬೇಕಾಗತ್ತೆ. ಅದಕ್ಕೆ ಒಂದು ವ್ಯಾಖ್ಯಾನ, ನನ್ನದೇ ಒಂದು ವ್ಯಾಖ್ಯಾನ ಕೊಡಬೇಕು ಅಂತಂದ್ರೆ, ಸೂಪ್ ಅಂದ್ರೆ ಬೇರೆಯವ್ರು ಮಾಡಿದ್ದಲ್ಲ, ನಾವಷ್ಟಿಗೆ ನಾವು ಮಾಡಿಕೊಂಡಿದ್ದು. ಏನು? SOUP, ಸೆಲ್ಫ್ ಆರ್ಗನೈಸ್ಡ್ ಅನ್ವಾಂಟೆಡ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ನಮ್ಗೆ ಬೇಕಾಗಿರೋದೇ ಇಲ್ಲ, ನಮ್ಮಷ್ಟಿಗೆ ನಾವು ಏನೋ ಮಾಡ್ಕೊಂಡು ಹೋಗಿ ಅದನ್ನ SOUP ಅಂತೀವಿ. ಇದು ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ, ಇರುವೆಗಳು ತನ್ನಷ್ಟು ತಾನೇ ಗೋಡೆ ಮೇಲೆ ಹೋಗ್ತಾ ಇರುತ್ತೆ, ಅದ್ರ ಮಾರ್ಗವಾಗಿ ಹತ್ತುತ್ತೆ. ನೋಡೋಣ ಏನ್ ಮಜಾ ಕೊಡುತ್ತೆ ಅಂತೇಳಿ ಅದನ್ನು ತಗೊಂಡು ನಾವು ಮೈ ಮೇಲೆ ಬಿಟ್ಕೊಂಡ್ರೆ, ಇಟ್ ಇಸ್ ಆಸ್ ಗುಡ್ ಆಸ್ ಎಂಟರಿಂಗ್ ವಾಟ್ ಯು ಕಾಲ್ ಆಸ್ ಸೂಪ್ ಸಿಚುವೇಶನ್. ಆ ಸೂಪ್ ಸಿಚುವೇಶನ್ ನಾವು ಮತ್ತೆ ವಾಪಸ್ ಬಂದು ನೋಡ್ಬೇಕಂದ್ರೆ, ಎಸ್, ಆ ಸೂಪ್ ಸಿಚುವೇಶನ್ ಬರ್ಲಿಂಗ್ ಇದ್ರೆ ದಿಸ್ ASK is very important. When ASK is very important, there will be a development of wisdom. ಆ ವಿಸ್ಡಮ್ ಬಂತಂದ್ರೆ ಯಾರು ನಮ್ಮನ್ನ ಏನು ಮಾಡ್ಲಿಕ್ಕಾಗಲ್ಲ. ಸೊ ಹೌ ಟು ದೆನ್ ಇದೆಲ್ಲ ಡಿಸ್ಕಸ್ ಮಾಡಿದ್ರೆ, ದೆನ್ ದೇರ್ ಆರ್ ಸರ್ಟನ್ ರಿಕ್ವೈರ್ಮೆಂಟ್ಸ್ ಹೌ ಟು ಟೇಕ್ ಕೇರ್ ದಿಸ್ ಎಂಪ್ಲಾಯಬಿಲಿಟಿ. ಈ ಎಂಪ್ಲಾಯಬಿಲಿಟಿನ ನಾವು ಅಡ್ರೆಸ್ ಮಾಡಿದ್ರೆ ನಮಗೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರಲ್ಲ, ಒಂದು ನಿರುದ್ಯೋಗದ ಒಂದು ಪರಿಸ್ಥಿತಿ ನಮ್ಗೆ ಬರಲ್ಲ, ಆದಷ್ಟು ಕಡಿಮೆ ಮಾಡ್ಬೋದು. ಅದನ್ನ ಸರಿಯಾಗಿ ನಾವು ಅಡ್ರೆಸ್ ಮಾಡಲಿದ್ರೆ ಎಸ್, ಡೆಫಿನೆಟ್ಲಿ. ಅದಕ್ಕೆ ಏನ್ ಮಾಡ್ತದೆ, ಒಂದು ನಾವು ಅರ್ಥ ಮಾಡ್ಕೋಬೇಕು, ಭಾವನಾತ್ಮಕವಾಗಿ ಬುದ್ಧಿವಂತರ ಆಗುವ ಮೂಲಕ ನಾವು ಏನು ಉದ್ಯೋಗಗಳು ಮಾಡ್ತೀವಿ ಅವನ್ನ ನಾವು ಇಂಟೆಲಿಜೆನ್ಸ್ ಕ್ವೋಷನ್ ಜೊತೆಗೆ ನಾವು ಎಮೋಷನಲ್ ಫೀಲಿಂಗ್ಸ್ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಎಮೋಷನಲ್ ಫೀಲಿಂಗ್ಸ್ ಅಟ್ಯಾಚ್ ಮಾಡೋದ್ರಿಂದ, ಎಸ್, ಎಮೋಷನ್ ಅಂದ್ರೆ ಏನು, ಫಸ್ಟ್ ನನ್ನದು, ಇದು ನನ್ನದು ಅನ್ನೊಂದು ಎಮೋಷನ್ ಬರ್ತದೆ. ಈ ಎಮೋಷನ್ ಯಾವಾಗ ಬರುತ್ತದೆ? ಎಸ್, ಇಟ್ಸ್ ಮೈನ್. ನಾನು ಸಾಕಿದ ಆರ್ಗನೈಸೇಷನ್, ನಾನು ಕೆಲಸ ಮಾಡುವಂತ ಆರ್ಗನೈಸೇಷನ್, ಅದು ಬಂತು, ಡೆಫಿನೆಟ್ಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ವಾಟ್ ಯು ಕಾಲ್ ಆಸ್ IQ. ನಮಗೆ ASK ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಕೊಡುತ್ತೆ. ವೆನ್ ASK ಇಸ್ ಗೆಟಿಂಗ್ ಅಪ್ಡೇಟೆಡ್, ನಾವು ಶಾರ್ಪ್ ಆಗ್ತೀವಿ. ನಮ್ಮಲ್ಲಿರುವಂತಹ ಯೂನಿಟ್, ಈ ಅಸಿಸ್ಟೆನ್ಸ್ ಯೂನಿಟ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಸಿಸ್ಟೆನ್ಸ್ ಯೂನಿಟ್ ವಿಕಾಸಗೊಂಡಾಗೆ ನಾವು ಏನ್ ಮಾಡ್ಬೋದು ಅದನ್ನ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇದೆ. ಇಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಈ ಕಾಂಪ್ಲೆಕ್ಸಿಟಿ, ವಾಲಟಿಲಿಟಿ, ಅಂಬಿಗ್ಯುಟಿ, ಸರ್ಟನ್ ಎಕ್ಸಾಂಪಲ್ಸ್ ಇದೆ. ಇದು ನಾನು ಇದುವರೆಗೆ ಏನೇನು ಹೇಳಿದೆ ಅದರಲ್ಲೆಲ್ಲ ಇದೆ. ಕಾಂಪ್ಲೆಕ್ಸಿಟಿ ಅಂದ್ರೆ ಏನು, ವಾಲಟಿಲಿಟಿ ಅಂದ್ರೆ, ಅಂಬಿಗ್ಯುಟಿ ಅಂದ್ರೆ, ಅನ್ಸರ್ಟನಿಟಿ ಅಂತಂದ್ರೆ. ಈ ಸಮಯದ ಒಂದು ಅಭಾವದಿಂದ ಇದು ನಾನು ಲೈನ್ ಬೈ ಲೈನ್ ಓದೋದಕ್ಕಿಂತ ಈಗ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಇದೆ. ಬೇಕಾದ್ರೆ ನಿಮ್ಗೆ ಆಮೇಲೆ ನಿಮಗೆ ಉಪಯೋಗ ಬೇಕಾಗುತ್ತೆ ಅಂತಂದ್ರೆ ನಾನು ಆಮೇಲೆ ಶೇರ್ ಮಾಡ್ತೇನೆ, ನೀವು ಇದನ್ನು ಓದ್ಕೋಬಹುದು, ಇನ್ನ ಹೆಚ್ಚಿನ ಅರ್ಥ ಮಾಡ್ಕೋಬಹುದು. ಈ ಎಂಪ್ಲಾಯ್ಬಿಲಿಟಿ ಡೆವಲಪ್ಸ್ ವೆನ್ ಎ ಪರ್ಸನ್ ಸ್ಟಾರ್ಟ್ ವರ್ಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಕೆಲಸ ಮಾಡಕ್ ಶುರು ಮಾಡಿದ್ರೆ ತಾನೇ ಏನು ಅನ್ನೋದು ಅವನಿಗೆ ಗೊತ್ತಾಗುತ್ತೆ.
ಎಂಪ್ಲಾಯಬಿಲಿಟಿ ಡೆವಲಪ್ಸ್ ವೆನ್ ಎ ಪರ್ಸನ್ ಸ್ಟಾರ್ಟ್ ವರ್ಕಿಂಗ್. ನಮಗೆ ಸ್ಟಾರ್ಟ್ ಮಾಡಕ್ಕೆ, ನಾನು ಕೆಲಸ ಮಾಡಕ್ಕೆ ನನಗೆ ಒಂದು ಆಸ್ಪದ ಇಲ್ಲ ಅಂದ್ರೆ ನಾನು ಎಂಪ್ಲಾಯಬಿಲಿಟಿ ಎಂಜಾಯ್ ಮಾಡೋದು ಹೇಗೆ? ಅದನ್ನ ಇನ್ನೊಂದು ರೀತಿ ಹೇಳೋದು ಅಂದ್ರೆ ಕೆಲಸವನ್ನು ಮಾಡಲು ಅಗತ್ಯ ಇರುವ ಹೆಚ್ಚಿನ ಕೌಶಲ್ಯಗಳನ್ನು ನಾನು ಬೆಳೆಸ್ಕೋಬೇಕಾಗತ್ತೆ. ಎಸ್, ವೆನ್ ಐ ಕ್ಯಾನ್ ಗೆಟ್ ಎಂಪ್ಲಾಯ್ಮೆಂಟ್, ಎಸ್, ಇಫ್ ಐ ಪ್ರೂವ್ ದಟ್ ಐ ಆಮ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ಥಿಂಗ್ಸ್. ಯಾವ ಕೆಲಸವನ್ನು ಕೊಟ್ಟರು ನಾನು ಮಾಡಬಲ್ಲೆ. ಒಂದು ಕಂಪ್ನಿಗೆ ನಾನು ಸೇರ್ಬೇಕು ಅಂತಂದ್ರೆ ಆ ಕಂಪ್ನಿನ ಅರ್ಥ ಮಾಡಿಕೊಂಡು ಆ ಕಂಪ್ನಿಲಿರೋ ಕೆಲಸಗಳನ್ನು ನಾನು ಹೇಗೆ ನಿಭಾಯಿಸಬಲ್ಲೆ ಅನ್ನೋ ಒಂದು ಸ್ಕಿಲ್ಸ್ ನನಗಿತ್ತು. ಸರಿ ಇಲ್ಲ ಅಂದ್ರೆ ಅದನ್ನು ಡೆವಲಪ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ. ಇದನ್ನ ನಾವು ಕೆಲಸ ಮಾಡ್ತಾ ನಾವು ಕಲಿಬಹುದು. ಕೆಲಸ ಸೇರೋದಕ್ಕಿಂತ ಮುಂಚೆನೆ ಕಲಿಬಹುದು. ಇದರಲ್ಲಿ ಒಂದೇ ಅಂತಂದ್ರೆ ಆಲ್ವೇಸ್ ಅಪ್ಡೇಟಿಂಗ್ ಮೈ ಸ್ಕಿಲ್ಸ್ ಲೆವೆಲ್ಸ್, ಯಾವ್ಯಾವ ರೀತಿ ಬೇಕು ಎನ್ನುವುದನ್ನ. ಬಿಲ್ಡಿಂಗ್ ಎಂಪ್ಲಾಯ್ಮೆಂಟಿ ಕೋಶೆಂಟ್ ಇನ್ವಾಲ್ವ್ಸ್, ಇದರಲ್ಲಿ ಹೇಗೆ ನಾವು ಡೆವಲಪ್ ಮಾಡ್ಬೋದು? ಫೋಕಸಿಂಗ್ ಆನ್ ದ ಫೀಚರ್ ಅಂಡ್ ಫ್ಯೂಚರ್ ಆಫ್ ದಿ ಜಾಬ್ಸ್. ಆ ಕಂಪ್ನಿ ವೈಶಿಷ್ಟ್ಯ ಏನು, ಅದ್ರ ಭವಿಷ್ಯ ಏನು, ಮುಂಚೆ ಏನಿತ್ತು, ಮುಂದೆ ಏನು ಹೋಗ್ಬೇಕಂತಂದ್ರೆ ಅವ್ರ ಏಮ್ ಏನು, ವಾಟ್ ಈಸ್ ದೇರ್ ಕಾರ್ಪೊರೇಟ್ ಏಮ್ ಅಂತ ಸ್ವಲ್ಪ ಅದ್ರ ಬಗ್ಗೆ ಅರ್ಥ ಮಾಡಿದ್ರೆ ಅದ್ರ ಜೊತೆಗೆ ನಮ್ಮ ಕೋಶೆಂಟ್ ಬೆಳೆಯುತ್ತೆ, IQ ಬೆಳೆಯುತ್ತೆ, ಅದನ್ನ EQ ಬೆಳೆಯುತ್ತೆ. ಮತ್ತು ಉದ್ಯೋಗದ ವ್ಯವಸ್ಥಾಪಕರನ್ನ ಅರ್ಥ ಮಾಡಿಕೊಳ್ಬೇಕು. ಹೂ ಆರ್ ಡ್ರೈವಿಂಗ್ ದಿಸ್ ಇನ್ಸ್ಟಿಟ್ಯೂಟ್, ಅವರ ಹಿನ್ನೆಲೆ ಏನು, ಅವ್ರು ಯಾವ ರೀತಿ ಮುಂದೆ ಹೋಗ್ಬೇಕಂತಂದ್ರೆ ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಎಸ್ ಡೆಫಿನೆಟ್ಲಿ ನಾವು ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ಬೇಕಂದ್ರಲ್ಲಿ, ನೀವು ಯಾವ್ದಾದ್ರು ಇಂಟರ್ವ್ಯೂ ಹೋಗ್ಬೇಕಂದ್ರೆ ಅಲ್ಲಿ ನೀವು ಒಳಗಡೆ ಹೋಗಿ ಅವರ ಥಿಂಕಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಕೇಳೋ ಪ್ರಶ್ನೆಗಳಿಗೆ ಮತ್ತು ನಿಮ್ಮದಾದ ಒಂದು ತಿಳುವಳಿಕೆಗಳನ್ನ ಈ ಕಂಪ್ನಿ ಬಗ್ಗೆ ನಾನು ಇಷ್ಟೆಲ್ಲ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋ ಒಂದು ನಿಮ್ಮ ಜಾಣತನವನ್ನ, ನಿಮ್ಮ ವಿಸ್ಡಮ್ ಅನ್ನ ನೀವು ಮಾಡಿದ್ರೆ ಯು ಆರ್ ವೆಲ್ಕಮ್. ಇಮಿಡಿಯೇಟ್ಲಿ ನಾವು ಹೋಗ್ತೇವೆ. ಒಳಗಡೆ ಹೋದ್ಮೇಲೆ ಅವಾಗ ಪ್ರಾಬ್ಲಮ್ ಯಾಕೆ ಬರುತ್ತೆ? ಪ್ರಾಬ್ಲಮ್ ಬರೋದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಆದ್ರೆ ಬಟ್ ಈ ಎಂಪ್ಲಾಯಬಿಲಿಟಿ ಕೋಶೆಂಟ್ ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಒಂದು, ಫೋಕಸ್ ಆನ್ ದ ಫೀಚರ್ ಅಂಡ್ ಫ್ಯೂಚರ್ ಆಫ್ ದಿ ಕಂಪ್ನಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಮೋಟರ್ಸ್ ಇಂಟ್ರೆಸ್ಟ್, ಮತ್ತು ಪ್ರಸ್ತುತ ಜಾಗತಿಕ ಉದ್ಯೋಗ ಮಾರುಕಟ್ಟೆಯ ಮೇಲೆ ಪರಿಣಾಮಗಳೇನು. ಮೇ ಬಿ ಇಟ್ ಇಸ್ ಇನ್ ಅ ಕಾಂಪಿಟೇಷನ್, ಮೇ ಬಿ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮೇ ಬಿ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಅಗೇನ್ ಮತ್ತೆ ಹೇಳ್ಬೇಕಂದ್ರೆ ಈ ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಏನಾಯ್ತು ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಇದು ನನ್ನ ಸಂಸ್ಥೆಯ ಮೇಲೆ ಮತ್ತು ಪ್ರಪಂಚದ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದರಿಂದ ಮಾರ್ಕೆಟ್ ಪೊಸಿಷನ್ ಏನಾಗುತ್ತೆ ಅದನ್ನು ನೋಡ್ಕೋಬೇಕು. ಮತ್ತು ಉದ್ಯೋಗಗಳಿಗೆ ಯಾವ ರೀತಿ ತರಬೇತಿ ಕೊಡ್ಬೇಕು. ಇಲ್ಲಿ ಎರಡು, ಆಸ್ ಅನ್ ಎಂಪ್ಲಾಯರ್, ದಿಸ್ ಈಸ್ ದ ಡ್ಯೂಟಿ ಆಫ್ ಎಂಪ್ಲಾಯರ್. ಒಳಗೆ ಬಂದ ಉದ್ಯೋಗಗಳನ್ನ ಯಾವಾಗ ನಾವು ಯಾವ ರೀತಿ ತರಬೇತಿ ಕೊಡ್ಬೇಕು. ಕ್ಲಾಸ್ ರೂಮ್ ಟ್ರೈನಿಂಗ್ ಇರ್ಬೋದು, ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ಬೋದು, OJT ಅಂತೀವಿ, ಆನ್ ದ ಜಾಬ್ ಟ್ರೈನಿಂಗ್ ಇರ್ಬೋದು, ಅದನ್ನು ನಾವು ಮಾಡ್ಬೋದು. ಎಂಪ್ಲಾಯರ್ ಕೊಡಂತ ಅದನ್ನ ಎಂಪ್ಲಾಯೀಸ್ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ಮನನ ಮಾಡಿಕೊಂಡು ಮುಂದೆ ಹೋದ್ರೆ ಡೆಫಿನೆಟ್ಲಿ ದೇರ್ ಆರ್ ಓನ್ಲಿ 3 ಥಿಂಗ್ಸ್. ಒಂದು, ನಾನು ಏನೋ ಅಚೀವ್ ಮಾಡ್ಬೇಕಂದ್ರೆ ಒಂದು ನನಗೆ ಕನಸಿರ್ಬೇಕು. ಆ ಕನಸನ್ನು ನಾವು ಕನ್ವರ್ಟ್ ಮಾಡಬೇಕು. ಏನ್ ಕನ್ವರ್ಟ್ ಮಾಡಬೇಕು? ನನಸು ಮಾಡಬೇಕು. ಈ ಕನಸು ಮತ್ತು ನನಸಿನ ನಡುವೆ ಯಾವಾಗ್ಲೂ ನಮಗೆ ಒಂದು ಕಾಂಪಿಟೇಷನ್ ಇರುತ್ತೆ. ಮಾಡಬೇಕು ಮಾಡಬಾರ್ದು ಅಂತ ಇರುತ್ತೆ. ಅದನ್ನು ಮಾಡಬಾರ್ದಂತ ಇರೋ ಒಂದೇ ಒಂದು ಅಂಶ ಇಲ್ಲ ಅಂದ್ರೆ ನನ್ನ ಮನಸ್ಸು. ಈ ಕನಸು ಮತ್ತು ನನಸಿನ ನಡುವೆ ಇರೋಂಥ ಮನಸ್ಸನ್ನ ನಾವು ಕಟ್ಟಾಕಿ, ಆ ಮನಸ್ಸು ಇಸ್ ನಥಿಂಗ್ ಬಟ್ ಎಸ್ ಐ ಶುಡ್ ಡೆವಲಪ್ ಮೈ ಸ್ಕಿಲ್ಸ್. ನನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ, ಈ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸ್ಕಿಲ್ ಅನ್ನ ವರ್ಡ್ ನಲ್ಲಿ ತೆಗೆದು ಬಿಡ್ತೀವಿ. ಆ ಪರಿಸ್ಥಿತಿ ಅನ್ಕೋಬಾರ್ದು. ಅರ್ಥ ಆಯ್ತು ಅನ್ಕೊಂಡಿದೀನಿ. ಸ್ಕಿಲ್ಸ್ ನಲ್ಲಿ ಹೋದ್ರೆ ಇಟ್ ಕಿಲ್ಸ್, ಓನ್ಲಿ ಕಿಲ್ಸ್. ಅಯ್ಯೋ ನಾನು ಯಾವ್ದು ಆರ್ಗನೈಸೇಷನ್ ಬಂದೆ, ಏನ್ ಮಾಡಿದೆ, ನಾನು ಏನ್ ಮಾಡ್ತಾ ಇದೀನಿ, ಹೀಗೆ ನಾವು ಕೊನೆಗೆ ಹೋಗ್ಬಿಟ್ಟು ಒಂದಿನ ಹೊರಗಡೆ ಬರುವಂತ ಪ್ರಾಬ್ಲಮ್ ಬರುತ್ತೆ. ದೆನ್ ಇಟ್ ಇಸ್ ನಥಿಂಗ್ ಬಟ್ ವಿ ಆರ್ ಇನ್ ಸೂಪ್ ಯಾರು, ವಿ ಆರ್ ಓನ್ಲಿ ರೆಸ್ಪಾನ್ಸಿಬಲ್, ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್, ಇಂಟೆಲಿಜೆನ್ಸ್ ಕೋಶೆಂಟ್ is a total score derived from a set of standardized tests and subtests. ಕಂಪ್ನಿಗೆ ಕೆಲವೊಂದು ಸ್ಟ್ಯಾಂಡರ್ಡ್ ನಿಯಮಗಳು ಇರ್ತವೆ. ಆ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಆ ಸ್ಕಿಲ್ಸ್ ರೆಡಿ ಮಾಡಿಕೊಂಡ್ರೆ ಥ್ರೂ ಅವರ್ ಇಂಟೆಲಿಜೆನ್ಸ್, ಎಸ್ ಡೆಫಿನೆಟ್ಲಿ ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ಎಸ್ ದೇರ್ ವಿಲ್ ಬಿ ಎ ಮ್ಯಾಪಿಂಗ್ ಆಫ್ IQ ಟು EQ. ಆ IQ ಮತ್ತು EQ ನ ನಾವು ಮಾಡಿಕೊಂಡ್ರೆ ಎಸ್ ದೇರ್ ವಿಲ್ ಬಿ ನೋ ಜಾಬ್ ಪ್ರಾಬ್ಲಮ್ ಫಾರ್ ಎಕ್ಸಿಸ್ಟಿಂಗ್ ಪೀಪಲ್ and for the next incoming people also there will be easily they can get through in any organization. ಯಾಕೆ ಹೇಗೆ ಹೇಳ್ತಾ ಇದೀನಿ ಅಂದ್ರೆ, ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಕೆಲವೊಂದು ಆರ್ಗನೈಸೇಷನ್, ಕೆಲವೊಂದು ಕಂಪ್ನಿಗಳಲ್ಲಿ, ಕೆಲವೊಂದು ಪ್ಲಾಟ್ಫಾರ್ಮ್ ನಲ್ಲಿ ಮಾತ್ರ ತೊಂದರೆ ಆಗಿದೆ. ಅದು ಯಾವ ತೊಂದರೆ ಆಗಿದೆ,
ಎಲ್ಲಿ ತೊಂದರೆ ಆಗಿಲ್ಲ, ಎಲ್ಲಿ ಅವಕಾಶಗಳಿದಾವ, ಸ್ವಲ್ಪ ಇದನ್ನ ಬ್ಯಾಕ್ಗ್ರೌಂಡ್ ಇನ್ನೊಂದು 5 ನಿಮಿಷ ಬ್ಯಾಕ್ಗ್ರೌಂಡ್ ನಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ಮುಂದೆ ಹೋಗೋಣ. ಯಾವ ರೀತಿ ನಾವು ಮಾಡಬೇಕು, ವಿಚ್ ಆರ್ ದಿ ಆಪರ್ಚುನಿಟೀಸ್, ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ, ಮುಂದೆ ಆಗಿತ್ತು, ಈಗ ಏನಾಯ್ತು, ಮುಂದೆ ಹೇಗಾಗುತ್ತೆ ಅಂದ್ರೆ ಸ್ವಲ್ಪ ಅನಲೈಸ್ ಮಾಡೋಣ. ಈಗ ನಾನು ಫಸ್ಟೇ ಎಕ್ಸಾಂಪಲ್ ಹಂಚ್ಕೊಟ್ಟೆ, ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಈ ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ನಾವು ಬರೇ ಕೆಟ್ಟದಾಯ್ತು ಅಂತ ಹೇಳಿ ಕೆಲವೊಂದೆಲ್ಲ ಒಳ್ಳೇದು ಆಗಿದೆ. ಏನು, ಫಾರ್ ಎಕ್ಸಾಂಪಲ್ ನಮ್ಮ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗಿದೆ. ಎನರ್ಜಿ ಲೆವೆಲ್ ಇನ್ಕ್ರೀಸ್ ಯಾಕಾಗಿದೆ ಅಂತಂದ್ರೆ ನಮ್ಮ ವಾತಾವರಣ ಕ್ಲೀನ್ ಆಗಿದೆ. ಆ ವಾತಾವರಣ ಕ್ಲೀನ್ ಆಗ್ಲಿಕ್ಕೆ ಇದೊಂದು ಪೆಂಡಮಿಕ್ ಬಹಳ ಸಹಾಯ ಮಾಡಿದೆ. ಯಾಕೆ ಕ್ಲೀನ್ ಆಯ್ತು, ಯಾವ ರೀತಿ ಕ್ಲೀನ್ ಆಯ್ತು ನಮ್ಗೆಲ್ಲ ಗೊತ್ತಿದೆ. ಸೊ ಆ ಒಂದು ಹಿನ್ನೆಲೆನ ಇಟ್ಕೊಂಡು ಇಟ್ಸ್ ಓನ್ಲಿ ಜಸ್ಟ್ ಬೂಸ್ಟರ್. ಅರ್ಥ ಮಾಡ್ಕೊಳ್ಳೋಕೆ ಬೂಸ್ಟರ್ ಏನಂದ್ರೆ ನಾವು ಬರೇ ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿದೆ ಅಂತ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ವಾತಾವರಣ, ನಮ್ಮ ವೆದರ್, ನಮ್ಮ ಅಟ್ಮಾಸ್ಫಿಯರ್ ಬಹಳ ಸ್ವಚ್ಛವಾಯ್ತು. ಆಮೇಲೆ ಏನಾಯ್ತು, ಹೆಚ್ಚಾಗಿ ಕೆಲವರು ಋಣಾತ್ಮಕ ಪರಿಣಾಮಗಳು ಬೀರಿದು. ಡೈಲಿ ಲೈಫ್ಸು, ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸ್ಸು, ಆಮೇಲೆ ಡೈಲಿ ವೇಜ್ ಅರ್ನರ್ಸು, ಇದೆಲ್ಲ ತೊಂದರೆ ಆಯ್ತು. ಸೋಷಿಯಲ್ ಲೈಫ್ಸು ಸ್ವಲ್ಪ ತೊಂದರೆ ಆಯ್ತು. ಇವೆಲ್ಲ ಯಾಕಾಯ್ತು? ಇದೆಲ್ಲ ಆದ್ರಿಂದ ಅದರಲ್ಲಿ ಕೆಲವರಿಗೆ ಬಹಳ ಇಂಪ್ಯಾಕ್ಟ್ ಆಯ್ತು, ಅದರಿಂದ ಕೆಲವರಿಗೆ ಒಳ್ಳೇದಾಯ್ತು. ಯಾವಾಗ ಒಳ್ಳೇದಾಯ್ತು, ಯಾರನ್ನು ಅವ್ರನ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಂಡ್ರು ಅವ್ರಿಗೆ ಒಳ್ಳೇದಾಯ್ತು. ಅವರು ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡ್ಲಿಕ್ಕೂ ಸಹಿತ ಅವರಿಗೆ ಮುಂದೆ ಬರ್ಲಂತ ಶಕ್ತಿನ ಅವರಲ್ಲಿ ಆಯ್ತು. ಸೊ ಅವಾಗ ಏನ್ ಮಾಡ್ಬೇಕು, ದ ಓನ್ಲಿ ಬೆಸ್ಟ್ ಥಿಂಗ್ ಈಸ್ ಹೌ ಟು ಹ್ಯಾಂಡಲ್ ದ ಕ್ರೈಸಿಸ್. ಈ ಕ್ರೈಸಿಸ್ ಹ್ಯಾಂಡ್ಲಿಂಗ್ ನಾವು ಮಾಡಿದ್ರೆ ಎಸ್ ಡೆಫಿನೆಟ್ಲಿ ಕ್ರೈಸಿಸ್ ಹ್ಯಾಂಡ್ಲಿಂಗ್ ನಲ್ಲಿ ಮೊದಲೇ ಅಂದ್ರೆ ಉದ್ಯೋಗಾಕಾಂಕ್ಷಿ ಮಾಡುವ ಅತ್ಯುತ್ತಮ ಕೆಲಸ ಅಂದ್ರೆ ನಮ್ಮ ಸಾಮರ್ಥ್ಯ ಮತ್ತು ನಮ್ಮತೆ ಅಂದ್ರೆ ಕೆಪಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಐ ಆಮ್ ಕೇಪಬಲ್, ಎಸ್ ದೇರ್ ಶುಡ್ ಬಿ ಅ ಫ್ಲೆಕ್ಸಿಬಲ್. ನಾನು 100% ಮಾರ್ಕ್ಸ್ ತಗೊಂಡಿದ್ದೀನಿ, ನೋ, ಇಟ್ ಇಸ್ ನಾಟ್ ಓನ್ಲಿ ದ ಕೇಪಬಿಲಿಟಿ. ಅದ್ರ ಜೊತೆಗೆ ಯಾವ ಕೆಲಸ ಕೊಟ್ಟರು ಮಾಡಬಲ್ಲೆ ಅನ್ನೋ ಒಂದು ನಮ್ಮಲ್ಲಿ ಆ ಫ್ಲೆಕ್ಸಿಬಿಲಿಟಿ ಇತ್ತಂದ್ರೆ ಎಸ್ ಡೆಫಿನೆಟ್ಲಿ ಐ ಆಮ್ ಗೆಟಿಂಗ್ ಥ್ರೂ. ಅದನ್ನು ನಾನು ಕ್ರೈಸಿಸ್ ಹ್ಯಾಂಡಲ್ ಮಾಡ್ಬೋದು. ಮತ್ತು ರಿಯಲಿಸ್ಟಿಕ್ ಇರಬೇಕು. ನನ್ನ ಸಾಮರ್ಥ್ಯ ಏನು, ನನ್ನ ಎಕ್ಸ್ಪೆಕ್ಟೇಷನ್ ಏನು, ಕಂಪ್ನಿ ಎಕ್ಸ್ಪೆಕ್ಟೇಷನ್ ಏನು, ವೆದರ್ ಐ ವಿಲ್ ಬಿ ಇನ್ ಅ ಪೊಸಿಷನ್ ಟು ಮೀಟ್ ದಿ ಕಂಪ್ನೀಸ್ ಎಕ್ಸ್ಪೆಕ್ಟೇಷನ್. ನನ್ನ ಆರ್ಗನೈಸೇಷನ್ ನಲ್ಲಿ ನಾನು ಅಲ್ಲಿ ಒಳಗಡೆ ಹೋದ್ರೆ ನನ್ನಲ್ಲಿರುವಂತ ಕೌಶಲ್ಯಗಳನ್ನು ಅದಕ್ಕೆ ಕೊಟ್ಟು ಆ ಕಂಪ್ನಿ ಸಾಮರ್ಥ್ಯದ ಜೊತೆಗೆ ನನ್ನ ಸಾಮರ್ಥ್ಯ ಜೋಡಿಸಿ ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ ಜೊತೆಗೆ ನಾನು ಕೂಡಿಕೊಂಡು ಕೆಲಸ ಮಾಡುವಂತ ಒಂದು ಶಕ್ತಿ ಬರಬೇಕು. ಶಕ್ತಿನ ನಾವು ಮಾಡ್ಕೊಂಡ್ರೆ, ಅಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ದ ಪೀಪಲ್ ವಿಲ್ ಹಂಟ್ ಅಸ್. ಪೀಪಲ್ ವಿಲ್ ಹಂಟ್ ಅಂದ್ರೆ ನಾವು ಹುಡುಕೊಂಡ್ ಬರ್ತಾರೆ. ಇಫ್ ವಿ ಆರ್ ನಾಟ್ ಏಬಲ್ ಟು ಡೂ ದಟ್, ಪೀಪಲ್ ವಿಲ್ ಹಾಂಟ್ ಅಸ್. ಏನೋ ಡಿಸ್ಟರ್ಬೆನ್ಸ್ ಇದೆ? ಸರಿ ಸರ್, ಡಿಸ್ಟರ್ಬೆನ್ಸ್ ಇದೆ ಸರ್. ಅದೇ ನಾಯಿ ಸೌಂಡ್ ಮಾಡ್ತಾ ಇದೆ. ಡೋರ್ ಕ್ಲೋಸ್ ಇದೆ ಸರ್, ನಿಮ್ ರೂಮ್ ಕ್ಲೋಸ್ಡ್ ಇದೆ? ಹಲೋ ಸರ್, ರೂಮ್ ಕ್ಲೋಸ್ಡ್ ಇದೆನಾ? ಅಂದ್ರೆ ಹಿಂದ್ಗಡೆಯಿಂದ ನಾಯ್ಸ್ ಕೇಳಿಸ್ತಾ ಇದೆ, ನಾಯಿ ಸೌಂಡ್ ಮಾಡ್ತಾ ಇದೆ. ಹೌದಾ? ಆಫೀಸ್ ನಲ್ಲಿ ಹಿಂದ್ಗಡೆ ಎಲ್ಲ ಚೌಟ್ರಿ ಇದೆ. ಓಕೆ ಓಕೆ ಓಕೆ, ಸರಿ, ಕಂಟಿನ್ಯೂ ಮಾಡಿ ಸರ್. ಡೋರ್ ಕ್ಲೋಸ್ ಇದ್ರೆ ಓಕೆ ಸರ್. ಒಂದೇ ನಿಮಿಷ ನಾನು ಬ್ರೇಕ್ ತಗೊಳ್ಳ, ಹಂಗೆಲ್ಲ ಏನಾಗಿರಿ, ಸ್ವಲ್ಪ ಹೇಳಿ ಬರ್ತೀನಿ. ಒಂದ್ ನಿಮಿಷ. ಐ ಆಮ್ ಸಾರಿ. ಈಗ ಸ್ವಲ್ಪ ಕಡಿಮೆ ಆಯ್ತಾ ನಾಯ್ಸ್? ಹಲೋ, ಓಕೆ ಸರ್, ಆಗ್ಬೋದು ಸರ್, ಕಡಿಮೆ ಆಯ್ತು. ನಾನು ಕಂಟಿನ್ಯೂ ಮಾಡ್ಲಾ? ಮಾಡಿ ಸರ್. ವಾಟ್ ವಿ ಆರ್ ಡಿಸ್ಕಸಿಂಗ್, ನಾವು ರಿಯಲಿಸ್ಟಿಕ್ ಇರಬೇಕು ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಅರ್ಥ ಮಾಡ್ಕೋಬೇಕು. ಕಂಪ್ನಿ ಎಕ್ಸ್ಪೆಕ್ಟೇಷನ್ ಇದೆ, ಆ ಕಂಪ್ನಿ ಎಕ್ಸ್ಪೆಕ್ಟೇಷನ್ ಜೊತೆಗೆ ನಾನು ಹೊಡ್ಕೊಂಡ್ರೆ ಎಸ್ ಆ ವಾಸ್ತವಿಕತೆಗೆ ಬರ್ತೀವಿ. ಆ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಎಸ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಮೀಟ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಕಂಪ್ನಿ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಕಂಪ್ನಿ. ಇನ್ನೊಂದೇನು, ಯಾವ ರೀತಿ ನಾವು ಮಾಡ್ಬೋದು ಅಂದ್ರೆ ಪರಿಸರದ ಬಗ್ಗೆ ಜಾಸ್ತಿ ನಾವು ಕಾಳಜಿ ತಗೋಬೇಕು. ನಾವು ಪರಿಸರದ ಬಗ್ಗೆ ಅಂದ್ರೆ ಪರಿಸರ ಅಂತಂದ್ರೆ ಎನ್ವಿರಾನ್ಮೆಂಟ್ ಹೊರಗಿಂದ ಆಗ್ಬೋದು, ಒಳಗಿಂದ ಆಗಿರ್ಬೋದು, ಆರ್ಗನೈಸೇಷನ್ ಹೊರಗಡೆ ಆಗಿರ್ಬೋದು, ಆರ್ಗನೈಸೇಷನ್ ಒಳಗೆ ಇರ್ಬೋದು. ಆ ಎನ್ವಿರಾನ್ಮೆಂಟ್ ನಲ್ಲಿ ನಮ್ಮ ಹೇಗಿರುತ್ತೆ,
ವಾಟ್ ಈಸ್ ದಿ ಯಾವುದೋ ಒಂದು ಕಂಪ್ನಿಲಿ ಯಾರಾದ್ರೂ ಸೇರ್ಬೇಕಂದ್ರೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಹೌ ಈಸ್ ದಿ ಅಟ್ಮಾಸ್ಫಿಯರ್ ಇನ್ ದಸ್ ಕಂಪ್ನಿ? ಆ ಒಂದು ಕಾಳಜಿ, ಯಾರಾದ್ರೂ ಹೊಸದಾಗಿ ಅಲ್ಲಿ ಎಂಪ್ಲಾಯ್ಮೆಂಟ್ಗೆ ಬಂದ್ರೆ ಅವರು ಆ ಕಂಪ್ನಿಲಿ ಬಹಳ ದಿನ ಇರಬೇಕು ಅನ್ನೋ ಒಂದು ಆಸೆ ಹುಟ್ಟಬೇಕು. ಈ ಕಂಪ್ನಿನಲ್ಲಿ ಈ ಕಂಪ್ನಿ ಜೊತೆಗೆ ಬೆಳವಣಿಗೆ ಜೊತೆಗೆ ನಾನು ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ಆ ಹೊರಗಿಂದ ಒಂದು ಹೊಸದಾಗಿ ಸೇರೋಂಥ ಎಂಪ್ಲಾಯ್ಗೆ ಒಂದು ಮನದಟ್ಟಾಗ್ಬೇಕಂದ್ರೆ ಇದ್ದಂತ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಎಸ್, ದ ಕ್ರೈಸಿಸ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಆಮೇಲೆ ಅನುಭವ ಮತ್ತು ಕೌಶಲ್ಯಗಳು ಸ್ಟಾಕ್ ನಮ್ಮ ಜೊತೆಗೆ ಯಾವಾಗ್ಲಿರ್ಬೇಕು. ಈ ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ಸ್ ಅದಿದ್ರೆ ಅದಕ್ಕೆ ಇಲ್ಲಿ ಒಂದು ನನಗೆ ಮಾತು ನೆನಪಾಗುತ್ತೆ ಯಾವಾಗ್ಲೂ. ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರು ಯಾವಾಗ್ಲೂ ಒಂದು ಮಾತಾಡ್ತಾ ಇರ್ತಾರೆ. ಏನ್ ಹೇಳ್ತಾರೆ, ವೇರ್ ದೇರ್ ಇಸ್ ನೋ ಗ್ರೇ ಹೇರ್ ಇನ್ ದ ಬೋರ್ಡ್ ರೂಮ್ ದಟ್ ಆರ್ಗನೈಸೇಷನ್ ಮೇ ನಾಟ್ ಪ್ರಾಸ್ಪರ್. ಈ ಗ್ರೇ ಹೇರ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಒಂದೇ ಇಲ್ಲ, ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಕ್ಸ್ಪರ್ಟೈಸ್. ಈ ಎಕ್ಸ್ಪೀರಿಯನ್ಸಿಗೂ ಮತ್ತು ಎಕ್ಸ್ಪರ್ಟೈಸಿಗೂ ವ್ಯತ್ಯಾಸ ಏನಂದ್ರೆ, ಎಸ್ ಐ ವರ್ಕ್ 25 years, ದಟ್ಸ್ ಇನ್ ಎಕ್ಸ್ಪೀರಿಯನ್ಸ್. ಬಟ್ ವಾಟ್ ಈಸ್ ದಟ್ ಐ ಹ್ಯಾವ್ ಲರ್ನ್ ಫ್ರಮ್ ದಟ್ ಆರ್ಗನೈಸೇಷನ್? ನನ್ನಿಂದ ಆರ್ಗನೈಸೇಷನ್ಗೆ ಏನು ಒಳ್ಳೇದಾಯ್ತು, ಆರ್ಗನೈಸೇಷನ್ ನಾನು ಏನು ಬೆಳವಣಿಗೆ ಮಾಡಿದೆ, ಆ ಒಂದು ಯಾವ ವ್ಯಕ್ತಿಯಲ್ಲಿ ಬರುತ್ತೆ. ಆ ಒಂದು 25 ವರ್ಷ 30 ವರ್ಷ ಅದು ಮಾಡಿದ್ರೆ ಆ ವ್ಯಕ್ತಿ ಹತ್ರ ಎಕ್ಸ್ಪರ್ಟೈಸ್ ಮತ್ತು ಎಕ್ಸ್ಪೀರಿಯನ್ಸ್ ಇರುತ್ತೆ. ದಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೈಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದಿ ಗ್ರೋತ್ ಆಫ್ ದಿ ಆರ್ಗನೈಸೇಷನ್ ಅಂಡ್ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಿವಿಜುವಲ್ಸ್ ಎಂಪ್ಲಾಯೀಸ್. ಇದು ಬಂತಂದ್ರೆ, ಈ ಯೋಚನೆ ಇದ್ರೆ ಯಾವುದೇ ಸಿಚುವೇಶನ್, ವೆದರ್ ಇಟ್ಸ್ ಪೆಂಡಮಿಕ್ ಆರ್ ನಾನ್ ಪೆಂಡಮಿಕ್ ಸಿಚುವೇಶನ್, ಈ ಒಂದು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಕ್ರೈಸಿಸ್ ಹ್ಯಾಂಡಲ್ ಮಾಡೋದು ಬಹಳ ಇದೆ. ಮತ್ತೆ ಏನ್ ಮಾಡ್ಬೇಕಂದ್ರೆ ಕಾಂಪಿಟೆನ್ಸಿಸ್. ನಮ್ಮ ಕಾಂಪಿಟೆನ್ಸಿಸ್ ಹೇಗಿದೆ? ನಾನು ಮೊದಲೇ ಒಂದು 2-3 ಸ್ಲೈಡ್ ನಲ್ಲಿ ನೋಡಿದೆ. ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿ ಎಂಪ್ಲಾಯರ್ ಅಂಡ್ ದ ಡ್ಯೂಟಿ ಆಫ್ ಎಂಪ್ಲಾಯೀಸ್, ಒಳ್ಳೆ ಟ್ರೈನಿಂಗ್ ಕೊಡಬೇಕು ಮತ್ತು ಟ್ರೈನಿಂಗ್ ತಗೋಬೇಕು. ಇದನ್ನ ಮಾಡಿದ್ರೆ ನಮ್ಮಲ್ಲಿರುವಂಥ ಕಾಂಪಿಟೆನ್ಸಿಸ್ ನಾವು ಬೆಳ್ಕೊಳ್ತೀವಿ. ಆ ಕಾಂಪಿಟೆನ್ಸಿ ಬೇರೆ ಬೇರೆ ಕಾಂಪಿಟೆನ್ಸಿಸ್ ಇರುತ್ತೆ, ಏನೇನೋ ಇರುತ್ತೆ. ಅದನ್ನು ನಾವು ಬೆಳೆಸ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡಬೇಕು ಮತ್ತು ನಾವು ಆರ್ಗನೈಸೇಷನ್ ಮಾಡಬೇಕು ಮತ್ತು ಆ ಆರ್ಗನೈಸೇಷನ್ ಕೊಟ್ಟಂತ ಒಂದು ಟ್ರೈನಿಂಗ್ ಅನ್ನು ನಾವು ಮಾಡ್ಕೊಂಡ್ರೆ ಡೆಫಿನೆಟ್ಲಿ. ಆಮೇಲೆ ಮೋರ್ ದೆನ್ ಇಂಡಸ್ಟ್ರಿ, ಪ್ಲೀಸ್ ಲುಕ್ ಆಲ್ವೇಸ್ ಯು ಶುಡ್ ಲುಕ್ ಅವರ್ ಕ್ಯಾಪಬಿಲಿಟಿ ಅಂಡ್ ಆಪ್ಟಿಟ್ಯೂಡ್ ಅಂಡ್ ಆಸ್ ವೆಲ್ ಆಸ್ ಆಪ್ಟಿಟ್ಯೂಡ್. ಈ ಆಪ್ಟಿಟ್ಯೂಡ್ ಸಾಮರ್ಥ್ಯ ಮತ್ತು ಯೋಗ್ಯತೆ, ಈ ಸಾಮರ್ಥ್ಯ ಮತ್ತು ಯೋಗ್ಯತೆಯನ್ನು ನಾವು ನೋಡ್ಕೊಂಡ್ರೆ ಡೆಫಿನೆಟ್ಲಿ ಈ ಕ್ರೈಸಿಸ್ ಇರಲ್ಲ, ನಮಗೆ ಯಾವುದು ಪ್ರಾಬ್ಲಮ್ ಇರೋದಿಲ್ಲ. ಅಂಡ್ ನೇಮಕಾವತಿ ಮತ್ತು ಒಟ್ಟು ಪ್ರತಿಭೆ ಬೇಡಿಕೆ ಉದ್ಯಮದಲ್ಲಿ ಬೆಳವಣಿಗೆ ಕಾರ್ಯವಾಗಿದೆ ಮತ್ತು ಹೆಚ್ಚಿನ ಸಾಮಾನ್ಯವಾಗಿ ಒಟ್ಟಾರೆ ಆರ್ಥಿಕತೆ, ಓವರ್ ಆಲ್ ಎಕಾನಮಿ ಬಗ್ಗೆ ನಾವು ಥಿಂಕ್ ಮಾಡಿಕೊಂಡು ವಾಟ್ ಈಸ್ ಅವರ್ ಗ್ರಾಸ್ ಟ್ಯಾಲೆಂಟ್, ಈ ಟೋಟಲ್ ಟ್ಯಾಲೆಂಟ್ ನೆಟ್ ವಿ ಆಲ್ವೇಸ್ ಕಾಲ್ ದ ಎಂಪ್ಲಾಯೀಸ್ ಆರ್ ದಿ ಅಸೆಟ್ ಆಫ್ ದಿ ಕಂಪ್ನಿ. ಆ ಅಸೆಟ್ ಅನ್ನು ನಾವು ಯಾವ ರೀತಿ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವೈಚಾರಿಕೆ ಕಂಪ್ನಿಗಳಿಗೆ ಬಂದ್ರೆ, ಎಂಪ್ಲಾಯರಿಗೆ ಬಂದ್ರೆ ಮತ್ತು ಆ ವೈಚಾರಿಕೆ ಜೊತೆಗೆ ಎಂಪ್ಲಾಯೀಸ್ ನಾವು ಕೈಗೂಡಿಸಿದ್ರೆ ಡೆಫಿನೆಟ್ಲಿ ಆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗುತ್ತೆ. ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಆಸ್ ವೆಲ್ ಆಸ್ ದಿ in terms of the crisis as well as in terms of the employability. ನಮ್ಗೆ ಏನಾಗ್ತದೆ, ಪ್ರತಿಯೊಬ್ಬರು ಯಾವುದೋ ಒಂದು ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ, ಕಾಮನ್ ಸೆನ್ಸ್ ಜಾಸ್ತಿ ಅನ್ನೋ ಒಂದು ಉದಾಹರಣೆ ಯಾವಾಗಲೂ ಬಂದ್ಬಿಡುತ್ತೆ. ಬಟ್ ಆ ಕಾಮನ್ ಸೆನ್ಸ್ ಅನ್ನೋ ಒಂದು ವಿಷಯ, ಒಂದು ಡಿಸ್ಕಷನ್ನು, ಆ ವಿಚಾರ ಹಳೇದಾಗೋಯ್ತು. ನಮ್ಮ ಕಾಮನ್ ಸೆನ್ಸ್ ಹೇಗಿರ್ಬೇಕಂದ್ರೆ it should be a concentrated common sense. ಅಂತಿಂತದಲ್ಲ, it's not a diluted common sense, it should be a concentrated common sense. ಆ ಕಾನ್ಸಂಟ್ರೇಟೆಡ್ ಕಾಮನ್ ಸೆನ್ಸ್ ಇದ್ರೆ ಡೆಫಿನೆಟ್ಲಿ there will be edge ಅಂತಂದ್ರೆ ನಮ್ಮದಲ್ಲಿ ಆದಂತ ಕೌಶಲ್ಯದ ಪರಿಮಿತಿಯನ್ನು ಮುಟ್ತೀವಿ. ಆ ಕೌಶಲ್ಯದ ಪರಿಮಿತಿ ಯಾರ ಹತ್ರ ಇರುತ್ತೆ ಅವ್ರು ಡೆಫಿನೆಟ್ಲಿ ಮುಂದುವರಿತಾರೆ, ಆ ಕಂಪ್ನಿನೂ ಮುಂದುವರಿಯುತ್ತೆ ಮತ್ತು ಅಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರು ಅದು ಮ್ಯಾನೇಜ್ ಮಾಡುವಂತ ಶಕ್ತಿ ಬರುತ್ತೆ. ಮ್ಯಾನೇಜ್ ಮಾಡುವಂತ ಶಕ್ತಿ ಬಂದ್ರೆ ಇದು ಎಂಪ್ಲಾಯಿನೂ ಇಟ್ಕೊಂತೀವಿ, ಹೊಸ ಎಂಪ್ಲಾಯಿಗಳು ನಾವು ಹೊರಗಡೆ ತಗೊಳ್ಳಕ್ಕೆ ಬರುತ್ತೆ. ವೆನ್ ವಿ ಆರ್ ರಿಟೈನಿಂಗ್ ದ ಎಕ್ಸಿಸ್ಟಿಂಗ್ ಪೀಪಲ್, ವೆನ್ ವಿ ಆರ್ ಕೇಪಬಲ್ ಆಫ್ taking more and more employees, that means we are creating employability. Then where will be the problem of employability problem ಇರೋದಿಲ್ಲ. ನೆಕ್ಸ್ಟ್, ಚಾಲೆಂಜಸ್ ಅಂಡ್ ಚೇಂಜಸ್. ಏನಾಯ್ತು, ಈ ಗ್ರಾಫೇ ನಮ್ಗೆ ತೋರಿಸುತ್ತೆ ಬಹಳ, ನಮಗೆ ಕೆಲವೊಂದು ವಿಷಯಗಳಲ್ಲಿ ಬಹಳ ನಮಗೆ
ಬದಲಾವಣೆ ಇದೆ. ಎಷ್ಟೋ ಜನರ ನಾವು ಕೆಲಸ ಬಿಟ್ಟು ಬಂದ್ವಿ, ಎಷ್ಟೋ ಜನರ ಕೆಲಸ ನಾವು ಹೋಗ್ಬೇಕಾಯ್ತು, ಎಷ್ಟೋ ಕೆಲಸಗಳು ಕಂಪ್ನಿಯಲ್ಲಿ ಕೆಲಸಗಳು ಇಲ್ದೇನೆ ಹೊರಗಡೆ ಅದು ಕಂಪ್ನಿಗಳು ಕ್ಲೋಸ್ ಮಾಡುವಂತಹ ಒಂದು ಪರಿಸ್ಥಿತಿನೂ ಬಂತು. ಯಾಕಾಯ್ತು? ಎಸ್, ಅಗೇನ್ ವಿ ಶುಡ್ ಗೋ ಬ್ಯಾಕ್ ಅಂಡ್ ಥಿಂಕ್ ಅಬೌಟ್ ಅಂಡ್ ಡಿಸ್ಕಸ್ ಅಬೌಟ್ ಅದು ಚೂ ಮಾಡ್ತಾ ಇರ್ಬೇಕು ಯಾವಾಗ್ಲೂ. ಅದು ಚೂ ಮಾಡ್ತಾ ಇದ್ರೆ ಎಸ್, ದ ಓನ್ಲಿ ಥಿಂಗ್ ಈಸ್ ದ ಲ್ಯಾಕ್ ಆಫ್ ಎಬಿಲಿಟಿ ಟು ಫೇಸ್ ದಿ ಕ್ರೈಸಿಸ್, ದ ಲ್ಯಾಕ್ ಆಫ್ ಎಬಿಲಿಟಿ ಟು ಫೇಸ್ ದ ಚಾಲೆಂಜಸ್ ಆ್ಯಂಡ್ ಚೇಂಜಸ್. ಆ ಚೇಂಜಸ್ಸು, ಕ್ರೈಸಿಸ್ನ ಮತ್ತು ಚಾಲೆಂಜಸ್ ತೋಳಿಲ್ಲ ಅಂದರೆ ಡೆಫಿನೆಟ್ಲಿ ಕಂಪ್ನಿಗಳು ತೊಂದರೆ ಆಗುತ್ತೆ. ಅದಕ್ಕೆ ಒಂದು ಬೆಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ಡೂ ವಾಟ್ ಯು ಲೈಕ್ ಈಸ್ ಅ ಫ್ರೀಡಮ್ ಆ್ಯಂಡ್ ಲೈಕಿಂಗ್ ವಾಟ್ ಯು ಡೂ ಈಸ್ ಅನ್ ಹ್ಯಾಪಿನೆಸ್. ಈ ಫ್ರೀಡಮ್ ಮತ್ತು ಹ್ಯಾಪಿನೆಸ್ ಎಲ್ಲಿ ಇರುತ್ತೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ನೋ ಇಶ್ಯೂ. ಎಂಥ ಪ್ರಾಬ್ಲಮ್ ಬಂದರೂ ನಾವು ಮಾಡ್ಬೋದು. ಆ ಪ್ರಾಬ್ಲಮ್ ಬಂದರೆ ದೇರ್ ವಿಲ್ ಬಿ ನೋ ಇಶ್ಯೂ, ಇನ್ಕ್ಲೂಡಿಂಗ್ ನಿಮಗೆ ಒಂದು ಚಿತ್ರ ಬಂದಿದೆ. ನಮಗೆಲ್ಲರಿಗೂ ಒಂದು ಗಾಬರಿ ಇರುತ್ತೆ ಯಾವಾಗಲೂ. ನಾನು ಏನಾದರೂ ಸರಿಯಾಗಿ ಮಾಡಲಿದ್ರೆ, ಕೆಲಸ ಮಾಡಿದ್ರೆ ಯಾವ ಮೂಮೆಂಟ್ನಲ್ಲಿ ಐ ವಿಲ್ ಬಿ ನಾಕ್ಡ್ ಆಫ್, ಯಾವಾಗ ನಾನು ಹೊರಗಡೆ ಹಾಕ್ತಾರೆ ಅನ್ನೋದು. ಎಸ್, ಆ ಒಂದು ಹೆದರಿಕೆ ನಾವು ದೂರ ಹೋಗ್ಬೇಕಂದ್ರೆ ಎಸ್, ಐ ಶುಡ್ ಡೆವಲಪ್ ಮೈ ಸ್ಕಿಲ್ಸ್. ದಟ್ ಈಸ್ ASK, attitude and skills, and the important thing is knowledge. ಇದನ್ನು ಮಾಡ್ಕೊಂತ ಹೋದ್ರೆ ಎಸ್, ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಅಟ್ ಆಲ್. ಇಬ್ಬರು ಇದನ್ನ ನಾವು ಈಕ್ವಲ್ ಆಗಿ ನೋಡ್ಬೇಕು. ಯು ಶುಡ್ ಪ್ಲೇ ಎಂಪ್ಲಾಯರ್ ಆಸ್ ವೆಲ್ ಆಸ್ ದ ಎಂಪ್ಲಾಯರ್ ಶುಡ್ ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ, ದೆನ್ ಓನ್ಲಿ ದೇರ್ ವಿಲ್ ಬಿ ನೋ ಇಶ್ಯೂ ಅಂಡ್ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಫಾರ್ ದಿ ಎಂಪ್ಲಾಯ್ಮೆಂಟ್. ಮತ್ತು ಉದ್ಯಮ ಆಕಾಂಕ್ಷೆಗಳ ಮೇಲೆ ವ್ಯಾಪಕವಾಗಿ ಎಸೆಯಲ್ಪಟ್ಟ ಹಲವಾರು ಸವಾಲುಗಳಿವೆ. ಆ ಸವಾಲುಗಳು ಯಾವ ಅಂತಂದ್ರೆ ದೇರ್ ಆರ್ ಮೆನಿ ಚಾಲೆಂಜಸ್. ಈ ಚಾಲೆಂಜಸ್ ನಾವು ಮಾಡಿದ್ರೆ, ಫೇಸ್ ಮಾಡಿದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ನೋ ಇಶ್ಯೂ ಆಫ್ ಎನಿ ಪ್ರಾಬ್ಲಮ್. ವಾಟ್ ಆರ್ ದಿಸ್ ಚಾಲೆಂಜಸ್? ಕಂಪ್ನಿಗಳು ಪ್ರತಿಭೆಯನ್ನು ನೋಡುವ ವಿಧಾನದಲ್ಲಿ ಒಂದು ಮಾದರಿ ಬದಲಾವಣೆ ಆಗಿದೆ. ಡ್ಯೂ ಟು ಕೋವಿಡ್ ಆರ್ ಅರ್ಲಿಯರ್ ಟು ಕೋವಿಡ್ ಆರ್ ಪೋಸ್ಟ್ ಕೋವಿಡ್, ಈ ಒಂದು ವಿಷಯ ಬೇಕಾಯಿತು, ಒಂದು ಕಾರಣ ಬೇಕಾಯಿತು, ನಾವು ಕೋವಿಡ್ ಅಥವಾ ಪೆಂಡಮಿಕ್ ಅಂತದ್ದು. ಬಟ್ ಒಂದು ವರ್ಷದಿಂದ ವರ್ಷ, ದಿನದಿಂದ ದಿನ, ನಿಮಿಷದಿಂದ ನಿಮಿಷಕ್ಕೆ, ಸೆಕೆಂಡಿಂದ ಸೆಕೆಂಡ್ಗೆ ಕಂಪ್ನಿಗಳು ನೋಡುವಂತಹ, ವಿಚಾರ ಮಾಡುವಂತಹ ವೈಚಾರಿಕತೆ ಬದಲಾಗ್ತದೆ. ಯಾವ ರೀತಿ ನಾನು ಬೇಕು, ನನಗೆ ಎಂಥ ಟ್ಯಾಲೆಂಟ್ ಬೇಕು ಅನ್ನೋದನ್ನ ಈಗ ಮಾರ್ಪಾಡಾಗ್ತದೆ. ಆ ಟ್ಯಾಲೆಂಟ್ ಏನ್ ಬೇಕು, ಏನ್ ಹುಡುಕ್ತಾ ಇದಾರೆ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡು, ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆಲ್ಸೋ ದ ಫ್ಯೂಚರ್ ಎಂಪ್ಲಾಯೀಸ್, ಇಫ್ ಐ ಆನ್ಸರ್ ದೋಸ್, ಡೆಫಿನೆಟ್ಲಿ ಐ ವಿಲ್ ಬಿ ಇನ್ ಎ ಪೊಸಿಷನ್ ಟು ಗೆಟ್ ರಿಟೆನ್ಷನ್ ಅಂಡ್ ದೇರ್ ವಿಲ್ ಬಿ ನೋ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಮತ್ತೇನು ಪ್ರಾಬ್ಲಮ್ ಆಗ್ತಾ ಇದೆಯಾ ಇನ್ ಟರ್ಮ್ಸ್ ಆಫ್ ವಾಯ್ಸ್? ನನ್ನ ವಾಯ್ಸ್ ಕೇಳ್ತಾ ಇದೆ ಸರ್. ಅದು ಒಂದು ನಾಯಿದ್ ಬಿಟ್ಟರೆ ಇನ್ನೇನಿಲ್ಲ. ಕಂಟಿನ್ಯೂ ಮಾಡಿ ಸರ್. ಏನಾಗಿದೆ, ಹಿಂದಿನ ಕಾಂಪೌಂಡ್ ನಲ್ಲಿ ಯಾರೋ ಕಟ್ಟ ಹೋಗ್ಬಿಟ್ಟಿದ್ದಾರೆ. ಆಗ್ಲಿ, ಏನ್ ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿ ಸರ್. ಅದಕ್ಕೆ ಆದ್ರೂ ಸಹಿತ ನಾನು ಎಲ್ಲ ಡೋರ್ ಕ್ಲೋಸ್ ಮಾಡ್ಬಿಟ್ಟೆ, ಎಲ್ಲ ವಿಂಡೋ ಕ್ಲೋಸ್ ಮಾಡ್ಬಿಟ್ಟೆ. ಆಗನಷ್ಟೇ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನ್ ತೊಂದರೆ ಇಲ್ಲ, ಮಾಡ್ರಿ ಸರ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂ. ಓಕೆ. ಸಂಸ್ಥೆಗಳು, ಆರ್ಗನೈಸೇಷನ್ಸ್ ಆರ್ ಸ್ಟ್ರಗ್ಲಿಂಗ್ ಟು ಚೇಂಜ್ ದ ವೇ ದೇ ಪರ್ಸ್ಯೂ ದಿ ಬಿಸ್ನೆಸ್. ನಾವು ಬಿಸ್ನೆಸ್ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಐಡಿಯಾಗಳನ್ನು ಮಾಡಬೇಕು, ಯಾವ ರೀತಿ ಅಡಾಪ್ಟ್ ಮಾಡಬೇಕು, ಯಾವ ರೀತಿ ಥಿಂಕ್ ಮಾಡಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹಲವಾರು ಕಂಪ್ನಿಗಳು ಪೆಂಡಮಿಕ್ ಬಗ್ಗೆ ಅದೇ ಒಂದು ಕಾರಣ ಇಟ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲದಂಗೆ ಫೇಲ್ ಆಗಿ ಆ ಪೆಂಡಮಿಕ್ ಮೇಲೆ ಆದ್ರು. ನೋ, ಮೈ ವ್ಯೂ, ನನ್ನ ಐಡಿಯಾ ಯಾವಾಗಲೂ ಇರ್ರೆಸ್ಪೆಕ್ಟಿವ್ ವೆದರ್ ದೇರ್ ಇಸ್ ಅನ್ ಕ್ರೈಸಿಸ್, ವೆದರ್ ದೇರ್ ವಿಲ್ ಬಿ ಎ ಪೆಂಡಮಿಕ್, ಆ ಪೆಂಡಮಿಕ್ ನಾವು ಹೇಗೆ ಎಂಡಮಿಕ್ ಮಾಡಬೇಕು ಅನ್ನೋದು ವಿಚಾರಧಾರೆಯಲ್ಲಿ ನಾವು ಹೋದ್ರೆ ಎಸ್, ದೇರ್ ವಿಲ್ ಬಿ ನೋ ಪ್ರಾಬ್ಲಮ್, ನಾಟ್ ಓನ್ಲಿ ಫಾರ್ ದಿ ಎಂಪ್ಲಾಯ್ಮೆಂಟ್, in terms of the growth of the organization, in terms of the growth of the industry where the organization is working, there will be no issue. How to plan? ಕ್ಯಾರಿಯರ್ ಪ್ಲಾನಿಂಗ್ ಮಾಡಬೇಕು. ತುಂಬಾ ಅಡ್ಡಿ ಉಂಟಾದಾಗ ವೃತ್ತಿ ಜೀವನವನ್ನು ಹೇಗೆ ಯೋಚಿಸುವುದು? ನಾವೇನ್ ಮಾಡ್ತೀವಿ, ಸ್ವಲ್ಪ ಪ್ರಾಬ್ಲಮ್ ಆದ ತಕ್ಷಣ ಏನೋ ಬೇರೆ ವಿಚಾರ ಮಾಡ್ತೀವಿ, ಬೇಡಪ್ಪ ಬೇರೆ ಕಂಪ್ನಿ ನೋಡ್ಕೊಳ್ತೀವಿ, ಬೇರೆ ಮಾರ್ಗ ಹುಡುಕ್ಬೇಕು. ನೋ, ಅದನ್ನ ಫೇಸ್ ಮಾಡಬೇಕು. ಅದಕ್ಕೆ ನಾನು ಮುಂಚೆ ಹೇಳಿದ ಒಂದು, it is not we should change our face, but we should face the change. ಅದನ್ನ ಮಾಡ್ಕೊಂಡು ಆ ಅಡ್ಡಿಗಳು ಬರ್ತವೆ, ಅಡ್ಡಿಗಳು ಬಂದ್ರೆ ಇಟ್ ಈಸ್ ಒನ್ ಆಫ್ ದಿ ಗಾಡ್ ಗಿವನ್ ಗಿಫ್ಟೇ ಅನ್ಕೋಣ. ಹೌ ಟು ಫೇಸ್ ಇಟ್, ಹೌ ಟು ಡೆವಲಪ್ ಆಗ್ಲಿಕ್ಕೆ ಇಂಥ ಅಡಚಣೆಗಳು ಬರ್ತವೆ ಅಂತ ನಾವು ಮುಂದುವರೆದ್ರೆ ಡೆಫಿನೆಟ್ಲಿ ವಿಲ್ ಗ್ರೋ ಅಂಡ್ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಆಫ್ ಎಂಪ್ಲಾಯಬಿಲಿಟಿ ಅಂಡ್ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರಲಿಲ್ಲ. ಮತ್ತು ಉದ್ಯಮವನ್ನು ಆವರಿಸಿರುವ ಹಠಾತ್
ಒಂದು ಫಾಗ್ ಅಂತ ಕ್ರಿಯೇಟ್ ಆಗುತ್ತೆ, ಒಂದು ಸ್ಮಾಗ್ ಅಂತ ಕ್ರಿಯೇಟ್ ಆಗುತ್ತೆ. ದೀಸ್ ಆರ್ ಆಲ್ ಸಡನ್ ಚೇಂಜಸ್ಗೆ. ಆ ಸ್ಮಾಗ್ ಅಂದ್ರೆ ನಾವು ಆ ಫಾಗ್ ಆಗ್ಲಿ, ಸ್ಮಾಗ್ ಆಗ್ಲಿ, ದಟ್ಟ ಒಂದು ಹೊಗೆ ಆಗ್ಲಿ, ನಾವು ಆ ಹೊಗೆನ ಎಸ್ ಎಲ್ಲಿ ಹೊಗೆ ಇರುತ್ತೆ ಅಲ್ಲಿ ಹಿಂದೆ ಡೆಫಿನೆಟ್ಲಿ ನಾವೊಂದು ಸೇಯಿಂಗ್ ಇದೆ, ಇಫ್ ದೇರ್ ಇಸ್ ಎ ಫೈರ್ ದೆನ್ ಓನ್ಲಿ ದೇರ್ ವಿಲ್ ಬಿ ಎ ಸ್ಮೋಕ್ ಅಂತ. ಆ ಸ್ಮೋಕಿಗೆ ಹೆದರಿ ನಾವು ಓಡಿ ಹೋದ್ರೆ, ನಾವು ನಮ್ಮ ಧೈರ್ಯತನ ಕಳ್ಕೊಂಡ್ರೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ವಿ ಶುಡ್ ಫೈಂಡ್ ಔಟ್ ವೇರ್ ದ ಫೈರ್ ಈಸ್. ಆ ಫೈರ್ನ ನಾವು ಅಟ್ಯಾಕ್ ಮಾಡಬೇಕು, ನಾಟ್ ದಿ ಸ್ಮೋಕ್. ಆ ಸ್ಮೋಕ್ನ ನಾವು ಅಟ್ಯಾಕ್ ಮಾಡಕ್ ಹೋಗಿ ನಾವು ಪ್ರಾಬ್ಲಮ್ ಕಾಣ್ತೀವಿ. ಅದಕ್ಕೆ ಯಾವಾಗಲೂ ಏನು ಮಾಡ್ತೀವಿ ನಾವು ಅಂದರೆ, ವಿಲ್ ಬಿ ಆಲ್ವೇಸ್ ಟುವರ್ಡ್ಸ್ a problem side, forget to go towards the solution side. ಸೊಲ್ಯೂಷನ್ ಸೈಡ್ ಹೋದ್ರೆ ಯಾವುದೇ ಪ್ರಾಬ್ಲಮ್, ಯಾವುದೇ ಕ್ರೈಸಿಸ್ ಬಂದರೆ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ. ನಮ್ಮ ದೃಷ್ಟಿಕೋನದಿಂದ ನಮ್ಮ ಕೌಶಲ್ಯಗಳು ಬೆಳೆಯುತ್ತೆ. ಆ ಕೌಶಲ್ಯಗಳಿಂದ ಯಾವುದೇ ಬದಲಾವಣೆಯನ್ನು ತರಬಹುದು. ಯಾವುದೇ ಬದಲಾವಣೆ ಬಂದರೂ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿದ್ರೆ ನಾವು ಮುಂದೆ ಹೋಗ್ಬೋದು. ಡ್ರಾಸ್ಟಿಕ್ ಚೇಂಜಸ್ ಯಾವಾಗಲೂ ಇರ್ತದೆ. ಈ ಡ್ರಾಸ್ಟಿಕ್ ಚೇಂಜಸ್ ನಾವು ಯಾವ ರೀತಿ ತಿಳ್ಕೊಬಂದ್ರೆ, ಇಟ್ ಇಸ್ ಅ ಕಾಂಪನ್ಸೇಷನ್ ಅಂತ ಅನ್ಕೋಬೇಕು. ಕಾಂಪನ್ಸೇಷನ್, ಇಟ್ಸ್ ಅ ಬೆನಿಫಿಟ್, ವೆದರ್ ಗಾಡ್ ಗಿವನ್ ಆರ್ ವೆದರ್ ಗಿವನ್, ಅಟ್ಮಾಸ್ಫಿಯರ್ ಗಿವನ್, ಪೀಪಲ್ ಗಿವನ್, ಆರ್ ದಿ ಅದರ್ ಕಂಟ್ರೀಸ್ ಗಿವನ್. If we have the capacity to analyze and convert them into a result, always we say insults should be converted into results. ಆ ಒಂದು ಬದಲಾವಣೆ, ಆ ಒಂದು ಅಭ್ಯಾಸ ನಾವು ಯಾಕೆ ಕಲ್ತೀವಿ, ಡೆಫಿನೆಟ್ಲಿ ನಮ್ಮ ಬೇರೆ ಯಾರಿಂದ ಬಂದದ್ದಾಗ್ಬೋದು, ನೇಬರಿಂಗ್ ಕಂಟ್ರೀಸಿಂದ ಇರ್ಬೋದು, ಎನಿಮಿಯಿಂದ ಅವ್ರು ಮಾಡಿದ್ದ ಒಂದು ಪ್ರಾಬ್ಲಮ್ಗಳನ್ನ ನಾವು ಕಾಂಪನ್ಸೇಷನ್ ಅಂತ ತಗೊಳ್ಳಿ, ಬೆನಿಫಿಟ್ ಅಂತ ತಗೊಳ್ಳಿ. ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಅದ್ರ ಬಗ್ಗೆ ವಿಚಾರ ಮಾಡಬೇಕು, ಎಂಪ್ಲಾಯೀಸ್ ಆಗುವಂಥವ್ರು ವಿಚಾರ ಮಾಡಬೇಕು, ಮೋರ್ ಎವರ್ ನಮ್ಮ ಆರ್ಗನೈಸೇಷನ್ ಅವ್ರು ವಿಚಾರ ಮಾಡಬೇಕು. ಅವಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ. ಅವಾಗೇನಾಗುತ್ತೆ, ಅದು ಅಲ್ಲದೆ ನಮ್ಗೆ ಇನ್ನೊಂದು ಚಾಲೆಂಜಸ್ ಏನಿದೆ, ದೇರ್ ವಿಲ್ ಬಿ ನಾರ್ಮ್ಸ್, ಚೇಂಜ್ ಆಫ್ ನಾರ್ಮ್ಸ್. ಇಮಿಡಿಯೇಟ್ಲಿ ಚೇಂಜ್ ಆತಂದ್ರೆ ನಾವು ಗಾಬರಿ ಆಗ್ಬಿಡ್ತೀವಿ. ಅಯ್ಯೋ ಏನಾಗುತ್ತೋ ಏನು. ನಾವು ಆ ಚೇಂಜ್ ನಾರ್ಮ್ಸ್, ಫಾರ್ ಎಕ್ಸಾಂಪಲ್ ರೆಗ್ಯುಲೇಟರ್ಸ್, ನಮಗೆ ಬ್ಯಾಂಕಿಂಗ್ ಫೀಲ್ಡ್ ರೆಗ್ಯುಲೇಟರ್ ಇಸ್ RBI. ಅವರು ಒಂದು ಉದಾಹರಣೆಗಳನ್ನು ಮತ್ತು ಆದ ಘಟನೆಗಳನ್ನು ನೋಡಿ ಅದರ ಅಭ್ಯಾಸ ಮಾಡಿ ಅದನ್ನು ಹೇಗೆ ಓವರ್ಲುಕ್ ಮಾಡ್ಬೇಕಂತ ಚೇಂಜಸ್ ತರ್ತಾರೆ. ಆ ಚೇಂಜಸ್ನ ತರೋದು ಕಾರಣ ಮುಂದೆ ಇಂಥವು ಆಗಬಾರ್ದು ಮತ್ತು ಹಿಂದಾಗಿದ್ದನ್ನು ಸರಿಪಡಿಸ್ಬೇಕಂತ. ನಾವು ಆ ಚೇಂಜಸ್ನಾಗೆ ಹೆದರಿ ಬಿಟ್ರೆ ದೆನ್ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಡೂ ಎನಿಥಿಂಗ್. ಆ ಚೇಂಜಸ್ನ ನಾವು ಚಾಲೆಂಜ್ ಮಾಡಬೇಕು. ಚಾಲೆಂಜ್ ಮಾಡಿ ಹೋದರೆ ಎಸ್ ಡೆಫಿನೆಟ್ಲಿ ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಕ್ಸೆಪ್ಟ್ ದ ನ್ಯೂ ನಾರ್ಮ್ಸ್ ಆ್ಯಂಡ್ ಅದರಲ್ಲಿರುವಂಥ ಮಾನದಂಡಗಳನ್ನು ನಾವು ಡೆಫಿನೆಟ್ಲಿ ಫೇಸ್ ಮಾಡಿದ್ರೆ ನಿರೀಕ್ಷೆಗಿಂತ ಜಾಸ್ತಿ ಬೆಳಿಬೋದು. ನಿರೀಕ್ಷೆಗಿಂತ ಜಾಸ್ತಿ ಬೆಳೆದ್ರೆ ಎಸ್ ನಮ್ಮನ್ನು ಹಿಡಿಯೋರೇ ಇರಲ್ಲ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಕೆಲವು ಸವಾಲುಗಳು ಹೇಗಿರ್ತವೆ ಅಂದ್ರೆ, ಬದಲಾವಣೆಗಳು ಹೇಗಿರ್ತವೆ ಅಂದ್ರೆ, ಅಲ್ಲಿ ಎಂಪ್ಲಾಯೀಸ್ ಕೂತ್ಕೊಂಡು ಕೆಲಸ ಮಾಡೋಷ್ಟು ಒಂದು ವಾತಾವರಣ ಇರಲ್ಲ, ಅಂತಹ ವಾತಾವರಣ ಬರುತ್ತೆ. ದಟ್ಸ್ ವಾಟ್ ಹ್ಯಾಪೆಂಡ್ ಇನ್ ಪೆಂಡಮಿಕ್. ಅದಕ್ಕೆ ನಾವು ಯೋಚನೆ ಮಾಡಿ ನಾವು ಯಾವಾಗ ಅನ್ಕೊಂಡಿದ್ವಿ, ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಸ್ಕೂಲ್ಗಳು ನಾವು ಆನ್ಲೈನ್ ನಲ್ಲಿ ಯಾವಾಗ ಮಾಡ್ತೀವಿ, ಈ ಸ್ಕೂಲ್ ಅಂತ ಸ್ಟಾರ್ಟ್ ಆಗ್ಬೇಕಂತ ಯಾವಾಗ ಅನ್ಕೊಂಡಿದ್ವಿ, ನಾವು ಯಾವಾಗ ಅನ್ಕೊಂಡಿದ್ದಿಲ್ಲ. ಸೊ ಮತ್ತೆ ನಾವು ಆ ಈ ಸ್ಕೂಲ್ಗೆ ಹೋದ್ವಿ, ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ಅದನ್ನ ಯಾರು ಯೋಚನೆ ಮಾಡ್ತಾರೋ, ಯಾವ ರೀತಿಯಿಂದ ಅದರ ಪ್ರಾಬ್ಲಮ್ ಜೊತೆಗೆ ಇದ್ಕೊಂಡು ಪ್ರಾಬ್ಲಮ್ನಿಂದ ನಾವು ಸೊಲ್ಯೂಷನ್ ಕಡೆ ಹೋದ್ರೆ ಎಸ್ ನಾವು ಅದಕ್ಕೆ ಬದಲಾವಣೆ ತರ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಇನ್ನ ಸಕ್ಸಸ್ಫುಲ್ ಆಗ್ತೀವಿ. ಅವಾಗ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇನ್ನೊಂದು, ಸಂಸ್ಥೆಯ ರಿಕ್ವೈರ್ಮೆಂಟ್ಸ್, ಆಕ್ಚುಲಿ ವಾಟ್ ಇಟ್ಸ್ ರಿಕ್ವೈರ್ಡ್, ಅದನ್ನ ಡೆವಲಪ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ವೆದರ್ ಅವರ್ ಸ್ಟಾಫ್ ಇಸ್ ಕೇಪಬಲ್, ಅದನ್ನ ಫೇಸ್ ಮಾಡುವಂತ ಶಕ್ತಿ ಇದೆಯಾ ಅಂತ ಒಂದು ಜವಾಬ್ದಾರಿ. ಆಗ್ಲೇ ನಾನು ಹೇಳಿದೆ, ಟ್ರೈನಿಂಗ್ ಕಾನ್ಸ್ಟೆಂಟ್ ಟ್ರೈನಿಂಗ್ ಇದ್ರೆ ಡೆಫಿನೆಟ್ಲಿ ದೀಸ್ ಚಾಲೆಂಜಸ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ಇನ್ ಶಾರ್ಟ್, ದೀಸ್ ಚಾಲೆಂಜಸ್ ಮತ್ತು ಚೇಂಜಸ್ ವಿ ಶುಡ್ ಅಕ್ಸೆಪ್ಟ್ ಇಟ್ ಆಸ್ ಎ ಟ್ರಾನ್ಸ್ಫಾರ್ಮೇಶನ್ ಚಾನ್ಸಸ್. ನನ್ನನ್ನು ನಾನು ಬದಲಾವಣೆ ಮಾಡ್ಕೋಬೇಕು, ನನ್ನ ಕಾರ್ಯವೈಖರಿತೆಯನ್ನು ಬದಲಾವಣೆ ಮಾಡಬೇಕು. ವೆದರ್ ಇಟ್ ಈಸ್ ಎ ಡ್ಯೂ ಟು ದ ಇಂಪ್ಯಾಕ್ಟ್ ಆಫ್ ಕ್ರೈಸಿಸ್ ಲೈಕ್ ಪೆಂಡಮಿಕ್, ಆರ್ ನನ್ನಲ್ಲಿ ಏನಾದರೂ ಸೆಲ್ಫ್ ಪ್ರಾಬ್ಲಮ್ ಇಂದ ಆಯ್ತು, ಅದನ್ನು ಮಾಡಿಕೊಂಡು ಅದರ ಜೊತೆಗೆ ಉತ್ತಮ ಭಾವನಾತ್ಮಕ ಬೆಳವಣಿಗೆಯನ್ನ, ಉತ್ತಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಮಾಡಿಸ್ಕೊಡೋದ್ರಿಂದ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ.
ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹಾಗೇ ಉಳಿಯುತ್ತೆ. ಇದು ಇಟ್ಸ್ ಲೈಕ್ ಟೂ ಫೇಸಸ್ ಆಫ್ ಅ ಕಾಯಿನ್. ಸಾಂಕ್ರಾಮಿಕ ಏನಾಯ್ತು, ಬಹಳ ಆಯಾಮಗಳನ್ನು ಹೊಂದಿವೆ. ಅಲ್ಲಿ ಕೆಲವು ಸವಾಲುಗಳನ್ನು ಎಸ್ತು, ಕೆಲವೊಂದು ಅದನ್ನ ನಾವು ಹಿಮ್ಮೆಟ್ಟಿದ್ವಿ, ಕೆಲವನ್ನ ಹಿಮ್ಮೆಟ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ದಿನ ತಗೊಂತು. ಈ ಇಮ್ಮಿಡಿಯೇಟ್ಲಿ ನಾವು ಅದನ್ನ ಹಿಮ್ಮೆಟ್ ಮಾಡೋದು ಬಿಕಾಸ್ ಆಫ್ ದಿ ಎಕ್ಸಿಸ್ಟಿಂಗ್ ಸ್ಕಿಲ್ಸ್. ಕೆಲವೊಂದು ಇಮಿಡಿಯೇಟ್ಲಿ ಮಾಡಲಿಲ್ಲ, ಅವಾಗ ನಾವು ಏನು ಮಾಡಿದ್ವಿ, ವಿ ಹ್ಯಾವ್ ರೀಸ್ಕಿಲ್ಡ್, ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಂಡ್ವಿ. ಅವಾಗ ಡೆಫಿನೆಟ್ಲಿ ನಾವು ಆಯ್ತು. ಸೊ ವೆದರ್ ಇಟ್ ಈಸ್ ಅ ಪ್ಯಾಂಡಮಿಕ್ ಆರ್ ನಾಟ್, ಒನ್ ಶುಡ್ ಹ್ಯಾವ್ ಆಲ್ವೇಸ್, ನಾವು ವಿ ಶುಡ್ ಫೇಸ್ ನಾವು ಸನ್ಶೈನ್ ಕಡೆ ಮುಖ ಮಾಡಬೇಕು ಹೊರತು ಸನ್ಶೈನ್ಗೆ ನಮ್ಮ ಬೆನ್ನು ಮಾಡಿದರೆ ನಮ್ಮ ನೆರಳನ್ನೇ ನಾವು ನಮ್ಮನ್ನ ತಿನ್ಲಿಕ್ಕೆ, ನಮ್ಮನ್ನು ಹಾಳು ಮಾಡಲಿಕ್ಕೆ ನಾವೇ ಒಂದು ಕಾರಣ ಅಂತ ಒಂದಿರುತ್ತೆ. ದೆನ್ ಹೌ ಕ್ಯಾನ್ ವಿ ಗೋ ಅಕ್ರಾಸ್, ಹೌ ಕ್ಯಾನ್ ವಿ ಈ ಸವಾಲುಗಳನ್ನು ಹೇಗೆ ತಡಿಬೋದು? ಸವಾಲುಗಳನ್ನು ಒಂದು ರೀಸ್ಕಿಲ್ ಆರ್ ಅಪ್ ಸ್ಕಿಲ್, ಇದರ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ವಿ. ನಮ್ಮ ಸ್ಕಿಲ್ಗಳನ್ನು ಮಾಡಬೇಕು, ಅದರಲ್ಲಿ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡೋದ್ರಿಗೆ ಇಂಪ್ರೂವ್ ಅನ್ನೋ ವರ್ಡ್ ನೋಡಿ ಇಲ್ಲಿ. ಪ್ರೂವ್, I should prove what I should prove. Yes, I am capable of. I have sufficiently increased my skill level ಅನ್ನೋ ಒಂದು ಜಾಗೃತಿಯನ್ನ, ಒಂದು ಸ್ಥಿತಿಯನ್ನ ನಮ್ಮಷ್ಟಿಗೆ ನಾವು ಮಾಡ್ಕೊಂಡ್ರೆ ನಮ್ಗೆ ಎಂಥೂಸಿಯಾಸಮ್ ಬರುತ್ತೆ. ಎಂಥೂಸಿಯಾಸಮ್ ಇಂದ ನಮ್ಮ ಕೆಲಸಗಳಾಗುತ್ತೆ. and there will be no issue for the problem as far as employment is concerned. and multitask, ಈಗಿನ ಕಾಲದಲ್ಲಿ ಒಂದೇ ಟಾಸ್ಕ್ ಮಾಡ್ತೀನಿ, ನೋ, ನಾನು ಓನ್ಲಿ SB ಕೌಂಟರ್ನಲ್ಲಿ ಕೂತ್ಕೊಳ್ತೀನಿ, ನಾನು ಓನ್ಲಿ ಡೆಪಾಸಿಟ್ ಕೌಂಟರ್ನಲ್ಲಿ ಕೂತಿರ್ತೀನಿ, ನನಗೆ ಈ ಸ್ಟಾಂಪಿಂಗ್ ಗೊತ್ತಿಲ್ಲ, ಲಾಕರ್ ಪ್ರಾಸೆಸ್ ಗೊತ್ತಿಲ್ಲ, ನಾನು ಯಾವಾಗಲೂ ಹೊರಗಡೆನೆ ಹೋಗ್ತೀನಿ, ಮಾರ್ಕೆಟಿಂಗೇ ಮಾಡ್ತೀನಿ, ಬೇರೆ ಏನು ಹೇಳಬೇಡಿ, ನಾನು ಓನ್ಲಿ ಪೋಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ, ಕೊರಿಯರ್ ಡಿಪಾರ್ಟ್ಮೆಂಟ್ನಲ್ಲಿ, ಡಿಸ್ಪ್ಯಾಚ್ ಸೆಕ್ಷನ್ನಲ್ಲೇ ಕೆಲಸ ಮಾಡ್ತೀನಿ, ಅದನ್ನ ಬಿಟ್ಟು ಮಾಡಲ್ಲ ಅಂತಂದರೆ ನಾವು ಅಲ್ಲೇ ಇರ್ತೀವಿ. ನಾವು ರಿಟೈರ್ಡ್ ಆಗೋದು ಡಿಸ್ಪ್ಯಾಚ್ ಕ್ಲರ್ಕ್ ಆಗಿ ರಿಟೈರ್ ಆಗ್ತೀವಿ, ವಿಲ್ ನಾಟ್ ಗ್ರೋ. ಅವಾಗ ಏನು ಮಾಡಬೇಕು, ಮಲ್ಟಿ ಟಾಸ್ಕ್, ಬೇರೆ ಡೆಸ್ಕ್ನಲ್ಲಿ ಏನಾಗ್ತಾ ಇದೆ ತಿಳ್ಕೊಬೇಕು, ತಿಳ್ಕೊಬೇಕು, ಅವ್ರ ಜೊತೆಗೆ ಕೆಲಸ ಮಾಡಿ ತಿಳ್ಕೊಬೇಕು, ಬಲ್ಲವರಿಂದ ಕೆಲಸ ಮಾಡಿದ್ರು ಅಂತ ನಾವು ತಿಳ್ಕೊಬೇಕು. ಡೆಫಿನೆಟ್ಲಿ ನಮಗೂ ಒಂದು ಚಾನ್ಸ್ ಸಿಗುತ್ತೆ, ನಾವು ಹೋಗ್ಬೋದು. ವಿ ಶುಡ್ ಆಲ್ವೇಸ್ ಲುಕ್ ಫಾರ್ವರ್ಡ್, ನಾವು ಇನ್ನೂ ಹೋಗ್ಬಾರ್ದು, ಹಿಂದೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ 3 ಗುಣಗಳ ಜೊತೆಗೆ ಇನ್ನ ಕೆಲವು ಗುಣಗಳನ್ನ ನಾವು ಬೆಳೆಸಿಕೊಂಡ್ರೆ, ಮೇನ್ ಅಂತಂದ್ರೆ ಪ್ಲಾನಿಂಗ್, ಥಿಂಕಿಂಗ್ ಅಂಡ್ ಡೆವಲಪಿಂಗ್. ಈ ಥಿಂಕಿಂಗ್ ಬಂದ್ರೆ ಎಂಥ ಪರಿಸ್ಥಿತಿ ಬಂದರೂ ನಮಗೇನೂ ಆಗಲ್ಲ. ಇಂಥ ಪರಿಸ್ಥಿತಿಗಳನ್ನು ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇರ್ ಆರ್ ಆಪರ್ಚುನಿಟೀಸ್. ವಾಟ್ ಆರ್ ದೋಸ್ ಆಪರ್ಚುನಿಟೀಸ್? ದೇರ್ ಐ ಟ್ರೈ ಟು ಕಾನ್ಸಂಟ್ರೇಟ್ and try to do the research, and it is a fact there are 10 career opportunities. What are those? Robotics, artificial intelligence ಅಂದ್ರೆ ಕೃತಕ ಬುದ್ಧಿ ಮತ್ತೆ ಆಂತರಿಕ ಕಲಿಕೆ, ಹ್ಯೂಮನ್ ರಿಸೋರ್ಸ್ ಚಾಂಪಿಯನ್ಸ್, ಮಾನವ ಸಂಪನ್ಮೂಲ ಚಾಂಪಿಯನ್ಗಳು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. HR is very important. If HR is not good in any of the organizations, HR will not become human resource, it will become high risk. So HR ಗೆ ನಾವು ಬಹಳ ಗಮನ ಕೊಡಬೇಕು. ದೆನ್ ಲೀಗಲ್ ಎಕ್ಸ್ಪರ್ಟೈಸ್, ಕಾನೂನು ತಜ್ಞರು ಇರಬೇಕು, ಅದ್ರ ಬಗ್ಗೆ ನಾನು ಬುದ್ಧಿವಂತಿಕೆ ಬೆಳೆಸ್ಕೋಬೇಕು. ದೆನ್ ವಾಟ್ ಈಸ್ ಇಂಪಾರ್ಟೆಂಟ್, ದಿಸ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್. ಪ್ರತಿಯೊಂದರಲ್ಲಿ ನಾವು ಈಗ ಏನು ಮಾಡ್ತಿದ್ವಿ, ಡಿಜಿಟಲೈಸೇಷನ್ನಲ್ಲಿ ನಾವು ನಮ್ಮ ಜ್ಞಾನವನ್ನು, ನಮ್ಮ ಸ್ಕಿಲ್ನನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಇರುತ್ತೆ. ಅದನ್ನು ಯಾರು ಮಾಡ್ಕೊತಾರೆ, ದೇರ್ ವಿಲ್ ಬಿ ಆಪರ್ಚುನಿಟಿ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಈ ಡಿಜಿಟಲ್ ಅನ್ನೋದನ್ನ ಆ ಪದವನ್ನ, ಇಂಗ್ಲಿಷ್ ಪದವನ್ನ ನಾವು ಸ್ವಲ್ಪ ಡಿಗ್ ಮಾಡಿ ಅದನ್ನ ಬೇರೆ ಆಲ್ಫಾಬೆಟ್ಸ್ ಒಡೆದು ನೋಡಿದ್ರೆ, ಡಿಗ್ ಇಟ್ ಆಲ್ ಅಂದ್ರೆ ನಾನು ಎಷ್ಟು ಡಿಗ್ ಮಾಡಬೇಕು, ನನ್ನ ಜ್ಞಾನವನ್ನು ಎಷ್ಟು ಡಿಗ್ ಮಾಡಿದ್ರು ಕಡಿಮೆ. ಆ ಡಿಗ್ ಮಾಡಿ ಇದರಲ್ಲಿ IT ಅಂದ್ರೆ ಮೇನ್ ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ಪಡ್ಕೋಬೇಕು. ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡ್ರೆ ದೇರ್ ವಿಲ್ ಬಿ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ಆಲ್. ಡಿಗ್ ಇಟ್ ಆಲ್, ಆ ಡಿಗ್ ಇಟ್ ಆಲ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ. ಆ್ಯಂಡ್ ಬಿಸ್ನೆಸ್ ಲೀಡರ್ಸ್ ಒಳ್ಳೊಳ್ಳೆ ಬಿಸ್ನೆಸ್ ಲೀಡರ್ಸ್ ಇದ್ದಾರೆ. ನಮ್ಮ ಒಂದು ಹೆಮ್ಮೆಯ ನನ್ನ ದೇಶದ ಒಂದು ಹೆಮ್ಮೆ ಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ, ಬೇರೆ ವಿದೇಶದ ಕಂಪ್ನಿಗಳಲ್ಲಿ ಮೋಸ್ಟ್ ಆಫ್ ದಿ CEOs ಆರ್ ಇಂಡಿಯನ್ಸ್. ಯಾಕಾದ್ರು ಅವರಲ್ಲಿ ಒಂದಂತ ಕೆಲವೊಂದು ಸ್ಕಿಲ್ಸ್ ಇತ್ತು, ಅವರು ರೋಬೋಟಿಕ್ಸ್ ಇತ್ತು, ಕೃತಕ ಇಂಟೆಲಿಜೆನ್ಸ್ ಇತ್ತು, ಮಷಿನ್ ಲರ್ನಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡ್ರು. ದೆನ್ ನಾಟ್ ಓನ್ಲಿ ದೀಸ್, ದೇ ಹ್ಯಾವ್ ಡೆಲ್ಟ್ ಅಂಡ್ ಅಂಡರ್ಸ್ಟುಡ್
ಈ ಫೈನಾನ್ಷಿಯಲ್ ಮ್ಯಾಟರ್ನ ಹೇಗೆ ಡೀಲ್ ಮಾಡಬೇಕು, ಆ ಹಣಕಾಸಿನ ಒಳ್ಳೆಯ ಕನ್ಸಲ್ಟೆಂಟ್ಸು ಅಡ್ವೈಸರ್ಸ್ ಆಗುವಂಥ ಒಂದು ಬುದ್ಧಿಯನ್ನು ಬೆಳೆಸಬೇಕು. ಮತ್ತು ಅದ್ರ ಜೊತೆಗೆ ನಾವು ಉದ್ಯಮಶೀಲತೆ ಇವೆಲ್ಲ ಬೆಳೆದ್ರೆ 1ರಿಂದ 7ರಲ್ಲಿ ನಾವು ನೋಡ್ಕೊಂಡು ಹೋದ್ರೆ ಉದ್ಯಮಶೀಲತೆ ಡೆಫಿನೆಟ್ಲಿ ಬೆಳೆಯುತ್ತೆ. ನಾವು ಇನ್ನೊಬ್ಬರಿಗೆ ಕರೆದು ಉದ್ಯೋಗ ಅಂತ ಕೊಡುವಂಥ ಶಕ್ತಿ ಬರುತ್ತೆ. ದೆನ್ ಈ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ನಲ್ಲಿ ಬಹಳ ಇರಬೇಕು. ಯಾವುದೇ ಒಂದು ಸಂಸ್ಥೆನಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಎರಡನೇದು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಇಂಪಾರ್ಟೆಂಟ್. ಔಟ್ ಆಫ್ 10 these are 3 important, but all are important. Out of these 3 are very important. ಈ ಮಾರ್ಕೆಟಿಂಗ್ ಹೇಗಿರುತ್ತಂದ್ರೆ, ನಾನು ING ಏಷ್ಯಾ ಬ್ಯಾಂಕ್ ನಲ್ಲಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಇದ್ದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ಕಾನ್ಫರೆನ್ಸ್ಗೆ ಸಿಂಗಾಪುರ್ ಕಾನ್ಫರೆನ್ಸ್ ಹೋದಾಗೆ ದೇರ್ ವಾಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ಪ್ರೆಸೆಂಟ್ ಎ ಪೇಪರ್ ಆನ್ ಮಾರ್ಕೆಟಿಂಗ್. ಆ ಮಾರ್ಕೆಟಿಂಗ್ ಡೆಫಿನೇಷನ್ ಕೊಟ್ಟೆ. ಏನು ಅಂದ್ರೆ ಮಾರ್ಕೆಟಿಂಗ್, ಆ ಮಾರ್ಕೆಟಿಂಗ್ ನಲ್ಲಿ ಒಂದು 3 ವರ್ಡ್ ಇದೆ. ಯು ಮಾರ್ಕೆಟ್, ಹಿಟ್ ಇಟ್, ಹೌ ಯು ಶುಡ್ ಹಿಟ್ ಇಟ್ ಥ್ರೂ ING ಪ್ರಾಡಕ್ಟ್ಸ್. ನಮ್ಮ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ನಾನು ಅರ್ಥ ಮಾಡ್ಕೊಳ್ಳಿ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ, ಕಾಂಪಿಟೇಟರ್ಸ್ಗೂ ನಮಗೂ ಇರುವಂಥ ಒಳ್ಳೆ ಫೀಚರ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ದೆನ್ ಡೆಫಿನೆಟ್ಲಿ ನಮ್ಮ ಮಾರ್ಕೆಟಿಂಗ್ ಆಗುತ್ತೆ. ಮತ್ತು ನಮಗೆ ಬಿಸ್ನೆಸ್ ಅನಾಲಿಸ್ಟ್ ಇರಬೇಕು ಒಳ್ಳೆ. ಅಂದ್ರೆ ಇದು ಬೇರೆಯವರಲ್ಲಿ ಇರ್ಬೇಕಲ್ಲ. ಈ 10 ಗುಣಗಳು ನನ್ನಲ್ಲಿ ಇತ್ತಂದ್ರೆ ಡೆಫಿನೆಟ್ಲಿ ಹಾರ ಹಾಕಿ ನಾನು ಕರ್ಕೊಂಡು ಹೋಗ್ತಾರೆ. ಎಸ್, ಯು ಆರ್ ದ ರೈಟ್ ಪರ್ಸನ್. ಇಫ್ ಆಲ್ ದೀಸ್ 10 ಆರ್ ದೇರ್, where till today you are only in a manager, you are only in a AGM, you are only a DGM, you are only a director. But if these things are there, you will be made as a chairman or you will be made as CEO of the company. Yes, again going back and telling you, all these qualities were there with the people who are heading the multinational companies by Indians as a CEO. We should understand this is because of the quality, the quantity, both they are handling in a balancing way. It's not only quality important or not only quantity important. Most of the time quantity illa, quality aspect ನಲ್ಲಿ ನಾವು ಹೋದ್ರೆ ಕ್ವಾಲಿಟಿ ತಾನೇ ಬರುತ್ತೆ. ಮೊದಲು ರೋಬೋಟಿಕ್ಸ್. ಈ ರೋಬೋಟಿಕ್ಸ್ ಅಂತಂದ್ರೆ ಬಹಳ ಚೇಂಜ್ ಆಗ್ತದೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನಲ್ಲಿ. ಆ ರೋಬೋಟಿಕ್ಸ್ ಅಂತಂದ್ರೆ ನಾವು ಮಾನವನು ಮಾಡುವಂತ ಕೆಲಸನ ನಾವು ಮಷೀನ್ ಶುರು ಮಾಡ್ಲಿಕ್ಕಿದೆ. ಆ ಮಷೀನ್ ಯಾರು ಮಾಡ್ತಾರೆ? ಮಾನವರೇ ಮಾಡ್ತಾರೆ. isn't it? ಇಲ್ಲೊಂದು ನಮಗೆ ಯಾವಾಗ್ಲೂ ಪ್ರಶ್ನೆ ಬರುತ್ತೆ, ಏನು ಕೋಳೆ ಮೊದಲ, ತತ್ತಿ ಮೊದಲ, ಗಿಡ ಮೊದಲ ಮತ್ತು ಬೀಜ ಮೊದಲ ಅಂತ. ಅದಕ್ಕೆ ನಾವು ನಮ್ಮ ಕೌಶಲ್ಯತೆಗಳನ್ನು ಬೆಳೆಸ್ಬೇಕಾದ್ರೆ ನಾವು ಸ್ವಲ್ಪ ಇಲ್ಲಿ ವಿಚಾರ ಮಾಡಬೇಕು. ಪುಸ್ತಕ ಮೊದಲ, ಮಸ್ತಕ ಮೊದಲ ಅಂತ. ಎಲ್ಲಿಂದ ಎಲ್ಲಿಗೆ ಬಂತು? ಪುಸ್ತಕದಿಂದ ಮಸ್ತಕ ಬರುತ್ತಾ ಅಥವಾ ಮಸ್ತಕದಿಂದ ಪುಸ್ತಕ ಬರುತ್ತಾ? ಈ ಮಾತು ಯಾಕೆ ಹೇಳ್ತಿದ್ರೆ, ಮಸ್ತಕ ನಮಗೆ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಅದನ್ನ ಯಾವ ರೀತಿಯಾಗಿ ಯೋಚನೆ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ಗಳು ಇದ್ರೆ, ಏನೇ ಇದ್ರು ಒಳ್ಳೆ ಐಡಿಯಾಗಳನ್ನ, ಅದಕ್ಕೆ ವಿ ಶುಡ್ ಬಿಕಮ್ ಈ ಹ್ಯೂಮನ್ ರೋಬೋಟ್ಸ್. ಆ ಹ್ಯೂಮನ್ ರೋಬೋಟ್ಸ್ ಕೆಲಸ, ಆ ರೋಬೋಟ್ಸ್ ಎಷ್ಟು ಕೆಲಸ ಮಾಡುತ್ತೆ, ಆ ಒಂದು ನಮ್ಮ ಶಕ್ತಿನ, ಒಂದು ಕೌಶಲ್ಯಗಳನ್ನು ಬೆಳೆಸ್ಕೊಂಡ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್. ಅಂಡ್ ಆ ಒಂದು ಸಂಸ್ಥೆಗಳಲ್ಲಿ ಎಂಪ್ಲಾಯ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ. ಆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರುತ್ತೆ. ಎಸ್, ಯು ಆರ್ ಲೈಕ್ ದಿಸ್, ಯು ಆಲ್ ದೀಸ್ ಕ್ವಾಲಿಟೀಸ್, ಎಸ್ ಕಮ್ ಅಂಡ್ ಜಾಯ್ನ್ ಅಸ್ ಅಥವಾ ಹುಡುಕೊಂಡು ಬಂದು ಒಂದು ಪರಿಸ್ಥಿತಿಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ತಿದ್ವಿ. ಆ ಕ್ರಿಯೇಟ್ ಮಾಡುವಂತ ಶಕ್ತಿನ ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಓನ್ಲಿ ಥಿಂಗ್ ಈಸ್ ವೆನ್ ವಿ ಟ್ರೈ ಅವರ್ ಲೆಸ್ಟ್, ರೀಇಕ್ವಿಪ್, ಅಪ್ಲಿಫ್ಟ್ ಅವರ್ ಸ್ಕಿಲ್ಸ್. ಇಲ್ಲ ಅಂತಂದ್ರೆ ಆಗುದಿಲ್ಲ. ಸೊ ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ಮೋರ್ ಇಂಪಾರ್ಟೆಂಟ್ ಥಿಂಗ್, ಆ ಟೆಕ್ನಿಕ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಹ್ಯೂಮನ್ ಇಂಟರ್ವೆನ್ಷನ್ ಇಂದ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಮಗೆ ಒಂದು ಒಳ್ಳೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ ಇದೀವಿ. ಎಷ್ಟೋ ಕಂಪ್ನಿಗಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ದೆನ್ ನೆಕ್ಸ್ಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಷ್ಟೋ ಈಗ ರೋಬೋಟಿಕ್ಸ್ಗೂ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಹತ್ರ ಇದೆಯೋ ಸಬ್ಜೆಕ್ಟ್. ನಾವು ಎಲ್ಲ ಮಾಡುವಂತ ಕೆಲಸನ ನಾವು ಮಷೀನ್ ಇಂದ ಮಾಡಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ 1999ವರೆಗೆ ನಾವೇನ್ ಮಾಡ್ತಾ ಇದ್ವಿ? ನಾವೇ ಮಾಡ್ತಾ ಇದ್ವಿ. 2000ದಲ್ಲಿ ಏನಾಯ್ತು? 2K ನಲ್ಲಿ ಗಾಬರಾಗಿದ್ವಿ ನಾವು. ಅಯ್ಯೋ ಅದೇನೋ 2K ಅಂತೆ, ಅದೇನಾಗುತ್ತಂತೆ, ಎಲ್ಲ ಆಗುತ್ತಂತೆ. ಅದು ಎಷ್ಟು ನಾವು ಅದನ್ನ ಜಾಣ್ಮೆಯನ್ನು ಬೆಳೆಸ್ಕೊಂಡು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಲರ್ನ್ ಮಾಡಿ ವಿ ಹ್ಯಾವ್ ಫೇಸ್ಡ್ ದಟ್. ಅಂಡ್ 2K ಇಶ್ಯೂನ ನಾವು ಎಷ್ಟು ಒಳ್ಳೆ ರೀತಿಯಿಂದ ನಾವು ಹೆದರಿಸಿದ್ವಿ, ಒಳ್ಳೆ ರೀತಿಯಿಂದ ನಾವು ಅಚೀವ್ಮೆಂಟ್ ಮಾಡಿದ್ವಿ. ವಿ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್. ಅದನ್ನ ನಾವು ಯಾರು ಜಾಸ್ತಿ ಮಾಡ್ಕೊಂಡ್ರು, ಯಾವ ಆರ್ಗನೈಸೇಷನ್ ಜಾಸ್ತಿ ಮಾಡ್ಕೊಂಡ್ರು, ಯಾವ
ಎಂಪ್ಲಾಯೀಸ್ ಜಾಸ್ತಿ ಮಾಡ್ಕೊಂಡ್ರು, ಯಾರು ಎಂಪ್ಲಾಯ್ಮೆಂಟ್ಗಾಗಿ ಹುಡುಕ್ತಾ ಇರ್ತಾರೋ ಅವ್ರು ಜಾಸ್ತಿ ಮಾಡ್ಕೊಂಡ್ರು, ಡೆಫಿನೆಟ್ಲಿ ದೇರ್ ವಿಲ್ ಬಿ ಅನ್ ಆಪರ್ಚುನಿಟಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಬಗ್ಗೆ ಬಹಳ 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 ಪ್ರಾಮುಖ್ಯತೆ ಬರ್ತದೆ. ಈ ಫೀಲ್ಡ್ ನಲ್ಲಿ ಸಾಕಷ್ಟು ಆಪರ್ಚುನಿಟಿ ಇದೆ. ದೆನ್ ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಈ BTech ಕೆಲವೊಂದೆಲ್ಲ ಸ್ಪೆಷಲೈಸ್ಡ್ ಕೋರ್ಸ್ ಮಾಡ್ತೀವಲ್ಲ, ಆ ಸ್ಪೆಷಲೈಸ್ಡ್ ಕೋರ್ಸ್ ನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಇಂಟರ್ನೆಟ್ ಮಷಿನ್ ಲರ್ನಿಂಗ್, ಇಂಟರ್ನೆಟ್ ಬಗ್ಗೆ ನಾವು ಹೆಚ್ಚಿನ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಬಗ್ಗೆ ನಾವು ನಮ್ಮ ಸಿಲೆಬಸ್ ಅನ್ನು ಚೇಂಜ್ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ಮುಂದೆ ಬರೋ ಪ್ರಾಡಕ್ಟ್ಗಳು, ಮುಂದೆ ಬರುವಂತ ವಿದ್ಯಾರ್ಥಿಗಳು ಒಳ್ಳೆ ಬರ್ತದೆ. ದಿಸ್ ಇಸ್ ಹಿಯರ್ ಐ ಶುಡ್ ಮೆನ್ಷನ್ ಹಿಯರ್ ಏನಂತಂದ್ರೆ, ಇದನ್ನೇ ನಮ್ಮ ನ್ಯೂ ಎಜುಕೇಶನ್ ಪಾಲಿಸಿ ಮಾಡ್ತಾ ಇರೋದು. ಮೋಸ್ಟ್ ಆಫ್ ಯು ಮಸ್ಟ್ ಹ್ಯಾವ್ ಹರ್ಡ್ NEP, ನ್ಯೂ ಎಜುಕೇಶನ್ ಪಾಲಿಸಿ. ಈ ನ್ಯೂ ಎಜುಕೇಶನ್ ಪಾಲಿಸಿಯಿಂದ ಮಾಡ್ತಿರೋದ್ರಿಂದ ಈ ನ್ಯೂ ಎಜುಕೇಶನ್ ಪಾಲಿಸಿ ಈ ಗೌರ್ಮೆಂಟ್ಗೆ ತಲೆಗೆ ಬಂದಿದ್ದಕ್ಕೂ ಮತ್ತು ಪ್ಯಾರಲಲ್ ಆಗಿ ಪೆಂಡಮಿಕ್ ಬಂದಿದ್ದಕ್ಕೂ ಎಷ್ಟೋ ಒಂದಕ್ಕೊಂದು ಸಾಥ್ ಕೊಟ್ಕೊಂಡು ಈ ಎಜುಕೇಶನ್ ಪಾಲಿಸಿ ರಿವೈಸ್ ಮಾಡೋದ್ರಿಂದ ಇದುವರೆಗೂ ನಾವು 70-75 ವರ್ಷದಲ್ಲಿ ಯಾರೂ ನಮ್ಮ ಎಜುಕೇಶನ್ ಪಾಲಿಸಿ ಬಗ್ಗೆ ವಿಚಾರ ಮಾಡಿದ್ದಿಲ್ಲ. ಈಗ ವಿಚಾರಣೆ ಇದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಈಗಿನ ನಾವು ಗ್ರಾಜುಯೇಟ್ಸ್, ಈಗಿನ ನಾವು ರಿಟೈರ್ಡ್ ಪರ್ಸನ್ಸ್, ವರ್ಕಿಂಗ್ ಪೀಪಲ್ಸ್, ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ನಾವು ಅಸೂಯೆ ಪಡ್ತೀವಿ. ನಮಗೆ ಒಂದು ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಎಷ್ಟು ಜನರು ಅದು ನಮಗೆ ಈ ಒಂದು ಆಪರ್ಚುನಿಟಿ ನಮ್ಗೆ ಸಿಗ್ಲಿಲ್ಲ ಅಂತ. ಆಪರ್ಚುನಿಟಿ ಏನಿದೆ ಅಂದ್ರೆ, ಇದುವರೆಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ದ ಸ್ಕಿಲ್ ಅಪ್ಗ್ರೇಡೇಷನ್ ನಾವು ಮಾಡ್ಕೋಬೇಕು. ಸ್ಕಿಲ್ ಅಪ್ಗ್ರೇಡೇಷನ್ ಮಾಡಿದ್ರೆ ಡೆಫಿನೆಟ್ಲಿ. ಆಮೇಲೆ ಹ್ಯೂಮನ್ ರಿಸೋರ್ಸಸ್ ನಲ್ಲಿ ನಾನು ಆವಾಗಲೇ ಹೇಳಿದೆ, ಇಲ್ಲಿನೂ ಅವಕಾಶಗಳು ಜಾಸ್ತಿ ಬರ್ತಾ ಇದೆ. ಹ್ಯೂಮನ್ ರಿಸೋರ್ಸಸ್ ಅಂದ್ರೆ it should not be the people who are handling the HR department should not become high risk people. They should become really a resource people. Then ಜನಕ್ಕೆ ಅನುಕೂಲ ಆಗುತ್ತೆ, ನಿಮ್ಮ ಆರ್ಗನೈಸೇಷನ್ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಯಾರು ನಾವು ಬದಲಾವಣೆ ಮಾಡ್ಕೊಂತೀವಿ, ಡೆಫಿನೆಟ್ಲಿ ದೇರ್ ಆರ್ ಆಪರ್ಚುನಿಟೀಸ್. ಈಗ 3 ವಿಷಯಗಳು ನಾವೇನು ಯೋಚನೆ ಮಾಡಿದ್ವಿ ಅಲ್ಲಿ ಡೆಫಿನೆಟ್ಲಿ ನಾನು ರಿಸರ್ಚ್ ಇದೆ, ಆ ರಿಸರ್ಚ್ ನಿಂದ ನಾನು ಕಂಡುಕೊಂಡಿದ್ದೀನಿ. ಎಸ್, ದೀಸ್ ಆರ್ ದ 10 areas. There will be a huge opportunity. Already there is a huge opportunity, but I should develop my skills. I should develop my required skills. ಇಲ್ಲ ಅಂತಂದ್ರೆ ಆಗಲ್ಲ. ಅದಕ್ಕೆ ನಾವು ಟ್ರೆಡಿಷನಲ್ ಆಗಿ HR ಏನ್ ಮಾಡ್ತಾ ಇದ್ವಿ, ಟ್ರೆಡಿಷನಲ್ HR ನಾವು ನ್ಯೂ ಏಜ್ ಇದೆ. ಆಕ್ಚುಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, HR ಅಂದ್ರೆ ನನಗೆ ಆಪರೇಷನ್ಸ್ ಬೇಕಾಗಿಲ್ಲ, ಬೇರೆ ನನಗೆ ಸಂಬಂಧ ಇಲ್ಲ. ನೋ, ವಿ ಶುಡ್ change our mindset in such a way. I am the key person for the organization. I should know the operations also. I should know the marketing also, because I am the person. I can intake the people. If I want to take this type of people, I should be thorough in this one. If you take this type of people, definitely there will be an increase in the opportunity, employment opportunity in the HR field also, and it is already happening. Most of the company in India, even abroad, who have faced the pandemic situation in India, it's only in terms of percentage to the population, this is less impact, whereas in other countries there is a high impact. But those countries already implemented these things. There is already a generation of huge requirement. The next one is ಅದಕ್ಕೆ ಇದರಲ್ಲಿ ಈ MBA HR MBA ಆಲ್ ಅದೆಲ್ಲ, ಆ MBA ನಲ್ಲಿ ಈ ಒಂದು ಬದಲಾವಣೆ ತಿಳ್ಕೋಬೇಕು. ನಮ್ಮ ಕರಿಕ್ಯುಲಮ್ ನಲ್ಲಿ ಬದಲಾವಣೆ ತಿಳ್ಕೋಬೇಕು. ಈಗಿನ ಒಂದು MBAಗಳಲ್ಲಿ ಯಾರಾದ್ರೂ MBA ಇದ್ರೆ ಅನ್ಯತೆ ಭಾವಿಸಬಾರ್ದು. ಒಂದು ಭಾವನೆ ಇರುತ್ತೆ, MBA ಅಂದ್ರೆ ಅದೇನೋ ಒಂಥರ ಎಗೋ ಇರುತ್ತೆ. ಆ ಎಗೋನ ಸಡಿಗಿಡಿ, ನನ್ನ ಕಂಪ್ನಿ ನನ್ನದು. ಈ ಎಗೋನ ಸರಿಯಾಗಿ ಸರಿಸಿಡ್ಲಿಲ್ಲ ಅಂದ್ರೆ ವಿಲ್ ಬಿಕಮ್ BMS. MBS ಅಂದ್ರೆ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನಾನು ಇನ್ನೊಂದು ಹೇಳಿದೆ BMS ಅಂತ. ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿದ್ರೆ BMA ಆಗ್ತೇವೆ. BMA ಅಂದ್ರೆ ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನಾನು ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಬಾರ್ದು. ಈ ಆಗ್ಲಿಲ್ಲಂತ ಪಠ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಈ ಆಗ್ಲಿಲ್ಲಂತ ಬದಲಾವಣೆ ತರಲಂತ ಎಷ್ಟೋ ಆರ್ಗನೈಸೇಷನ್ಸ್ ನ ಪೆಂಡಮಿಕ್ ನಲ್ಲಿ ವಿಚಾರ ಮಾಡ್ಕೋತಾರೆ. ಎಸ್, ದೇರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟಿ ಇನ್ HR field also for MBAs, provided he should be an MBA only but not a BMA. Legal expertise likewise. ನಾನು ಕೆಲವೊಂದ್ಸಲ ಯಾವ್ದಾದ್ರು ಏನಾದ್ರು ಪ್ರಾಬ್ಲಮ್ ಅಂದ್ರೆ ಇಮಿಡಿಯೇಟ್ಲಿ ನಾನು ಲೀಗಲ್ ಅಡ್ವೈಸರ್ ಅಂತ ಹೋಗ್ತೇನೆ. ಅಟ್ಲೀಸ್ಟ್ ಒಂದು ಫಂಡಮೆಂಟಲ್ ಥಿಂಗ್ಸ್, ವಾಟ್ ಇಸ್ ದ ಪ್ರಾಬ್ಲಮ್, ಏನು ವಿಷಯ, ಅದು ಅರ್ಥ ಮಾಡಿಕೊಳ್ಳಲ್ಲಂತ ಪರಿಸ್ಥಿತಿ ನಾವು ಇಲ್ಲಿದ್ದಂದ್ರೆ ದ ಲೀಗಲ್ ಎಕ್ಸ್ಪರ್ಟ್ಸ್ ಮೇ ಪ್ಲೇ ವಿತ್ ಅಸ್. ಅದನ್ನು ನಾವು ಹುಟ್ಟಿಸಿದ್ರೆ, ನಮ್ಮಲ್ಲಿ ನಾವು ಬಳಸಿಕೊಂಡ್ರೆ, ಮುಂದೆ ಬರುವಂತ ಪೀಳಿಗೆಗಳನ್ನು ಮಾಡಿಸ್ಕೊಂಡ್ರೆ, ನಮ್ಮ ಕರಿಕ್ಯುಲಮ್ ಆ ರೀತಿ ಮಾಡ್ಕೊಂಡ್ರೆ, ಎಸ್, ದೇರ್ ವಿಲ್ ಬಿ ಎನ್ ಆಪರ್ಚುನಿಟಿ.
ದೇರ್ ವಿಲ್ ಬಿ ಡೆಫಿನೆಟ್ಲಿ ಆಪರ್ಚುನಿಟಿ. ಬೇರೆಯವ್ರಿಗೆ ನಾವು ಹೋಗೋ ಬದಲು ನಮ್ಮಲ್ಲಿರುವಂಥ ಎಂಪ್ಲಾಯೀಸ್ನೇ ನಾವು ಪ್ರಮೋಷನ್ ಕೊಟ್ಟು ಆ ಪ್ರಮೋಷನ್ ಆ ಒಂದು ಜಾಗಕ್ಕೆ ಇನ್ನೊಬ್ರನ್ನ ತರುವಂಥ ಒಂದು ಎಂಪ್ಲಾಯ್ಮೆಂಟ್ ಪ್ರಾವಿಷನ್, ಎಂಪ್ಲಾಯಬಿಲಿಟಿ ಕೋಶಂಟ್ ನಾವು ಇನ್ಕ್ರೀಸ್ ಮಾಡ್ತೀವಿ. ಸೊ there is already a change in BA, BBA, LLB syllabus change ಆಗ್ತಾ ಇದೆ. New education policy countries have understood, they have brought the changes. The new people are coming with a lot of knowledge. They can handle any legal issue. Then there is a requirement, and people with LLB and special LLB who are not getting jobs before pandemic, now they are not getting. It is a fact, it is a research. This is not only for the sake of saying I'm telling you all these things. Then the next one is digital transformation. We have already discussed. Digital transformation agilla antandre ನಾವು ಎಲ್ಲಿ ಇರ್ತೀವಿ ಅಲ್ಲೇ ಆಗ್ತದೆ, ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಡಿಜಿಟಲ್. ಅದಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಷ್ಟಿದೆ ಅಂದರೆ ಪ್ರತಿಯೊಂದನ್ನು ನಾವು ಪೇಮೆಂಟ್ ಇಂದ ಹಿಡಿದು ನಾವು ಮಾಡಿದಂಥ ಪ್ರತಿಯೊಂದು ವ್ಯವಹಾರಗಳು, ಇದು ಬ್ಯಾಂಕಿಂಗ್ ನಲ್ಲಿ ಇರ್ಬೋದು, ಬೇರೆ ಬ್ಯಾಂಕಿಂಗ್ ಅನ್ನಿತರ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಇದು ಮಹತ್ವ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ದ ಸಪೋರ್ಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಐಡಿಯಾ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಟು ಮೇಕ್ more digital. ಸೊ ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಲ್ರೆಡಿ ಎಷ್ಟೋ ಕಂಪ್ನಿಗಳು ಆಗ್ತಾ ಇದೆ. ದೇರ್ ಆರ್ ವೇಕೆನ್ಸೀಸ್ ಆಲ್ರೆಡಿ. ಆ ವೇಕೆನ್ಸೀಸ್ನ ಅವರು ಹುಡುಕ್ತಾ ಇದ್ದಾರೆ. ಇವನ್ ವೈ existing employee and the future employees, if I equip all these things, yes, there will be definitely employment opportunity. If you think that no, it is not required for me, it's not cup of my tea, no, we will be there only. So, but I'm telling you, I'm stressing again and again, yes, digital transformation is creating a huge lot of opportunity, employment opportunity. ಅದನ್ನ ನಾವು ಚೇಂಜಸ್ ಮಾಡ್ಬೇಕು. ನಾವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅಲ್ಲೇ ಇರ್ತೀವಿ. ಅದಕ್ಕಾಗಿ ನಮ್ಮ ಕರಿಕ್ಯುಲಮ್ ಕಂಪ್ಯೂಟರ್ ಸೈನ್ಸು, ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಈ ಎಲ್ಲ ಕರಿಕ್ಯುಲಮ್ ನಾವು ಚೇಂಜ್ ಮಾಡ್ಕೊತಾ ಇದೀವಿ. ಆಗಲೇ ಹೊರಗಡೆ ಬರ್ತಾ ಇದ್ದಾರೆ ಜನ. 1-2 ವರ್ಷದಲ್ಲಿ ಕಲ್ತರು, ಚೇಂಜ್ ಮಾಡಿದ್ರು, ಬರ್ತಾ ಇದ್ದಾರೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದೆ. ಇದರಲ್ಲಿ ನಾನು ಇದ್ರ ಬಗ್ಗೆ ಸ್ವಲ್ಪ ಡಿವಿಯೇಷನ್ ಹೇಳ್ತೀನಿ. ಮೆರಿಟ್ಯೂಡ್ ಅಂತ ನಾನು ಏನು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, we are doing only the same thing. Identify the good people, meritorious people, and train them and send for opportunity. ನನ್ನಲ್ಲಿ 4 ಕೆಲಸ ಆಗ್ತಾ ಇದೆ. ಒಂದು, ರಿಕ್ರೂಟ್ಮೆಂಟ್ ನಾನೇ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಏಜೆನ್ಸೀಸ್ ಅಂಡ್ ದ ಪ್ರೈವೇಟ್ ಏಜೆನ್ಸಿ, ಪ್ರೈವೇಟ್ ಕಂಪ್ನೀಸ್, ಗೌರ್ಮೆಂಟ್ ಕಂಪ್ನೀಸ್, ಅವ್ರಿಗೆ ಮಾಡೋದಂತ ಕೆಲಸನ ನಮಗೆ ಅಸೈನ್ ಮಾಡ್ತಾರೆ. ಎಂಟೈರ್ ನಾರ್ತ್ ಕರ್ನಾಟಕ ಹ್ಯಾಸ್ ಬಿನ್ ಅಸೈನ್ ಟು ಮೀ. ಅದನ್ನ ನಾನು ನೋಡ್ತೀವಿ. ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಬೇಕು ಅವ್ರಿಗೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಅದ್ರಂಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಅದರಂತೆ ಎಂಪ್ಲಾಯೀಸ್ ಕ್ಯಾಂಡಿಡೇಟ್ಸ್ ಬರ್ತಾರೆ, ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ, ಸ್ಕಿಲ್ ಟೆಸ್ಟ್ ಮಾಡ್ತೀವಿ. ಮತ್ತು ಹಿಂದಿನ ಪದ್ಧತಿಯಲ್ಲಿ ಏನು ಮಾಡ್ತಿದ್ವಿ, ಅವ್ರನ್ನ ಎಂಪ್ಲಾಯ್ಮೆಂಟ್ ಆದ ತಕ್ಷಣ ಇಂಡಕ್ಷನ್ ಕೋರ್ಸ್ ಅಂತ ನಾವು ಕಳಿಸ್ತಾ ಇದೀವಿ. ಅಲ್ಲೇ ಇಟ್ಕೊಂಡು ಆ ಇಂಡಕ್ಷನ್ ಕೋರ್ಸ್ನ technical as well as non-technical, including a personality development course. Personality development course nalli how to talk, how to communicate, how I should become a leader, how to manage the time, what are the office etiquette, ಒಂದು ಆಫೀಸ್ ನಲ್ಲಿ ನಾನು ಯಾವ ರೀತಿ ಬೇಕು ಅಂತ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಮಾಡಿದ 3ನೇ ವರ್ಷದಲ್ಲಿ we have already trained 35,000 people, and 65% of the people, students who have undergone or got the good jobs. It is only because of the skills which were making them to develop. This is only an example I can tell you. Yes, there is an employment opportunity. ಆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇಲ್ಲ ಅಂತ ನಾವು ಕೈ ಕಟ್ಕೊಂಡ್ರೆ ಆಗಲ್ಲ. ನಮ್ಮ ಸ್ಕಿಲ್ ಅನ್ನು ಮಾಡ್ಕೊಳ್ಳಿ. ದ ಮೆರಿಟ್ಯೂಡ್ ಪ್ರೈವೇಟ್ ಲಿಮಿಟೆಡ್ is only the company I can say with lot of doubt, yes, this is the innovative idea we are doing it. Yes, we are saying that there is no employment problem, employment opportunity ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಐ ಹೋಪ್ ಸೊ ಈ ಒಂದು ಸಂದರ್ಭದಲ್ಲಿ ಈ ನನ್ನ ಕಂಪ್ನಿ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಧನ್ಯವಾದ. ಇದನ್ನ ನೀವು ಮೇಕ್ ಯೂಸ್ ಆಫ್ ದಿಸ್, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಅಸ್, ಅಂಡ್ ಡೆಫಿನೆಟ್ಲಿ ವಿ ಆರ್ ದೇರ್ ವೇರ್ ಎವರ್ ದೇರ್ ಇಸ್ ಅನ್ ಇಶ್ಯೂ. ಅಂಡ್ ಬಿಸ್ನೆಸ್ ಲೀಡರ್ಸ್, ನಮ್ಮ ನೆಕ್ಸ್ಟ್ ಬಿಸ್ನೆಸ್ ಲೀಡರ್ಸ್, ದೇರ್ ಇಸ್ ಅನ್ ರಿಕ್ವೈರ್ಮೆಂಟ್. ನಾವೇನು 10 ಕಲೆಗಳನ್ನು ನಾನು ಸ್ಕಿಲ್ ಬಗ್ಗೆ ನಾವು ವಿಚಾರ ಮಾಡಿದೆ, ಆ 10 ಯೋಜನೆಗಳನ್ನ ನಾವು ಎಲ್ಲಿಕೂಪ್ ಮಾಡಿದ್ರೆ ಎಸ್ ಐ ಕ್ಯಾನ್ ಬಿಕಮ್ ಎ ಬಿಸ್ನೆಸ್ ಲೀಡರ್. ಬಿಸ್ನೆಸ್ ಲೀಡರ್, ಮ್ಯಾನೇಜರ್ಸ್ ಇರ್ಬೋದು, ಒಂದು ಆಫೀಸರ್ ಇರ್ಬೋದು, ಆಮೇಲೆ ಮ್ಯಾನೇಜರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು. ಆಪರ್ಚುನಿಟಿ ಲೀಡರ್ಸ್
ನಾವೇಟಿವ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿದ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಯಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಆರೋಗ್ಯ ಬಂಧು ಇಫ್ಕೋ ಟೋಕಿಯೋ ಸಾಮಾನ್ಯ ವಿಮಾ ಕಂಪನಿ ಸಹಯೋಗದೊಂದಿಗೆ ನಮ್ಮೆಲ್ಲ ಗ್ರಾಹಕರು ಹಾಗೂ ಸದಸ್ಯರಿಗೆ ಆರೋಗ್ಯ ವಿಮಾ ಸೌಲಭ್ಯ. ವಿಕಾಸ್ ಆರೋಗ್ಯ ಬಂಧು ರೂಪಾಯಿ 3 ಲಕ್ಷಗಳವರೆಗೂ ವಿಮಾ ಸೌಲಭ್ಯ. ಕೇವಲ ರೂಪಾಯಿ 2560 ವಾರ್ಷಿಕ ಪ್ರೀಮಿಯಂಗೆ. ಕರೋನಾ ಸಹಿತ ಎಲ್ಲ ಪೂರ್ವ ಅಸ್ತಿತ್ವದ ಕಾಯಿಲೆಗಳಿಗೆ ಮೊದಲ ದಿನದಿಂದಲೇ ವಿಮಾ ಸೌಲಭ್ಯ. ನವಜಾತ ಶಿಶುವಿನಿಂದ 65 ವರ್ಷದ ವಯಸ್ಸಿನವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ವಿಕಾಸ್ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಕರೆ ಮಾಡಿ 8147176489. ಸದಸ್ಯರು ಯಾರಾದರೂ ಪ್ರಶ್ನೆ ಕೇಳಿದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಪ್ರಶ್ನೆಗಳನ್ನು ಹಾಕಬಹುದು. ಅದಕ್ಕೆ ಉಪನ್ಯಾಸಕರಿಂದ ಉತ್ತರವನ್ನು ಕೊಡಿಸಲಾಗುವುದು.
ಕಾರ್ಯಕ್ರಮದಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಉಂಟಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ. ಸಂಪನ್ಮೂಲ ವ್ಯಕ್ತಿಗಳು ಲಾಗಿನ್ ಆಗ್ತಾ ಇದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ತಾಂತ್ರಿಕ ವ್ಯತ್ಯಯ ಉಂಟಾಗಿದೆ. ಸಂಪನ್ಮೂಲ ವ್ಯಕ್ತಿ ಕಡೆಯಿಂದ ತಾಂತ್ರಿಕ ತೊಂದರೆ ಉಂಟಾಗಿದೆ, ಅವರಿಗೆ ಲಾಗಿನ್ ಆಗಲು ಆಗ್ತಾ ಇಲ್ಲ. ಕೆಲವೇ ಕ್ಷಣ ಲಾಗಿನ್ ಆಗುತ್ತಾರೆ. ಹಾಗಾಗಿ ಕಾರ್ಯಕ್ರಮ ಮುಂದುವರಿಸುತ್ತೇವೆ. ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲಿ ಅವಕಾಶವನ್ನು ಹುಡುಕುತ್ತಾನೆ, ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲಿ ಕಠಿಣತೆಯನ್ನು ಹುಡುಕುತ್ತಾನೆ. ಎಂಬಂತೆ ನಿನ್ನ ಕೆಲಸವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದರೆ ನಿನಗೆ ದೇವರು ಒಲಿಯುತ್ತಾನೆ. ನಿನ್ನ ಕಾಯಕ ನಿರಂತರವಾಗಿರಲಿ ಎನ್ನುವ ಸಂದೇಶ ನೀಡಿದ ಹಾಗೆ, ಹಾಗೂ ಓರ್ವ ವ್ಯಕ್ತಿ ತನ್ನ ಕ್ರಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆ ವಿನಃ ಹುಟ್ಟಿನಿಂದಲ್ಲ ಎನ್ನುವಂತೆ ಜ್ಞಾನ ಭಂಡಾರವನ್ನು ಹೆಚ್ಚಿಸುವ ಹೊಸ ವಿಷಯವನ್ನು ಸರಳತೆಯಲ್ಲಿ ಉಣಬಡಿಸಿದ ಹಾಗೂ ಪಾಸಿಟಿವಿಟಿ ಈಸ್ ಎ ಕೀ ಟು ಸಕ್ಸಸ್ ಎಂದು ವ್ಯಕ್ತಪಡಿಸಿದ ಹಾಗೂ ಸಾಂಕ್ರಾಮಿಕ ನಂತರದ ಉದ್ಯೋಗಾವಕಾಶದ ಪರಿಸ್ಥಿತಿ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಇಲ್ಲೂರು ಮೋಹನ್ ರಾಜ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಹಂತ ಪ್ರಶ್ನೋತ್ತರ ಕಾರ್ಯಕ್ರಮ. ಪ್ರಶ್ನೆಗಳನ್ನು ಕೇಳಬಯಸುವವರು ಲೈವ್ ಚಾಟ್ನಲ್ಲಿ ಅಥವಾ ಹ್ಯಾಂಡ್ ರೈಸ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ನೀವು ಕೇಳಿದಂತ ಪ್ರಶ್ನೆಗಳನ್ನು ಅವರಿಗೆ ರವಾನಿಸಿ ಅದಕ್ಕೆ ಉತ್ತರ ಒದಗಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಸೆಪ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಕರೆಕ್ಟ್. ಪ್ರಶ್ನೆಗಳನ್ನು ಕೇಳಿದ ಎಲ್ಲಾ ಬಂಧುಗಳಿಗೂ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಒದಗಿಸಲು ಪ್ರಯತ್ನ ಮಾಡುತ್ತೇವೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅನಂತ್ ಜೋಶಿರವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೋಡಿದಂತೆ. ಅಂದರೆ ಈ ಸಾಂಕ್ರಾಮಿಕದ ನಂತರ ಏನೆಲ್ಲ ಅವಕಾಶಗಳಿದೆ ಅನ್ನುವಂಥದ್ದು ತರಬೇತಿದಾರರು, ಸಂಪನ್ಮೂಲ ವ್ಯಕ್ತಿಗಳು ಸವಿಸ್ತಾರವಾಗಿ ಹೇಳಿದರು. ಒಂದು, ಅನೇಕ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೀವಿ ಮತ್ತು ನಮ್ಮ ನಿರೀಕ್ಷೆಗಳು ಮಾತ್ರ ತುಂಬ ದೊಡ್ಡದಿದೆ. ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನುವಂಥದ್ದನ್ನು ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡಲಾರ್ದಂಗೆ ಆಗ್ತೀವಿ. ಆ ಹಿನ್ನೆಲೆಯಲ್ಲಿ ಈ ಸಾಂಕ್ರಾಮಿಕದ ನಂತರ ನಾವು ಏನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಯಾವ್ಯಾವ ಥರದ ಹೊಸ ಹೊಸ ಅವಕಾಶಗಳನ್ನು ಈ ಸಾಂಕ್ರಾಮಿಕ ನಮಗೆ ತಂದು ಕೊಟ್ಟಿದೆ ಅನ್ನುವಂಥದ್ದನ್ನು ಸಾಕಷ್ಟು ಸರಿ ಮತ್ತು ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾದಂಥ ವಿಶ್ವನಾಥ್ ಸರ್ ಅವರು ಸಾಕಷ್ಟು ಸರಿ ಹೇಳಿದ್ದಾರೆ. ಅಂದರೆ ನಾವು ಇವತ್ತು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿದ್ದು ನಾವು ಫಿಸಿಕಲ್ ಆಗಿದ್ದರೆ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಆ ಹಿನ್ನೆಲೆ ಒಳಗಡೆ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ರೂ ಸಹಿತ ಸಾಕಷ್ಟು ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳೇಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಮಸ್ಯೆ ಹತ್ತಾರು ಹೊಸ ಅವಕಾಶಗಳ ಒಂದು ಸೃಷ್ಟಿಗೆ ನಾಂದಿಯಾಗುತ್ತೆ ಅನ್ನುವಂಥದ್ದು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆಗಲೇ ತರಬೇತಿದಾರರು ಹೇಳಿದ ಹಾಗೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರಗಳ ಅಗತ್ಯ ಇದೆ ಮತ್ತು ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಅದಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು ಮತ್ತು ನಾವು ಬದಲಾಗಲಿಲ್ಲ ಅಂತಂದರೆ ನಾವು ಅಸ್ತಿತ್ವವನ್ನು ಕಳೆದುಕೊಳ್ತೇವೆ. ಬದಲಾದ್ವಿ ಅಂತಂದರೆ ಹೊಸ ಹೊಸ ಅವಕಾಶಗಳ ಸೃಷ್ಟಿಗೆ ಕಾರಣ ಆಗ್ತೀವಿ ಅನ್ನುವಂಥದ್ದನ್ನು ಸಾಕಷ್ಟು ಸವಿವರವಾಗಿ ಹೇಳಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕು ಹೊಸ ಹೊಸ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ನಾವು ನವೋದ್ಯಮಗಳಾಗೋದಕ್ಕೆ ಅಥವಾ ಇರುವ ನಮ್ಮ ಒಂದು ವ್ಯವಸ್ಥೆಯನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಈ ವರ್ಷ ಪೂರ್ತಿ ಬೇರೆ ಬೇರೆ ಹಂತದೊಳಗಡೆ ಖಂಡಿತ ಒದಗಿಸಿಕೊಡ್ತಾ ಇದೆ. ಯುವ ಜನಾಂಗನೂ ಸಹ ಇದೊಂದು ತರಬೇತಿಯ ಮಾರ್ಗದರ್ಶನ ಪಡೆದುಕೊಂಡು ನಾವು ಒಂದು ತಂಡವಾಗಿ ಅಥವಾ ವೈಯಕ್ತಿಕವಾಗಿ ಮುಂದೆ ಬಂದು ಒಂದು ಅತ್ಯುತ್ತಮವಾದಂಥ ಯೋಜನೆಯನ್ನು ರೂಪಿಸ್ಕೊಳ್ಳೋದ್ರ ಮೂಲಕ ಯೋಜನೆಗೆ ಬೇಕಾದಂಥ ತರಬೇತಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅದರ ಒಟ್ಟಿಗೆ
ನಮ್ಮ ಬ್ಯಾಂಕ್ ಆಡಳಿತ ಮಂಡಳಿ ತೀರ್ಮಾನನೂ ಮಾಡಿದೆ. ಯಾವುದಾದ್ರೂ ಒಳ್ಳೊಳ್ಳೆ ಚಟುವಟಿಕೆಗಳು ಮುಂದೆ ಬಂದು ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ಪ್ರಪೋಸಲ್ಸ್ಗಳನ್ನು ಮಾಡೋದು, ಮಾರ್ಗದರ್ಶನ ಮಾಡೋದು, ಮುಂದೆ ಅದಕ್ಕೆ ಮಾರ್ಕೆಟಿಂಗ್ ಲಿಂಕೇಜಸ್ಗೂ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿರೋದ್ರಿಂದ ಒಂದು ಆರ್ಥಿಕ ಸಂಸ್ಥೆಯಾಗಿ ಈ ಥರದ ಎಲ್ಲ ಮಾರ್ಗದರ್ಶನಗಳ ಜೊತೆಗೆ ಮುಂದೆ ಆರ್ಥಿಕ ನೆರವನ್ನು ಕೊಟ್ಟು ನಮ್ಮನ್ನು ಒಂದು ಸಮಾಜದಲ್ಲಿ ಉನ್ನತ ಉದ್ಯಮಗಳಾಗೋದಕ್ಕೆ ಮತ್ತು ಉದ್ಯಮ ಆರಂಭ ಮಾಡೋದಕ್ಕೆ ಮತ್ತು ನಾವು ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದಕ್ಕೂ ಸಹಿತ ಮಾಡಿಕೊಟ್ಟಿರುವಂಥ ಈ ಒಂದು ವೇದಿಕೆಯನ್ನು ತುಂಬ ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅಂಥ ಒಂದು ಎಲ್ಲ ಅವಕಾಶಗಳಿಗೂ ಸಹಿತ ನಮ್ಮ ಬ್ಯಾಂಕ್ ಆಡಳಿತ ಮಂಡಳಿ ಮುಕ್ತ ಮನಸ್ಸಿನಿಂದ ಸ್ವಾಗತ, ಪ್ರೋತ್ಸಾಹ ಮತ್ತು ಅವಕಾಶಗಳನ್ನು ನೀಡುತ್ತೆ ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ಇದರ ಪ್ರಯೋಜನ ಪಡೆದುಕೊಂಡು ನಾವು ಕೇವಲ ಒಂದು ಕೆಲಸಕ್ಕಾಗಿ ಹಾತೊರೆಯದೆ 10 ಜನರಿಗೆ ಕೆಲಸವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಈ ನಮ್ಮ ಒಂದು ಸರಣಿ ಕಾರ್ಯಕ್ರಮಗಳು ಸಹಕಾರಿ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಂಥ ಯುವ ವಿಕಾಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮಂಡಳಿ ಮತ್ತು ಇದರ ಉಪಯೋಗ ಪಡೆದುಕೊಂಡು ತಮ್ಮೆಲ್ಲರಿಗೂ ಪಡೆಯೋದಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳ್ತಾ ನನ್ನ ಒಂದು ಅಧ್ಯಕ್ಷ ನುಡಿಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಬದಲಾವಣೆಯೇ ಬದುಕು ಹಾಗೂ ಬದುಕಿಗೆ ಬದಲಾವಣೆ ಅನಿವಾರ್ಯ ಮತ್ತು ವಿಕಾಸ್ ಬ್ಯಾಂಕಿನ ಸ್ವರೂಪವನ್ನು ಅಧ್ಯಕ್ಷ ನುಡಿಗಳಲ್ಲಿ ತಿಳಿಸಿದ ಶ್ರೀ ಅನಂತ್ ಜೋಶಿರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆ ನಡೆಸಿಕೊಡುವಂತೆ ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ಶರಮಣ್ಣ ಜೇರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳೆ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವಜನರ ಕುರಿತಾದ ಯುವ ವಿಕಾಸದ ಸರಣಿ 16ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಸಾಂಕ್ರಾಮಿಕ ನಂತರದ ಉದ್ಯೋಗಾವಕಾಶಗಳ ಪರಿಸ್ಥಿತಿ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಮಾನ್ಯ ಶ್ರೀ ಇಲ್ಲೂರ್ ಮೋಹನ್ ರಾಜ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ವಿನಾಯಕ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕ್ನ ಮಾಜಿ ನಿರ್ದೇಶಕರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಶ್ರೀ ಅನಂತ್ ಜೋಶಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳೆ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಎಡ್ಮಿಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ವಂದನಾರ್ಪಣೆ ನಡೆಸಿಕೊಟ್ಟ ಶ್ರೀ ಶರಮಣ ಜೇರವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಮುಂದಿನ ಬುಧವಾರದಂದು ಇದೇ ಸಮಯ ಅಂದರೆ ಸಮಯ 5ರಿಂದ 6:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು. ನಾಳೆ ಕಾರ್ಯಕ್ರಮದ ವಿಷಯ ಸಹಕಾರಿಗಳ ವಿಕಾಸ, ಮಧ್ಯಾಹ್ನ 3:30ಕ್ಕೆ ತಪ್ಪದೇ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರಗಳು.